आपादं विपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिश्चित्यप्ययः नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमः चिन्तयेतं महान्तम् जन्माद्यस्य यतोन्मयातितरतश्चार्थे स्वभिघ्नस्वराट् तेने ब्रह्महृदायादिकवये मुख्यन्ति यं सूरयः तेजोवारिवृतां यथा विनिमयो यत्र त्रिसर्गो वृषाधाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौविन्यायसुधारतान् शास्त्रेषु पारदुष्वानं शास्त्रज्ञेषु च वत्सलं दीनभक्तोद्धारकरम् सत्यात्मानं गुरुं भजे स्वस्त्यस्त्वशेषताम् अखिलसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यगणपुरुषार्थसाधनीभूते श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः। ಭಾಗವತದ ಮಂಗಲಾಚರಣೆಯ ನಂತರದಲ್ಲಿ ಸೂತ ಪುರಾಣಿಕರು ಶೌನಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾದರೆ ರುದ್ರದೇವರಿಗೆ ನಮಸ್ಕಾರ ಮಾಡಿ, ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ, ಅವರು ರುದ್ರನ ಅವತಾರ, ನಮಗೂ ನಿಮಗೂ ಗುರುಗಳು ಅಂತ ವ್ಯಾಖ್ಯಾನಕಾರರು ಒಳಗೆ ಮನಸ್ಸಿಗೆ ಅಭಿಮಾನಿಯಾಗಿ ಎಲ್ಲವನ್ನ ತಿಳಿಯುವಂತೆ ಮಾಡ್ತಾರೆ, ಹೊರಗಿನಿಂದ ಭಾಗವತವನ್ನ ಕೊಟ್ಟೋರು. ಇಷ್ಟು ಹೇಳಿ ಮೊದಲನೇ ಪ್ರಶ್ನೆ, ಏನನ್ನ ಮಾಡಿದರೆ ದೇವರು ಪ್ರೀತನಾಗ್ತಾನೆ? ಇದು ಅವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಪ್ರಶ್ನೆ. ನಾನೊಂದು ಕೆಲಸ ಮಾಡಿದರೆ ಅದು ದೇವರು ಪ್ರೀತನಾಗಲಿ ಅಂತ ಮಾಡಿದರೆ, ಯಾವ ಕೆಲಸವನ್ನ ಹೇಗೆ ಮಾಡಿದರೆ ದೇವರು ಪ್ರೀತನಾಗ್ತಾನೆ? ಅದಕ್ಕೆ ಉತ್ತರ ಏನು ಕೊಟ್ಟದ್ದು ಅಂದ್ರೆ, ತಸ್ಮಾದ್ ಏಕೇನ ಮನಸ, ಮುಖ್ಯವಾಗಿ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯ, ನಾವು ಮಾಡುವ ಕೆಲಸ ಪರಮಾತ್ಮನಿಗೆ ಅದು ಹೋಗಿ ಸೇರಬೇಕು ಅಂದ್ರೆ ಎರಡು, ಒಂದು ನಿರ್ನಿಮಿತ್ತವಾಗಿ ಮಾಡು, ನಿತ್ಯದಲ್ಲಿ ಮಾಡು. ದಿನಾ ದೇವರ ಆರಾಧನೆ ಮಾಡು. ಅದಕ್ಕೆ ಒಂದು ಇದು ಬೇಕು ಅದು ಬೇಕು ಅಂತ ರಿಕ್ವೆಷನ್ ಲೆಟರ್ ಇಟ್ಕೊಳ್ಬೇಡ. ನೀನೇನು ಕೊಡ್ತೀಯೋ ನಿನಗೆ ಬಿಟ್ಟದ್ದು. ಒಂದನ್ನ ಬೇಕಾದ್ರೆ ಕೇಳು, ನಾಳೇನೋ ಪೂಜೆ ಮಾಡೋ ಭಾಗ್ಯ ಕೊಡು. ಇದನ್ನ ಕೇಳಿದ್ರೆ ಮಿಕ್ಕಿದ್ದೆಲ್ಲ ಅವನು ಕೊಡಬೇಕು. ಆರೋಗ್ಯ ಕೊಡಬೇಕು, ಆಯುಷ್ಯ ಕೊಡಬೇಕು, ನೀರು ಕೊಡಬೇಕು, ಮಾಡೋ ಬುದ್ಧಿ ಕೊಡಬೇಕು, ಇಷ್ಟನ್ನ ಕೇಳು. ಹೌದು, ನಾನು ದೇವರ ಆರಾಧನೆ ಮಾಡಿದೆ, ನೀವು ಹೇಳಿದಂತೆ ನಿಷ್ಕಾಮ ಕರ್ಮವನ್ನೇ ದೇವರಿಗೆ ಮಾಡಿದೆ, ದೇವರ ಪ್ರೀತಿಗಾಗಿ ಮಾಡಿದೆ. ತುಂಬಾ ದೊಡ್ಡ ಕ್ವಶನ್ ಏನು ಗೊತ್ತಾ, ನಾನು ಮಾಡಿದ್ದು ದೇವರಿಗೆ ರೀಚ್ ಆಯ್ತೋ ಇಲ್ವೋ? ಬೇರೆ ಕಡೆ ಎಲ್ಲ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ರಿಸೀವ್ಡ್ ಯುವರ್ ಮನಿ. ಈಗಂತೂ ಫೋನ್ ಪೇ ಗೀನ್ ಪೇ ಮಾಡಿದ ಕೂಡಲೇ ನಮಗೆ ತಕ್ಷಣ ಬರುತ್ತೆ ಫೇಲ್ ಆಯ್ತು ಅಥವಾ ಟ್ರಾನ್ಸಾಕ್ಷನ್. ಈ ದೇವರ ಜೊತೆ ಟ್ರಾನ್ಸಾಕ್ಷನ್ ಫೇಲ್ ಆಯ್ತೋ ಪಾಸ್ ಆಯ್ತೋ ಗೊತ್ತಾಗೋದು ಹೇಗೆ? ನೀವು ಹೇಳಿದ್ರೆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ಫಾಲೋ ಮಾಡೋದು, ಏನು ದೇವರಲ್ಲಿ ಕೇಳಿಲ್ಲ, ನಾನು ದೇವರ ಆರಾಧನೆ ಮಾಡಿದೆ. ಮಾಡಿದಾಗ ಅದು ದೇವರಿಗೆ ಮುಟ್ಟಿದೆಯೋ ಇಲ್ಲೋ, ಭಾಗವತ ಒಂದು ಅಕ್ನಾಲೆಜ್ಮೆಂಟ್ ದೇವರು ಕೊಡ್ತಾನೆ ಅಂತ ಹೇಳ್ತಾರೆ. ಈ ಅಕ್ನಾಲೆಜ್ಮೆಂಟ್ ಹೇಗೆ ಅಂದ್ರೆ ಅದು ಅವರಿಗೆ ಮಾತ್ರ ಗೊತ್ತಾಗುತ್ತೆ.
ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ OTP ಬರುತ್ತೆ ನೋಡಿ. ನಾವು ನೀವು ಯಾವ್ದಾದ್ರು ವ್ಯವಹಾರ ಮಾಡಿದ್ರೆ ಫೋನಲ್ಲಿ ಅದು OTP. ಅದು OTP ಯಾರಿಗೆ ಬರುತ್ತೆ? ಯಾವ ಫೋನ್ ನಂಬರ್ ಇಂದ ಮಾಡಿರ್ತೇವೆ, ಯಾವುದಕ್ಕೆ ಲಿಂಕ್ ಆಗಿದೆ ಬ್ಯಾಂಕ್ ಅಕೌಂಟ್, ಅದಕ್ಕೆ ಮಾತ್ರ ಬರುತ್ತೆ. ಊರೂರಿಗೆಲ್ಲ ಬಂದ್ರೆ ಅದು OTP, ಅವನಿಗೆ ಮಾತ್ರ ಬಂದ್ರೆ OTP, ಒನ್ ಟೈಮ್ ಪಾಸ್ವರ್ಡ್. ಓಕೆ, ಹಾಗೆ ನಾನೊಂದು ಯಜ್ಞವನ್ನು, ಯಾಗವನ್ನು ಅಥವಾ ಒಂದು ಯಾವುದಾದ್ರೂ ಮಂತ್ರಸ್ತೋತ್ರವನ್ನು ಪಾರಾಯಣ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಒಬ್ಬ ಯೋಗ್ಯನನ್ನ ಕರೆದು ನನ್ನ ಯೋಗ್ಯತೆ ಇದ್ದಷ್ಟು ಅನ್ನದಾನ ಮಾಡಿದೆ, ಇದು ದೇವರಿಗೆ ರೀಚ್ ಆಯ್ತಾ? ಎಸ್, ಆಯ್ತು. ಅದು ನಾನು ಹೇಗೆ ತಿಳಿಯೋದು? ಅದಕ್ಕೆ ಭಾಗವತ ಹೇಳ್ತು, ಮಾಡಿದವನಿಗೆ ಒಂದು ಸ್ವಲ್ಪ ವೈರಾಗ್ಯವನ್ನ ದೇವರು ಕೊಡ್ತಾನೆ. ಆ ವೈರಾಗ್ಯ ಕೊಟ್ಟಿದ್ದು ಬಿಟ್ಟಿದ್ದು ಅವನಿಗೆ ಮಾತ್ರ ಗೊತ್ತಾಗತ್ತೆ. ಇದು ಹೊರಗಿನ ಧರ್ಮ ಅಲ್ಲ. ಹೊರಗಿನಿಂದ ಇವನು ವೈರಾಗ್ಯ ಇದೆ ಅಂತಾನು ಅನ್ಬೋದು, ಇಲ್ಲ ಅಂತಾನು ಅನ್ಬೋದು. ಔಟ್ಲುಕ್ಕಿನಲ್ಲಿ ಯಾರಿಗೆ ಗೊತ್ತಾಗುತ್ತೆ? ಅನ್ಬೋದು, ಏನ್ರಿ ಅವರು ವೈರಾಗ್ಯ, ಒಂದು ವಾರದಿಂದ ಒಂದೇ ಪಂಚೆ ಉಟ್ಕೊಂಡಿದ್ದಾರೆ, ಅವರಂದ್ರು ವೈರಾಗ್ಯ ಅಲ್ಲ ಸರ್, ಸೋಂಬೇರಿತನ. ಅಥವಾ ಇನ್ಯಾರೋ ಅಂದ್ರು, ಇಲ್ಲ ವೈರಾಗ್ಯ ಅಲ್ಲ, ಅದೇನಾಯ್ತು ಪಾಪ, ಅವ್ರು ಬಂದ ಕೂಡಲೇ ಬ್ಯಾಗ್ ಕಳೆದೋಯ್ತು, ಪುಣ್ಯಕ್ಕೆ ಪಂಚೆ ಒಂದು ಉಟ್ಕೊಂಡಿದ್ರು, ಆಗ ಬ್ಯಾಗ್ ಕಳೀತು. ಸೊ ಅನಿವಾರ್ಯತೆ ಬೇರೆ, ವೈರಾಗ್ಯ ಬೇರೆ. ಎಲ್ಲ ಇದ್ದು ಎಲ್ಲವನ್ನ ಪರಿತ್ಯಾಗ. ಮತ್ತೆ ವೈರಾಗ್ಯ ಅನ್ನುವ ದೃಷ್ಟಿಯಲ್ಲಿ ಕೊಳಕಾಗಿರ್ಬೇಕು ಅಂತೇನಿಲ್ಲ. ನೀಟಾಗಿದ್ದು ವಿರಕ್ತರಾಗಿರ್ಬೋದು. ನೀಟಾಗಿರ್ಬೇಕು ಅನ್ನೋದೇ ವೈರಾಗ್ಯದ ಲಕ್ಷಣ. ಇರ್ಲಿ, ಅದೊಂದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಭಾಗವತ ಹೇಳೋದೇನು ಅಂದ್ರೆ, ನಾನು ಮಾಡಿದ ಕೆಲಸಕ್ಕೆ ಏನಾದರೂ ದೇವರು ಪ್ರೀತನಾದ ಅಂದ್ರೆ ನನಗೂ ಸ್ವಲ್ಪ ವೈರಾಗ್ಯ ಕಳಿಸ್ತಾನಂತ. ಅದನ್ನೇ ಭಾಗವತ ಅಂತ ನೋತ್ಪಾನೇ ಜರಿರತಿಂ ಶ್ರಮಯೇವ ಹಿ ಕೇವಲ. ನಿನಗೆ ಮಾಡಿದ ಒಳ್ಳೆಯ ಕೆಲಸದ ನಂತರ ಸ್ವಲ್ಪವೂ ಅದರಲ್ಲಿ ಇನ್ನೊಂದಿಷ್ಟು ಅಭಿನಿವೇಶನ. ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಮನೆಯಲ್ಲಿ ನಾನೇ ಅಡಿಗೆ ಮಾಡಬೇಕು ಅಂತ ಮನೆಯ ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡಿ, ಅಡಿಗೆಯವರನ್ನ ಕರೆಸಲಿಕ್ಕೆ ಮನೆಯೂ ಚಿಕ್ಕದು, ಬೇಡ ಅವ್ರು ಹೇಗೇಗೋ ಮಾಡ್ತಾರೆ ಏನೋ ಇರ್ಲಿ, ಅವರಿಲ್ಲದೆ ಇವತ್ತೆಲ್ಲ ಮಠ ಸಂಸ್ಥೆಗಳು ನಡೆಯೋದಿಲ್ಲ ಪಾಪ, ಅವರಿದ್ದರಿಂದಲೇ ನಡೀತಾ ಇರೋದು. ಏನೋ ನಾವೇ ಮಾಡಿ ಹಾಕಬೇಕು ಅಂತ ನಮ್ಗೆ ಅಪೇಕ್ಷೆ ಬಂತು. ಇಬ್ರು ಅನ್ಕೊಂಡ್ವಿ, 4 ಜನ ಆಯ್ತು, ಆಮೇಲೆ 10-15 ಜನ ಆಯ್ತು, ಅಂತೂ ಮಾಡಿದ್ವಿ. ಮಾಡಿ ಆದ ಮೇಲೆ ಎಲ್ಲರೂ ಬಂದವರು ಸಂತೋಷಪಟ್ಟು ಹೋಗಿರ್ತಾರೆ. ಸಂತೋಷಪಟ್ಟಿರ್ತಾರೋ ಬಿಟ್ಟಿರ್ತಾರೋ, ಆಗಂತೂ ತುಂಬಾ ಚೆನ್ನಾಗಿತ್ತಮ್ಮ ಅಂತ ಹೇಳಿ ಹೋದ್ರು. ಅವತ್ತು ಹೋಗಿ ನಾವು ಅವರನ್ನ ಕೇಳಬಾರ್ದು, ಇಷ್ಟೆಲ್ಲ ಅನ್ನ ಸಂತರ್ಪಣೆ ಮಾಡೋದಲ್ಲ, ಏನ್ ಅನ್ನಿಸ್ತು ನಿಮ್ಗೆ? ಸಾಕಾಗೋಗಿರುತ್ತೆ, ಇನ್ಯಾವತ್ತೂ ಏನು ಮಾಡಬಾರ್ದು ಅನ್ನಿಸ್ತೀರಿ. ಅದರಲ್ಲೂ ಈ ಆಚಾರಗಳನ್ನ ಮನೆಗೆ ಕರಿಬಾರ್ದು. ಯಾಕಂದ್ರೆ ನಮ್ಮನೆಗೆ ಬಂದು ನಮ್ಮನ್ನೇ ಅಂತಾರೆ, ನೀವು ಮರಿ ಮೈಗೆ ಇಲ್ಲಿ ಬರಬೇಡಿ, ಅಲ್ಲಿ ಬರಬೇಡಿ ಅಂತ. ಒಂದ್ 2-3 ದಿನ ಬಿಟ್ಟು ಕೇಳಿದರೆ ಅವ್ರು ಅನ್ಬಹುದು, ಇಲ್ಲ ಸಂತೋಷ ಆಯ್ತು, ಸ್ವಲ್ಪ ತಿದ್ದುಕೊಂಡ್ರೆ ಮುಂದಿನ ಸರಿ ವ್ಯವಸ್ಥಿತವಾಗಿ ಮಾಡಬಹುದು, ಇನ್ನೊಂಚೂರು ಬೇಗ, ಮೊದಲನೇ ಬಾರಿ ಮಾಡಿದ್ದರಿಂದ ಹೀಗೂ ಭಾವನೆ ಬರ್ಬೋದು. ಆಮೇಲೆ ಅಂದ್ರು, ಯಾಕೋರಿ ಮನೇಲಿ ಮಾಡಿದ್ದ ಸರಿ ಇಲ್ಲ, ಸರಿ ಹೋಗ್ಲಿಲ್ಲ, ಹೀಗೆ. ಇದು ಅಡಿಗೆದು ಅಂತಲ್ಲ, ಪಾಠಕ್ಕೆ ಹೋಗ್ತಾ ಇದ್ದೆ, ಅಡಿಗೆದ್ ಬಿಡಿ, ಪಾಠಕ್ಕೆ ಹೋಗ್ತಾ ಇದ್ದೆ ಒಬ್ಬರ ಹತ್ರ. ವಾರಕ್ಕೆ 1 ದಿವಸ 1-2 ಗಂಟೆ ಪಾಠವನ್ನು ಹೇಳಿಸಿಕೊಂಡು ಬಂದೆ. ಆಮೇಲೆ ಯಾರು ಕೇಳಲ್ಲ, ಏನ್ ಸರ್ ನಿಮ್ಮ ಅನುಭವ ಏನು? ಪಾಠಕ್ಕೆ ಹೋಗ್ತಾ ಇದ್ದೀರಲ್ಲ? ಹೋಗ್ತಾ ಇದ್ದೇನೆ, ಕಲಿಯೋದು ತುಂಬಾ ಇದೆ, 2 ಗಂಟೆ ಸಾಕಾಗ್ತಾ ಇಲ್ಲ, ಇನ್ನೊಂದಿಷ್ಟು ಹೋಗ್ಬೇಕು ಅನಿಸಿದೆ. ಹೋಗೋದು ಬಿಡೋದು. ಆಮೇಲೆ ನಿನ್ನ ಮಾನಸಿಕವಾದ ಈ ಭಾವನೆ ಏನಾದ್ರು ಪರಿವರ್ತನೆ ಆಗಿದೆ ಅಂದ್ರೆ ನೀನು ಮಾಡ್ತಾ ಇರೋ ಕೆಲಸ ದೇವರಿಗೆ ರೀಚ್ ಆಗಿದೆ. ಇದನ್ನ ನಾನು ಕಂಡುಕೊಳ್ಬಹುದಲ್ವಾ? ನನ್ನ ಮನಸ್ಸಿನ ಸ್ಥಿತಿ ಎರಡೂ ದ್ವೈವಿಧ್ಯ ಇದೆ, 2 ರೀತಿಯಲ್ಲಿ ಇದೆ. ಸೇವೆಯನ್ನ ಮಾಡಿದೆ, ಇನ್ನೆಲ್ಲೋ ಹೋದೆ ಮಾಡಿದೆ, ಅವಾಗ ಹೋಗಬಾರದು ಅನ್ನಿಸಿದ್ರೆ ಅದು ರಾಂಗ್ ಅಡ್ರೆಸ್. ನೋಡ್ಬಾರದಿರಲಿ. ನೀನು ಮಾಡುವ ಪ್ರತಿಯೊಂದು ಕೆಲಸದ ಗುರಿ ಯಾವುದು ಅಂದ್ರೆ ಸ್ವಲ್ಪ ದೇವಬ್ರಾಹ್ಮಣರಲ್ಲಿ, ಭಗವಂತನಲ್ಲಿ ಚೂರು ಭಕ್ತಿ, ಸಂಸಾರದಲ್ಲಿ ಚೂರು ಆಸಕ್ತಿಯ ಹೀನತೆ ಕಡಿಮೆ ಆಗೋದು. ಅದ್ರ ಸುಲಭ ಬರೋದಿಲ್ಲ, ಯಾರು ಭಯ ಪಡೋದು ಬೇಡ. ಈ ಕೆಲವರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತಗೋತಾರೆ. ನೋಡಿದ್ರ ಅದಕ್ಕೆ ನಾನು ದೇವ್ರ ಪೂಜೆ ಮಾಡ್ತಾ ಇಲ್ಲ, ಮಾಡಿದ್ರೆ ವೈರಾಗ್ಯ ಬಂದ್ಬಿಡತ್ತೆ. ಅದಕ್ಕೆ ದೇವ್ರ ಪೂಜೆ ಮೇಲೆ ನಂಗೆ ವೈರಾಗ್ಯ. ಏನಷ್ಟು ಸುಲಭವ?
ದೇವರು ಮಾಡಿಸ್ಕೊಳ್ಬೇಕು. ಇದು ದೇವರು ಕೊಡುವ ಅಕ್ನಾಲೆಜ್ಮೆಂಟ್ ಅಂತ. ನಾನು ಮಾಡಿದ ಕೆಲಸವನ್ನ ದೇವರು ಸ್ವೀಕಾರ ಮಾಡಿದರೆ ನನಗೆ ಇನ್ನೂ ಮಾಡಬೇಕು ಅನ್ನುವ ತವಕ ಬರೋದು. ಇನ್ಯಾವ್ಯಾವುದೋ ಸಂಸಾರದಲ್ಲಿ ಎಲ್ಲರೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀನಲ್ಲ, ಆಗ ನಾನು ಬಿಡ್ತೇನೆ. ಅಯ್ಯ, ಇವ್ರನ್ನ ತೃಪ್ತಿ ಪಡಿಸೋ ಸಲುವಾಗಿ ನಾನು ಸಂಧ್ಯಾವಂದನೆ ಬಿಡೋದಾ, ಇವ್ರ ಸಲುವಾಗಿ ದೇವರ ಪೂಜೆ ಬಿಡೋದಾ, ಇವ್ರು ಏನಾದ್ರು ಅಲ್ಲಿ ನಾನು ಮಾಡ್ತೇನೆ. 4 ಸಲ ಅವರನ್ನ ನಾವು ಹಾಕ್ಬಿಟ್ರೆ 5ನೇ ಸಲ ಅವ್ರು ಸರಿ ಇಲ್ಲ ಬಿಡು, ಅವ್ರು ಈ ಆಚಾರ ಹಾಳು ಮಾಡಿಟ್ಬಿಟ್ಟಾರೆ ಅಂತ ಹೇಳಿ ಇವರು ಅವರ ದಾರಿಯನ್ನ ಅವ್ರು ನೋಡ್ಕೊಳ್ತಾರೆ. ಒಂದು ವೇಳೆ ಅದೇನು ಗೊತ್ತಾ, ನಡೆಯೋ ಕುದುರೆ ಅನ್ಕೊಂಡ್ರೆ, ಓಡೋ ಕುದುರೆ ಅನ್ಕೊಂಡ್ರೆ ಎಲ್ಲರಿಗೂ ಕಾಲು ನೋವು ಅಂತ. ಅಲ್ಲಿ ಏನೂ ಇಲ್ಲ ಅಂದ್ರೆ ಹೋಗ್ತಾ ಇತ್ತು. ಇವತ್ತು ನಮ್ಮ ಅವಸ್ಥೆ ಹೀಗೆ ಆಗಿದೆ. ಮೊದಲು ನಾವೆಲ್ಲ ಬಸ್ಸಲ್ಲೇ ಓಡಾಡ್ತಾ ಇದ್ವಿ. ಈ ಓಲಾ, ಈ ಊರ್ದೇನೋ ಗೊತ್ತಿಲ್ಲ, ಈ ಓಬರು ಓಲಾ ಬಂದ್ಮೇಲೆ ಅಪ್ಪನಾಣೆ 2 ಹೆಜ್ಜೆ ನಡೆಯಲ್ಲ. ಜಾಸ್ತಿ ಅನ್ಕೊಂಡು ಅದರಲ್ಲೇ ಓಡಾಡ್ತೀವಿ. ಏನೋ ಅಪ್ಪ ಈ ಓಲಾ ಓಬರ್ ತುಂಬಾ ಜಾಸ್ತಿ ಹತ್ಲೇಬಾರ್ದು ಅನ್ಕೋತೀನಿ, ಆದ್ರೂ ಜಾಸ್ತಿ ಎಷ್ಟಾಗಿದೆಯೋ ಏನೋ ಅಂತಾನೆ ನೋಡ್ಲಿಕ್ಕೆ ಹತ್ತುತ್ತಾ ಇರ್ತೇನೆ. ನನ್ನ ಮನೆಯಿಂದ 4 ಹೆಜ್ಜೆ ಹತ್ತಿ ಆಟೋ ಸ್ಟ್ಯಾಂಡ್ ಇರೋವರೆಗೂ ಹೋಗ್ತಾ ಇದ್ದೆ. ನೋ ಐ ಆಮ್ ನಾಟ್ ರೆಡಿ. ಇನ್ನೂ ಕೆಲವರಿಗೆ ಮನೆ ಒಳಗೆ ಬರಲ್ಲ ಅಂತ ಬೇಜಾರು. ಅಂದ್ರೆ ಕೆಲವು ಅಪಾರ್ಟ್ಮೆಂಟ್ ಏನಂದ್ರೆ ಆ ಆಟೋ ಇದಿರುತ್ತೆ, ಲಿಫ್ಟ್ ಬಾಗಿಲ ಹತ್ರ ನಿಲ್ಲಿಸ್ತಾನೆ. ಇವರು ಕಾಲಿಟ್ಟ ಲಿಫ್ಟ್ ಅಲ್ಲೇ ಇರೋದು. ಕೆಲವರು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಎಡು ಬಿದ್ರೆ ಹಾಸ್ಪಿಟಲ್ ಅಂತ. ಅಂದ್ರೆ ಎದುರಿಗೆ ಇತ್ತು, ಇವ್ರು ಎದುರು ಬಿದ್ದಾಗೆಲ್ಲ ಹಾಸ್ಪಿಟಲ್ ಒಳಗೆ ಬಿಡೋರು. ಹಾಗೆ ಇಷ್ಟು ಬಯಕೆ, ಅಂದ್ರೆ ಇಷ್ಟು ಸುಖಕ್ಕೆ ನಾವು ಒಗ್ಗಿ ಹೋಗಿದ್ದೇವೆ. ದೇವರು ಅತಿಯಾದ ಸುಖವನ್ನ ಪಡ್ತೇವೆ ಅಂದ್ರೆ ಅವನು ಸಿಗೋದಿಲ್ಲ. ಸುಖ ಕೊಡ್ತಾನೆ, ನಾನು ಸಿಗಲ್ಲ ಅಂತ. ಕಷ್ಟಪಡು ನೀನು, ಎಂತೆಂತ ಕಷ್ಟಪಟ್ಟಿಯ. ಸ್ವಾಮಿಗಳು ಪಾಠ ಹೇಳ್ತಾ ಶ್ರವಣ ಮನನಾದಿಗಳನ್ನ ಎಷ್ಟು ಮಾಡಬೇಕು ಜನರಲ್ ಆಗಿ ಹೇಳಿದ್ರು. 725 ವರ್ಷ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರು ಕ್ಲಾಸ್ಮೇಟ್ಸ್. ಅದಾದ ಕೂಡಲೇ ಮಹಾಭಾರತ ಯುದ್ಧ ಆಗಿದೆ. ಯಾಕಂದ್ರೆ 525 ವರ್ಷ ಅವರು ಅಧ್ಯಯನ ಮಾಡಿದ್ದು. ಟೋಟಲ್ ಅಧ್ಯಯನದ ಅವಧಿಯನ್ನೆಲ್ಲ ಹೇಳ್ತಾರೆ. ಈ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸಣ್ಣ ಗುಡಿಸಲು, ಯಾವ ಅಪಾರ್ಟ್ಮೆಂಟ್ ಅಲ್ಲ, ಯಾವ ದೊಡ್ಡ ಮನೆ ಅಲ್ಲ. ಆ ಗುಡಿಸಿನಲ್ಲಿ ಬಂದು ಭೀಷ್ಮಾಚಾರ್ಯರು ಆಗಾಗ 4-5 ತಾಸು ಕೂತು ಮಾತಾಡೋರು. ಆಚಾರ್ಯರು ಬರೀತಾರೆ, ಏನ್ ಮಾತಾಡೋರು ಅಂದ್ರೆ ದೇವರ ಬಗ್ಗೆ ನಾವು ಕಲಿತದ್ದನ್ನೆಲ್ಲ ಚಿಂತನೆ ಮಾಡುವ ಅಂತ. 720 ವರ್ಷದಲ್ಲಿ ಆ ವೃದ್ಧರು ಮಾಡಿದ್ದೇನು ಅಂದ್ರೆ, ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ, ಭೀಷ್ಮಾಚಾರ್ಯರು ನೈಷ್ಠಿಕ ಬ್ರಹ್ಮಚರ್ಯೆಯನ್ನ ಪರಿಪಾಲನೆ ಮಾಡಿದ ಒಂದು ರೀತಿಯಲ್ಲಿ ಅನಭಿಷಿಕ್ತ ರಾಜ, ಕುರುವಂಶದ ರಾಜರು. ರಾಜರ ಪಟ್ಟದಲ್ಲಿ ಕೂತಿಲ್ಲ, ಕೂತವನು ಧೃತರಾಷ್ಟ್ರ ಕೂತಿದ್ದಾದರೂ ಪ್ರಧಾನಮಂತ್ರಿ ಇವರಿಲ್ಲ ಅಂದ್ರೆ ಏನೋ ನಡೆಯಲ್ಲ. ಇಂತಹ ವ್ಯಕ್ತಿ ದಿನ ಬಂದು ದೇವರ ಬಗ್ಗೆ ಚರ್ಚೆ ಮಾಡಿ ಹೋಗ್ಬೇಕು ಅಂದ್ರೆ ಆ ಶ್ರವಣ ಮನನಗಳಿಗೆ ಕೊಟ್ಟ ಬೆಲೆ ಎಷ್ಟು ನೀವು ನೋಡಿ. ನೀವೇನ್ ಮಾಡ್ತಾ ಇದ್ದೀರಿ, ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ತಲೆ ತಗ್ಗಿಸಿಬಿಟ್ವಿ. ಎಲ್ಲಿ 725 ವರ್ಷ ಎಲ್ಲಿ ಇರ್ತೀವಿ? ನಿಮ್ಮ ಜೀವನ ಎಲ್ಲ ಇಲ್ಲೆಲ್ಲ ಪ್ರಹ್ಲಾದರಾಜರು ನಮ್ಮ ಆಯುಷ್ಯದ ಒಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ, ಏನೇನ್ ಮಾಡ್ತೇವೆ ಅಂತ. ಸಾಮಾನ್ಯ ಇನ್ ಜನರಲ್ 25ರಿಂದ 25 ವರ್ಷದವರೆಗೂ ಅಧ್ಯಯನ ಅದರಲ್ಲಿ ಹೋಗುತ್ತೆ. ಆಗ ಧರ್ಮಾಕರ್ಮ ತುಂಬಾ ಕಡಿಮೆ. ವೃದ್ಧಾಪ್ಯದಲ್ಲಿ 80 ವರ್ಷ ಆದ ಮೇಲೆ ಇರ್ತೀವೋ ಇಲ್ವೋ, ಇದ್ದರೂ ಕಣ್ಣು ಕಾಣಿಸ್ತು, ಕಿವಿ ಕೇಳಿಸ್ತು, ಇಂದ್ರಿಯಗಳ ಪಾಠವೇ ಇರೋದಿಲ್ಲ. ಅದು ಆ ನಂತರದಲ್ಲಿ. ಸೊ ನಮಗೆ ಉಳಿದದ್ದು 60 ವರ್ಷ. 20 ವೃದ್ಧಾಪ್ಯದಲ್ಲಿ, 20 ಬಾಲ್ಯಾವಸ್ಥೆಯಲ್ಲಿ, ಇನ್ನು 60 ವರ್ಷದಲ್ಲಿ ಕೆಲಸ ಕಾರ್ಯ, ಇವುಗಳಿಗೆ 40 ವರ್ಷ ಹೋಯಿತು. ಉಳಿದ 20 ವರ್ಷದಲ್ಲಿ ಆ ಮಾಡಿದ್ದನ್ನೆಲ್ಲ ಮೆಲಕ್ ಹಾಕೋದಾಯ್ತೇವೆ ವಿನಃ ಏನು ನಾವು ಶುರು ಮಾಡಿರ್ತೀವಿ. ಇದನ್ನ ಭಾಗವತದಲ್ಲಿ 3-4 ಕಡೆ ಹೇಳ್ತೀವಿ, ದ್ವಿತೀಯ ಸ್ಕಂದದಲ್ಲಿ ಅದೇ ಬರುತ್ತೆ. ಹೀಗಾಗಿ ಶೂನ್ಯ ಆಗಿರುವುದಿಲ್ಲವ ಪುಣ್ಯದ ಅಕೌಂಟು. ಚೂರೋಪಾರ ಮಾಡಿ ನಮ್ದೊಂದು ಸ್ವಭಾವ. ತುಂಬಾ ಭ್ರಷ್ಟರನ್ನ ನೋಡಿ ನಾವು ಸಂತೋಷ ಪಡ್ತಾ ಇರ್ತೀವಿ. ಅವನು ಸಂಧ್ಯಾವಂದನೆ ಮಾಡಲ್ಲ, ನಾವು ಮಾಡಬೇಕು ಅಂತಿದ್ದೀನಿ ಅಂತ. ಮಾಡುತ್ತಿದ್ದೇನೆ ಅಂತಲ್ಲ, ಮಾಡಬೇಕು ಅಂತಿದ್ದೀನಿ, ನಾನೇ ವಾಸಿ ಅಂತ. ಈ ಅವಸ್ಥೆಯಲ್ಲಿದೇನೋ ಯಾವತ್ತೂ ಅಷ್ಟೇ. ಸಾಧನೆಯಲ್ಲಿ ತುಂಬಾ ಎತ್ತರದವರನ್ನ ನೋಡಿ ನಾನೇ ಹಾಗಿಲ್ಲ ಅನ್ಕೋಬೇಕೇ ವಿನಃ ಕೆಟ್ಟತನದಲ್ಲಿ ಸದ್ಯ ಅವನಿಗಿನ್ನ ಹಾಗಿಲ್ಲ ಅನ್ಕೊಳ್ಬೇಕು. ಪ್ರಕೃತದಲ್ಲಿ ಭಾಗವತ ನಮ್ಗೆ ಉತ್ತರ ಕೊಡಕ್ಕೆ ನೋತ್ಪಾದಯೇದ್ಯದಿರತಿ. ನೀವು ಅದನ್ನ ಬೇಕಾದ್ರೆ
ನಿಮ್ಮಲ್ಲೇ ಟೆಸ್ಟ್ ಮಾಡ್ಕೊಳ್ಬಹುದು. ಒಳ್ಳೆ ಕೆಲಸ ಮಾಡಿದಾಗ ಮತ್ತೆ ಮತ್ತೆ ಮಾಡಬೇಕು ಅನ್ನುವ ತವಕ ಇದ್ದರೆ ಅದು ಸರಿಯಾದ ರೂಟಲ್ಲಿ ನಾನಿದ್ದೇನೆ. ಇಷ್ಟಾದ ಮೇಲೆ ಒಂದಿಷ್ಟು ದೇವರ ಅವತಾರಗಳನ್ನ ಪ್ರಥಮ ಸ್ಕಂದದಲ್ಲಿ ಹೇಳಿ ವೇದವ್ಯಾಸ ದೇವರ ಅವತಾರ ಅದಾದ ಕೂಡಲೇ ನಾರದರು ವೇದವ್ಯಾಸ ದೇವರ ಮನೆಗೆ ಬರ್ತಾರೆ. ಶಮ್ಯಾಪ್ರಾಸ ಅಂತ ಅವರ ಮನೆಯ ಹೆಸರು. ಅದು ಇದ್ದದ್ದಲ್ಲ. ಶಮ್ಯಾಪ್ರಾಸ ಅನ್ನೋದಕ್ಕೆ ಇಲ್ಲಿ ಒಂದು ವಿಶೇಷವಾದ ಅರ್ಥವನ್ನ ಹೇಳಿದ್ದಾರೆ. ಶಮ್ಯ ಅಂತ ಒಂದು ವೃಕ್ಷದ ಕಡ್ಡಿ. ಈ ಯಜ್ಞ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅಂತ ಅದೆಲ್ಲ ಶಾಸ್ತ್ರದ ಕೆಲವೆಲ್ಲ ನಿಯಮಗಳಿದೆ. ಮಂತ್ರ ಹೇಳಿ ಆ ಕಡ್ಡಿಯನ್ನ ಬಿಸಾಕೋದಂತೆ. ಶಮ್ಯಾಂ ಪ್ರಾಸ್ಯ. ಆ ಕಡ್ಡಿ ಎಷ್ಟು ಉದ್ದ ಇರಬೇಕು, ಅದರ ಡಯಾಮೀಟರ್ ಏನು, ಅದೆಲ್ಲ ಇದೆ. ಅದು ಬಿದ್ದ ಸ್ಥಳದಲ್ಲಿ ಯಜ್ಞಶಾಲೆಯನ್ನ ಕಟ್ಟಿ ಯಜ್ಞಯಾಗ ಮಾಡುವ ಸ್ಥಳದ ಹೆಸರು ಶಮ್ಯಾಪ್ರಾಸ. ಮಧ್ವಾಚಾರ್ಯರು ಅದರ ವಿವರಣೆಯನ್ನು ಕೊಡ್ತಾರೆ. ಶಮ್ಯಾಂ ಪ್ರಾಸ್ಯ, ಶಮ್ಯ ಅನ್ನುವ ಯಜ್ಞದ ಕಟ್ಟಿಗೆ ಅದನ್ನ ಬಿಸಾಕಿ ಅಲ್ಲಿ ಯಜ್ಞಶಾಲೆಯನ್ನ ಮಾಡಿ ಯಜ್ಞ ಮಾಡುವ ಸ್ಥಳಕ್ಕೆ ಶಮ್ಯಾಪ್ರಾಸ ಅಂತ ಹೆಸರು. ವೇದವ್ಯಾಸ ದೇವರು ಅಲ್ಲಿ ಸಣ್ಣ ಗುಹೆ, ಅದು ಮಾನ ಅಂತ ಇದೆ ಬದಲಿಯಲ್ಲಿ, ನೀವು ಈಗ ಹೋಗಿ ನೋಡಿರ್ಬಹುದು. ನಾರದರು ಬಂದ ಕೂಡಲೇ, ನಾರದ ನೀನು ಬಂದದ್ದು ಬಹಳ ಸಂತೋಷ, ನಾನು ಎಲ್ಲ ಮಾಡಿದ್ದೇನೆ ಆದ್ರೆ ಯಾವುದೋ ಒಂದು ಬಿಟ್ಟಿದ್ದೇನೆ, ನೀನೇ ಹೇಳು. ನಾರದರದ್ದು ಸರ್ವಜ್ಞ, ನಾಟಕ ಆಡಬೇಡ ನೀನು. ಆದ್ರೆ ನೀನು ಕೇಳ್ತಾ ಇರೋದ್ರಿಂದ ನನಗೊಂದು ಹೊಡೀತು. ಒಳ್ಳೆ ಕೆಲಸ ಮಾಡಬೇಕಾದ್ರೆ 4 ಜನದ ರಿಕ್ವೆಷನ್ ಲೆಟರ್ ಬೇಕಂತ. ನೀನು ಎಲ್ಲರಿಗೂ ತಿಳಿಯಾದ ಭಾಷೆಯಲ್ಲಿ ನಿನ್ನ ಮಹಿಮೆಯನ್ನ ಪ್ರತಿಪಾದನೆ ಮಾಡುವ ಒಂದು ಗ್ರಂಥವನ್ನ ರಚನೆ ಮಾಡಿ. ಆಗ ಒಂದೆರಡಿಷ್ಟು ಕಾನ್ವರ್ಸೇಷನ್ ಇದೆ ನಾರದರಿಗೂ ಹಾಗೂ ವೇದವ್ಯಾಸರಿಗೂ. ತುಂಬಾ ಚೆನ್ನಾಗಿದೆ ಕಾನ್ವರ್ಸೇಷನ್. ನಾವು ನೀವು ಮಾತಾಡುವಂತೆ ಅಂದ್ರೆ ವೇದವ್ಯಾಸ ದೇವರಂತಾರೆ, ನಾರದ ನಾನೇನೋ ಒಂದು ಗ್ರಂಥವನ್ನ ರಚನೆ ಮಾಡ್ತೇನೆ, ಆದ್ರೆ ಮುಂದೆ ಕಲಿಯುಗ ಬರೋದಿದೆ. ಕಲಿಯುಗದಲ್ಲಿ ಧರ್ಮ ಕರ್ಮ ಇದು ಬೇಕಾದರೂ ತುಂಬಾ ಕಡಿಮೆ. ಪರ್ಸೆಂಟೇಜ್ ನೋಡಿದ್ರೆ ತುಂಬಾ ಕಡಿಮೆ. ಪುಸ್ತಕ ಬರೆಯುವನ ಉದ್ದೇಶ ಏನಾಗಬೇಕು ಅಂದ್ರೆ ಆದಷ್ಟು ಸೇಲ್ ಆಗಬೇಕು. ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್, ಥರ್ಡ್ ಎಡಿಷನ್, ಸಾವಿರಾರು ಪುಸ್ತಕ ಹೋಗ್ತಾ ಇದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕೆಲವು ಪುಸ್ತಕ ಪ್ರಿಂಟ್ ಆದದ್ದು ಪರ್ಸಿಂದ ಆಚೆನೆ ಬರೋದಿಲ್ಲ. ಹೀಗಾದ್ರೆ ಪ್ರಯೋಜನ ಏನು? ನಾನು ತುಂಬಾ ಧರ್ಮ ಕರ್ಮ ಇವುಗಳನ್ನ ಹೇಳಿ ಒಂದು ಪುಸ್ತಕ ಬರೆದು ಬಿಟ್ರೆ ಓದೋದು ಬಿಡ್ಬೇಕಲ್ಲ. ಕಲಿಯುಗದಲ್ಲಿ ನಾಸ್ತಿಕರು ಬಹಳ, ಅವರು ಸ್ಯಾಟಿಸ್ಫೈ ಆಗುವಂತಹ ಪುಸ್ತಕ ಬರೆದ್ರೆ ಚೆನ್ನಾಗಿರುತ್ತಲ್ವಾ? ಈ ತುಂಬಾ ಧರ್ಮ ಕರ್ಮದೆಲ್ಲ ಹೇಳಿದ್ರೆ ಯಾರೋ ಅಂದ್ರು, ನಾವು ಅಪ್ಪಿತಪ್ಪಿ ಗರುಡ ಪುರಾಣ ಕೇಳೋದು ತುಂಬಾ ಭಯ ಆಗುತ್ತೆ. ಏನ್ ಭಯ ಆಗುವಷ್ಟೇನು ಹೇಳಿಲ್ಲ. 1-2 ಸಲ ಕೇಳಿದ್ರೆ ಹೋಗ್ಲಿ ಬಿಡು, ನಾವು ಬಂಡ್ರೆ ಹೋಗ್ಲಿ ಬಿಡ್ರಿ, ಹೇಗೋ ಅಲ್ಲಿ ಹಾಗೆ ಆಗತ್ತಲ್ಲ, ಏಟ್ ಬೀಳತ್ತೆ, ಅದಕ್ಕೆ ಇಲ್ಲಿ ತಿಂದ್ರೆ ಮಸಾಲೆ ದೋಸೆ ಅಂತ ಇಲ್ಲಿ ಶುರು ಮಾಡಿಬಿಡ್ತಾರೆ. ಅಲ್ಲಿ ಏಟ್ ತಿನ್ಬೇಕಾದ್ರೆ ಇಮ್ಯುನಿಟಿ ಬೇಕಲ್ವಾ ಅಂತ ಹೇಳಿ. ಹಾಗಾದ್ರೆ ಧರ್ಮ ಕರ್ಮವನ್ನ ಪ್ರತಿಪಾದನೆ ಮಾಡುವಂತಹ ಗ್ರಂಥ ಬರೆಯೋದಕ್ಕಿಂತ ಏನೂ ಇಲ್ಲ, ಧರ್ಮ ಇಲ್ಲ ಕರ್ಮ ಇಲ್ಲ, ಹೀಗೊಂದು ಪುಸ್ತಕ ಬರೆದ್ರೆ ಚೆನ್ನಾಗಿರುತ್ತೆ. ಉದ್ಯಾಪನೆ, ಏಕಾದಶಿ ಉದ್ಯಾಪನೆ, ಚಾತುರ್ಮಾಸ್ಯದ ಉದ್ಯಾಪನೆ, ಶ್ರಾದ್ದದ ಉದ್ಯಾಪನೆ, ಆ ಪ್ರಕಾಶನದ ಹೆಸರೇ ಉದ್ಯಾಪನ ಪ್ರಕಾಶನ. ಒಂದೊಂದ್ಸಲಿ ಒಂದೊಂದು ಉದ್ಯಾಪನೆ ಮಾಡಿಸಿ ಹೊರಟೋಗೋದು. ತುಂಬಾ ನೆನೆಸ್ಕೊಳ್ತಾರೆ ಎಲ್ಲ ಆಚಾರ. ನಿಜವಾಗ್ಲೂ ಅವ್ರು ಬಂದ್ರೆ ಒಂದೊಂದ್ಸಲಿ ಸಾಮೂಹಿಕವಾಗಿ ಎಲ್ಲ ಬಿಡಿಸಿ ಹೊರಟೋಗ್ತಾರಪ್ಪ ಮಹಾನುಭಾವರು. ಅದಕ್ಕೆ ತುಂಬಾ ಒಂದು ಸುಂದರವಾದ ಮಾತು. ನಿನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯೂನಿವರ್ಸಲ್ ಆಗಿ ಅದನ್ನ ನೀನು ಎಲ್ಲರಿಗೂ ಹೇರಬೇಡ. ಅದರಲ್ಲೂ ಧರ್ಮದ ಸೀಟಲ್ಲಿ ಕೂತಿರುವ ಗುರುವಿಗೆ ಜವಾಬ್ದಾರಿ ತುಂಬಾ ಜಾಸ್ತಿ. ಜುಗುಪ್ಸಿತಂ ಧರ್ಮ ಕೃತೆ ಅನುಶಾಸನಂ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ಧರ್ಮದ ಸೀಟಲ್ಲಿ ಕೂತಿರುವವನನ್ನ ಸಾಮಾನ್ಯವಾಗಿ ನಂಬೋದು. ಇವನು ಏನ್ ಹೇಳ್ತಾನೆ ಅದನ್ನ ಮಾಡುವ, ಅವನೇ ಉಲ್ಟಾ ಹೊಡೆದು ಬಿಟ್ರೆ ಗತಿ. ಸ್ವಭಾವ ರಕ್ತಸ್ಯ, ಸ್ವಾಭಾವಿಕವಾಗಿ ನಾವು ರಕ್ತರು. ರಕ್ತಿ ಅಂದ್ರೆ ಅನುರಕ್ತರು, ಆಸಕ್ತರು. ಯಾವುದರಲ್ಲಿ? ಅಧರ್ಮ ಮಾಡುವುದರಲ್ಲಿ ಆಸಕ್ತರಾದ ನಮಗೆ ಧರ್ಮದ ಪೀಠದಲ್ಲಿ ಕುಳಿತಿರುವ ಗುರುವು ಅಧರ್ಮವನ್ನೇ ಬೋಧಿಸಿ ಬಿಟ್ರೆ ಹಾಸಿಗೆ ಹಸ್ಕೊಟ್ಟಾಗತ್ತೆ ತೂಗುಡಿಸೋನ್ಗೆ. ಅದು ತಪ್ಪೋ ನೆಪ್ಪೋ ಫಾಲೋ ಮಾಡ್ತಾರೋ ಬಿಡ್ತಾರೋ, ನಿಷ್ಠುರವಾದದ್ದನ್ನ ಹೇಳಂತೂ ಹೇಳು. ಹೇಳಬೇಕಾದ್ರೆ ಸಂಕೋಚ ಪಟ್ಕೊಂಡ್ಬಿಟ್ರೆ ಗತಿ ಏನು?
ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀರಿತ ಸ್ಥಿತಂ ನಮನ್ಯತೆ ತಸ್ಯ ನಿವಾರಣಂ ಜನಃ. ಕಡೆಗೆ ಅದಕ್ಕೆ ನಿವಾರಣೆನೇ ಇರುವುದಿಲ್ಲ. ಅನೇಕ ಬಾರಿ ನಾನು ಎಕ್ಸಾಂಪಲ್ ಕೊಟ್ಟದ್ದುಂಟು. ಕಾಲ ಕಾಲಕ್ಕೆ ನಮಗೆ ಧರ್ಮದ ಪರಿವರ್ತನೆಯ ಅನಿವಾರ್ಯತೆ ಅನ್ನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 2025ನೇ ಇಸ್ವಿ ಅಥವಾ 22, 23 ಒಟ್ಟು ಈಗ 20ನೇ ಇಸ್ವಿಯಿಂದ ಅಂತ ಇಟ್ಕೊಳ್ಳೋದು. ಇವತ್ತು ಎಲ್ಲರ ಮನೆಯಲ್ಲಿರುವ ಒಂದು ದೊಡ್ಡ ಸಮಸ್ಯೆ, ಮನೆಯಲ್ಲಿ ಮಕ್ಕಳು, ಮಗ, ಸೊಸೆ, ವಯೋವೃದ್ಧರು, ಅಪ್ಪ ಅಮ್ಮ ಮನೆಯಲ್ಲಿದ್ದಾರೆ. ಪ್ರಾಯ 1-2 ಮಕ್ಕಳಿರ್ತಾರೆ, ಅವರಿಗೆ ಮೊಮ್ಮಕ್ಕಳು. ಆ ಮಕ್ಕಳು ಓದು ಮೋದು ಅವ್ರಿಗೆ ಯಾವ ಕೆಲಸ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಮೀಡಿಯಂ ಕ್ಲಾಸಿನ ಮನೆಗಳಲ್ಲಿ ಆಗುವ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ವಯಸ್ಸಾದ ಮೇಲೆ ಇವರಿಗೆ ಮೊದಲಿನ ಶಕ್ತಿ, ಸಾಮರ್ಥ್ಯ, ರಿಫ್ಲೆಕ್ಸ್ ಇರೋದಿಲ್ಲ. ಸಣ್ಣ ಮನೆ, ಇಲ್ಲಿವರೆಗೂ ಅಂದ್ರೆ ಪಾಪ ಇಂಡಿಯನ್ ಸ್ಟೈಲಿನ ಒಂದು ಟಾಯ್ಲೆಟ್ ಇದೆ ಅಂತಂದ್ರೆ ಬಾಡಿಗೆ ಮನೆಯಲ್ಲಿದ್ರೆ ವೆಸ್ಟರ್ನ್ ಟೈಪ್ ಮಾಡಿಸ್ಕೊಡ್ಲಿಕ್ಕಾಗಲ್ಲ, ಇವ್ರು ಕೂಡ್ಲಿಕ್ಕಾಗಲ್ಲ, ಏನೇನೋ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಏನಾದರೂ ಅವರು ಬೆಡ್ ರಿಡನ್ ಆಗಿದ್ದಾರೆ, ಹೆಚ್ಚು ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ನೋಡಿಕೊಡ್ಲಿಕ್ಕಾಗಲ್ಲ, ಮನೆಯನ್ನು ನೋಡಿ ಇವನು ನೋಡ್ಕೊಳ್ಲಿಕ್ಕಾಗಲ್ಲ. ಸಹಜವಾಗಿ ಯಾರು ಸಲಹೆ ಕೊಡ್ತಾರೆ, ಅಯ್ಯೋ ಅದಕ್ಕೇನ್ರಿ ನೀವು ನರ್ಸನ್ನ ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ. ನೋಡ್ಕೊಳ್ತಾರೆ, ಅವರಿಗೆ 30,000 ಏನೋ ಇದೆ, ಅದೆಲ್ಲಿಂದ ಕೊಡೋದು. ಓಕೆ, ಆ ಮಕ್ಕಳು ಮೊಮ್ಮಕ್ಕಳು ಕಳಿಸ್ತಾರೆ, ಅದನ್ನೇನೋ ಮಾಡೋಣ ಅಂದ್ರೆ ಸಮಸ್ಯೆ ಏನು ಅಂದ್ರೆ ಆ ನರ್ಸನ್ನು ನೋಡ್ಕೊಂಬೋದು ಇವ್ರ ಜವಾಬ್ದಾರಿ ಇರುತ್ತೆ. ಅವ್ರು ಬಂದು ಕೂಡಲೇ ಬೇಗಿತ್ತಿ ತರ ಕಾಫಿ ಕೊಟ್ಟು, ಅವ್ರ ತಿಂಡಿ ಕೊಟ್ಟು, ಅವ್ರಂದ್ರು ಈ ಅತ್ತೆ ಮಾವನ್ ನೋಡ್ಕೊಂಬೋದ್ರ ಬಗ್ಗೆ ನಿಂದೊಂದು ಬೇರೆ ಅಮ್ಮ ತಾಯಿ, ಇವಾಗ ಈ ಮಾಡೋದನ್ನ ಅವ್ರಿಗೆ ಮಾಡಿದ್ರೆ ಬಗೆಹರಿಯುತ್ತೆ. ಬೀಳೇ ಮನೆಯಾಗೆ ಇರುವುದಿಲ್ಲ, ಸಮಸ್ಯೆಗಳು ತುಂಬಾ ಇದ್ದಾವೆ. ಹಾಗಾದ್ರೆ 24, 25ನೇ ಇಸ್ವಿಯಲ್ಲಿ ವಯಸ್ಸಾದವರನ್ನ ನೋಡಿಕೊಳ್ಳೋದು ತುಂಬಾ ಕಷ್ಟ ಇದೆ. ಒಂದು ಧರ್ಮದ ಅಮೆಂಡ್ಮೆಂಟ್ ತರೋದು, ಅವರನ್ನ ಎಲ್ಲಾದ್ರೂ ಬೀದಿಯಲ್ಲಿ ಬಿಟ್ಟು ಬರೋದು ಅಥವಾ ಏನೋ ಮಾಡಿ ಅವರನ್ನ ಕೃಷ್ಣಾರ್ಪಣೆ ಮಾಡಿಸೋದು ಅಂತಂದ್ರೆ ಗತಿ ಏನು? ಕಾಲ ಕಾಲಕ್ಕೆ ನಮಗೆ ಧರ್ಮದಲ್ಲಿ ಸಮಸ್ಯೆ ಆಗಿದೆ ಅಂತ ಇಷ್ಟೆಲ್ಲ ಸಮಸ್ಯೆ ಇದ್ದು ನೋಡಿಕೊಳ್ಳೋದಿದೆಯಲ್ಲ, ಅದು ನಿಜವಾದ ಹೆಗ್ಗಳಿಕೆ, ಕರ್ತವ್ಯ ಕರ್ಮ. ಯಾಕೆ ಹೇಳಿಕೆ ಬಂದೆ ಅಂದ್ರೆ, ಇಷ್ಟು ದಿವಸ ನಮ್ಮ ರೈತ ತನ್ನ ಎತ್ತನ್ನ, ತನ್ನ ಆಕಳನ್ನ ಭಕ್ತಿಯಿಂದ ರಕ್ಷಣೆ ಮಾಡ್ತಾ ಇದ್ದ. ಇವತ್ತೇನಾಗಿದೆ ಅಂದ್ರೆ ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಕಷ್ಟ ಆಗಿದೆ. ಸರಿ, ಕಸಾಯಿಖಾನೆಗೆ ಗುಲಾಲಿಂದ ಕಳಿಸ್ತಾ ಇದ್ದಾರೆ. ಅದನ್ನ ಇವರು ರಾಜಕೀಯದವರು ಸಮರ್ಥನೆಯನ್ನು ಮಾಡ್ತಿದ್ದಾರೆ. ಅವನಿಗೆ ಆ ಭಾವನೆ ಇರಲಿಲ್ಲ, ನನಗೆ ಇಷ್ಟು ದಿನ ಅನ್ನ ಕೊಟ್ಟಿದೆ ಏನೋ ತಿಳ್ಕೊಂಡಿರ್ಲಿ, ಇವತ್ತು ಆ ಫೀಲ್ಡು ಇಲ್ಲ. ಅವನಿಗೆ ಆಗ ಮಾರಿದ್ರೆ ಒಂದು 30,000 ಬರುತ್ತೆ, ಹೋಗ್ಲಿ, ನಮ್ಮಪ್ಪನ ಗಂಟೆ ನೋಯ್ತು. ಈ ಗೋವಿಗೋ ಎತ್ತಿಗೋ ಬಂದ ಪರಿಸ್ಥಿತಿ ಒಮ್ಮೆ ಮನುಷ್ಯನಿಗೂ ಬರುವ ಸಾಧ್ಯತೆ ಇಲ್ಲ ಅಂತೇನಿಲ್ಲ. ಹಾಗಾದ್ರೆ ಅದನ್ನ ಧರ್ಮ ಅನ್ನೋದಾ? ಧರ್ಮವನ್ನ ನಮ್ಮ ಇಷ್ಟಕ್ಕೆ ಬಂದಂತೆ ಮಾಡ್ತಾ ಹೋದ್ರೆ ನಾಳೆ ದಿನ ಎಷ್ಟೋ ಜನಕ್ಕೆ ಮಕ್ಕಳು ಹೊರೆ, ಅವರನ್ನ ಕೊಂದು ಅವರನ್ನ ಮುಗಿಸುವುದು. ಹೀಗಾದ್ರೆ ಗತಿ ಏನು? ಅದಕ್ಕಂದ್ರು ಅವೆಲ್ಲ ಇಲ್ಲ. ಸ್ವಚ್ಛವಾದ ಧರ್ಮವನ್ನು ಪ್ರತಿಪಾದನೆ ಮಾಡುವ ಗ್ರಂಥವನ್ನು ನೀವು ಬರೀರಿ. ನಮಗೆ ಕ್ವಾಂಟಿಟಿಕ್ಕಿಂತ ಕ್ವಾಲಿಟಿ ಸಾಕು. ಇದು ನಾರದರೇ ಹೇಳೋದು. ಆಯ್ತು ನಾರದ, ನೀನು ಧರ್ಮ ಧರ್ಮ ಅದು ಯಾರಿಗಾಗಿ ಬರೀಲಿ? ಸಜ್ಜನರಿಗಾಗಿ. ಏನ್ ಸಜ್ಜನರ ಬಗ್ಗೆ ಬಹಳ ಮಾತಾಡ್ತಾ ಇದೆಯಲ್ಲ, ನಿನಗೇನು ಗೊತ್ತು ಅಂದ್ರು. ನಾರದರು ತಮ್ಮ ವೃತ್ತಾಂತವನ್ನ ಹೇಳ್ತಾರೆ. ನಾನು ತುಂಬಾ ಸಜ್ಜನರ ಸಹವಾಸವನ್ನು ಮಾಡಿಲ್ಲ, ಮಾಡಿದ ಕೆಲವೇ ದಿವಸದಲ್ಲಿ ಆದ ಅನುಭವವನ್ನ ಹೇಳ್ತೇನೆ. ಇದು ಮಾತ್ರ ತುಂಬಾ ತುಂಬಾ ಮುಖ್ಯ. ನಮ್ಮ ನಿಮ್ಮ ಜೀವನದಲ್ಲಿ ನಾವು ದೊಡ್ಡವರಲ್ಲಿ ಹೋದ್ವಿ, ಓದಿದ್ವಿ, ಮಾಡಿದ್ವಿ, ಅದು ಒಂದೆಲ್ಲಕ್ಕಿನ್ನ ನಮ್ಮ ಬಾಲ್ಯಾವಸ್ಥೆಯನ್ನ, ಯೌವನಾವಸ್ಥೆಯನ್ನ ಯಾವ ರೀತಿಯಲ್ಲಿ ನಾವು ಕಳೀತೀವಿ, ಬೆಳಿತೀವಿ ಇದೆಯಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಇವತ್ತು ಅದು ಸಿಗ್ತಾ ಇಲ್ಲ, ಬಾಲಕರಿಗೆ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ. ಇಲ್ಲಿ ಹೇಳ್ತಾರೆ, ನಾನು ದಾಸಿಯ ಮಗನಾಗಿದ್ದೆ. ನಾರದ, ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನ. ನಾರದರು ಇದ್ದ ಊರಿಗೆ ಒಂದಿಷ್ಟು ಯತಿಗಳ ಗುಂಪು ಬಂತು. ಮಳೆಗಾಲ ಅಂದ್ರೆ ಚಾತುರ್ಮಾಸ್ಯ ಕಾಲ, ಅದಕ್ಕೆ ಪ್ರಾವೃಷಿ ಕಾಲ ಅಂತ ಕರೀತಾರೆ. ಮಳೆಗಾಲದಲ್ಲಿ ಚಾತುರ್ಮಾಸ್ಯ ಕೂಡೋದು ಯಾಕೆ? ಯತಿಗಳು ಅಂದ್ರೆ ಮುಖ್ಯ ಉದ್ದೇಶ. ತುಂಬಾ ಜನ ಗೊತ್ತಿರಬಹುದು, ಗೊತ್ತಿಲ್ಲದೇನೋ ಇರಬಹುದು. ಏನದು 4 ತಿಂಗಳು ಯತಿಗಳು ಚಾತುರ್ಮಾಸ್ಯವನ್ನ ಮಾಡೋದು ಯಾಕೆ?
ಹಾಗೆ ಯಾಕೆ ಮಾಡಬೇಕು? ಆ 4 ತಿಂಗಳನ್ನ ಹಿಂದೆ ಯಾವಾಗನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಸಮ್ಮರ್ ಅಲ್ಲಿ ಮಾಡಿದ್ರೆ ಎಲ್ಲರಿಗೂ ರಜಾ ಇರುತ್ತೆ. ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಅನೇಕ ಹುಳ ಹುಪ್ಪಟೆಗಳೆಲ್ಲ ಹುಟ್ಟತ್ತೆ. ಸನ್ಯಾಸ ಧರ್ಮದ ಪ್ರಧಾನ ಗುರಿ ಅಹಿಂಸೆ. ಅವರು ಓಡಾಡಿದರೆ ಆ ಪ್ರಾಣಿಗಳೆಲ್ಲ ಸಾಯತ್ತೆ ಅಂತ ಹೇಳಿ 4 ತಿಂಗಳು ಎಲ್ಲಿಯೂ ಓಡಾಡದೆ ಒಂದೇ ಸ್ಥಳದಲ್ಲಿ ಕೂತಿರೋದು. ನಿಜ ಹೇಳಬೇಕು ಅಂದ್ರೆ ಈ ಚಾತುರ್ಮಾಸ್ಯದ ವ್ರತವನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಪರಿಪಾಲನೆ ಮಾಡೋರು ಜೈನರು. ಜೈನ ಸನ್ಯಾಸಿಗಳು 10x10 ರೂಮಿಂದ ಆಚೆನೆ ಬರೋದಿಲ್ಲ. ಅವರು ಯಾವ ಪ್ರಾಣಿಯೂ ನಮ್ಮಿಂದ ಸಾಯಬಾರದು. ನಮ್ಮಲ್ಲಿ ಏನಂದ್ರೆ ಜ್ಞಾನದ ಪಿಪಾಸುಗಳಿರ್ತಾರೆ, ಸಜ್ಜನರು ಅನೇಕ ಜನ ಉದ್ಧಾರ ಮಾಡಬೇಕು, ಈ ವ್ಯೂ ಬೇರೆ. ಬಟ್ ಚಾತುರ್ಮಾಸದ ಪ್ರಧಾನ ಉದ್ದೇಶ ಏನು ಅಂದ್ರೆ ಮಳೆಗಾಲದಲ್ಲಿ ಓಡಾಟದಿಂದ ಪ್ರಾಣಿಗಳು ಸಾಯದೆ ಒಂದು ಕಡೆ ಇರೋದು ಅಂತ. ಇದು ಚಾತುರ್ಮಾಸದ ಪ್ರಧಾನ ಉದ್ದೇಶ. ಶಾಸ್ತ್ರೀಯವಾದದ್ದು ಬೇರೆ ಬೇರೆ ಇದೆ, ಲೌಕಿಕವಾದ ಉದ್ದೇಶ ಇದು. ರಾಮಋಷಿ ಕಾಲ ಮಳೆಗಾಲದಲ್ಲಿ ನನ್ನ ಊರಿನಲ್ಲಿ ಒಂದಿಷ್ಟು ಜನ ಚಾತುರ್ಮಾಸಕ್ಕೆ ಕೂತು ನಾರದರ ತಾಯಿ ಹೇಳದಂತೆ ಅವ್ರು ಸೇವೆ ಮಾಡು. ನಾರದರದ್ದು ನಾನು 5 ವರ್ಷದ ಪುಟ್ಟ ಬಾಲಕ, ನಾನು ಹೋಗಿ ಏನು ಸೇವೆ ಮಾಡ್ತೇನೆ? ಸೇವೆ ಮಾಡಲಿಕ್ಕೆ ಸ್ವಲ್ಪ ಒಂಚೂರು ದೊಡ್ಡವರಾಗಿರ್ಬೇಕು. ಈ ಸಣ್ಣ ಸಣ್ಣ ಮಕ್ಕಳು ಸೇವೆ ಮಾಡೋದಕ್ಕಿಂತ ತೊಂದರೆ ಕೊಡೋದೇ ಜಾಸ್ತಿ ಆಗುತ್ತೆ. ಅದರಲ್ಲಿ ಈ ಮಡಿ ಅಂತಿದ್ದಾಗ ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಅದು ಮುಟ್ಬೇಡ, ಇದು ಮುಟ್ಬೇಡ, ಒಂದು ಅವನ ಮೈಲಿಗೆ ಮಾಡೋದು ಸುಮ್ಮನೆ ಸಮಸ್ಯೆ ಇದೆ. ಇಲ್ಲ ಇಲ್ಲ, ನೀನು ಅಲ್ಲಿ ಹೋಗಿರೋ, ಅವ್ರ ದರ್ಶನ ಮಾಡು, ಅವ್ರು ಏನು ಹೇಳ್ತಾರೋ ಅಷ್ಟನ್ನ ಮಾಡು, ಒಳ್ಳೇದು. ಒಂದು ರೀತಿ ಈ ಮಡಿವಂತರ ಮನೆಯಲ್ಲಿ ಒಂದು ಮೈಲಿಗೆ ಅವರು ಇದ್ರೆ ಅನುಕೂಲ. ಅದು ತುಂಬಾ ಕಷ್ಟ. ಎಲ್ಲರ ಮನೇಲಿ ಅದೇ ಸಮಸ್ಯೆ ಇರೋದೇ. ಇಬ್ರು ಇರ್ತೀವಿ ಗಂಡ ಗುಂಡಿ, ಇಬ್ರು ಸ್ನಾನ ಮಾಡಿ ಕೂತ್ಬಿಟ್ವಿ ಅಂದ್ರೆ ಕಡೆಗೆ ಆ ಮೋಟ್ರು ಸ್ವಿಚ್ ಆರಿಸೋದು ಇರಲ್ಲ. ಈಗ ನಾವೆಲ್ಲ ಅದನ್ನೆಲ್ಲ ಮಡಿಗೆ ತಗೊಂಡ್ಬಿಟ್ಟಿದೀವಿ, ಆದ್ರಿಂದ ಅನುಕೂಲ. ನನ್ ತುಂಬಾ ಕಷ್ಟ. ಅದರಲ್ಲೂ ಏನೋ ಮೋಟ್ರ್ ಸ್ವಿಚ್ ಹಣ ಒಲೆ ಆಫ್ ಮಾಡ್ಕೋತೀವಿ, ಅದಕ್ಕೇನು ಜಿಂಕೆದೆ ಚಿತ್ರ ಅಂಟಿಸ್ತೀವಿ, ಕೃಷ್ಣಾಜಿನ ಅಂತ ಹೇಳಿ ಯಾರೋ ಆಯ್ತು. ಈಗ ಸಮಸ್ಯೆ ಏನಾಗುತ್ತೆ, ಏನೇ ನೋಡ್ರಿ, ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲ ಪರ್ಫೆಕ್ಟ್ ಆಗಿ ಎಲ್ಲವನ್ನ ಮಾಡ್ಕೊಳ್ಲಿಕ್ಕಾಗಲ್ಲ. ಅದು ಮಡಿ ಸೆಕ್ಟಾರು, ಮೈಲಿಗೆ ಸೆಕ್ಟಾರು ಅಂತ ಇರುತ್ತೆ, ಎಲ್ಲಾ ಆಗಿರುತ್ತೆ. ಯಾವುದೋ ಒಂದು ಪದಾರ್ಥ ಫ್ರಿಡ್ಜ್ ಅಲ್ಲಿ ಮಾಡ್ತಿರ್ತಾರೆ. ಈ ಅಡಿಗೆ ಮನೆ, ದೇವ್ರ ಮನೆ ಒಂದೇ ಕಡೆ ಇದ್ರೆ ಈ ಗಂಡನ್ಗೆ ಆ ದೇವ್ರಕ್ಕಿಂತ ಇಲ್ಲೇ ಗಮನ. ಏನ್ ಮಾಡ್ತೀಯಾಳೋ ಏನೋ ಮಾಡ್ತಾಗ ಅಯ್ಯ ಸುಮ್ಮನೆ ನಿಮ್ ದೇವ್ರ ಪೂಜೆ ನೋಡ್ಕೊಳ್ರಿ, ಏನು ಅಲ್ಲ ಏನ್ ಹೇಳೋ, ಹಸಿ ಮೆಣಸಿನ್ಕಾಯಿ ಮರೆತು ಬಿಟ್ಟು ಮಕ್ಕಳ ಅನ್ಕೊಂಡೆ, ಇವತ್ತು ಇಲ್ವಾ? ಮರ್ತಿರ್ತಾಳೆ, ಎಲ್ಲ ಇಟ್ಕೊಂಡಿರ್ತಾಳೆ, ಫ್ರಿಡ್ಜ್ ಅಲ್ಲಿ ಇರುತ್ತೆ. ಇವನ ಇವತ್ತು ಇಲ್ವಾ? ಗೋವಿಂದ. ಸುಮ್ಮನೆ ನೀವನ್ನೇ ನೋಡ್ಕೊಂಡು ಮಾಡ್ಕೊಳ್ಳಿ ಪೂಜೆ. ಅದು ಬಿಟ್ಬಿಟ್ಟು ಹಸಿಮೆಣಸಿನಕಾಯಿ ಇಲ್ಲ ಅಂದ್ರೆ, ಹಸಿಮೆಣಸಿನಕಾಯಿ ಇದ್ರೆ ನೀವೇ ಇದ್ದೀರಲ್ಲ ಅಂದವ್ರು. ಏನೋ ತೆಕ್ಕೊಳ್ಳೋದು ಮಾಡೋದು. ಇದಕ್ಕೇನಾಗಿತ್ತು, ಹಿಂದೆ ನಾವೆಲ್ಲ ಸ್ವಲ್ಪ ಈಗೋಯಿಸಮ್ ಇರ್ಲಿಲ್ಲ, ಹೆಲ್ಪಿಂಗ್ ನೇಚರ್ ಇತ್ತು. ಅಕ್ಕಪಕ್ಕದ ಮನೆಯವ್ರನ್ನ ಕರೀತಾ ಇದ್ವಿ. ಈಗೆಲ್ಲ ಆಗಲ್ಲ, ಯಾರು ಕರೆಯಕ್ಕೂ ಆಗಲ್ಲ, ಅವರು ಬರಲ್ಲ. ಪಕ್ಕದ ಮನೆಯವ್ರು ಮಾತಾಡ್ಸೋದು ತುಂಬಾ ಕಮ್ಮಿ. ಎಲ್ಲೋ ಬದ್ರಿ ಯಾತ್ರೆಗೆ ಹೋದಾಗ ಗಂಗಾದಲ್ಲಿ ಜಾರ್ ಬಿದ್ದಾಗ ಕೈ ಹಿಡ್ಕೊಂಡು, ನಮ್ಮ ಮನೆ ಪಕ್ಕನೇ ಇದ್ದೀರಲ್ವ, ನಾನು ನಮ್ಮನ್ನು ಮಾತಾಡಿಸ್ಬೇಕು ಅನ್ಕೋತೀನಿ, ಸಿಗೋದೇ ಇಲ್ಲಪ್ಪ ನೀವು ಅಂತ ಹೇಳಿ. ಇಷ್ಟು ಪರಸ್ಪರ ನಮ್ಮಲ್ಲಿ ಪ್ರೀತಿ ವಿಶ್ವಾಸ. ಅದರಲ್ಲೂ ಈಗಂತೂ ಈ ಫೋನ್ ಆಂಡ್ರಾಯ್ಡ್ ಬಂದ್ಮೇಲೆ ಎರಡು ಗಜೇಂದ್ರಂಗ್ ಒಂದು ಮಸೂಳೆ ಹಿಡ್ಕೊಂಡ್ರೆ ನಾವೇ ಹಿಡ್ಕೊಂಡಿದ್ವಿ. ಒಂದು ವಾಟ್ಸಾಪ್, ಇನ್ನೊಂದು ಫೇಸ್ಬುಕ್. ಯಾವ ಪ್ರಪಂಚದ ಮೋಕ್ಷ ಕೊಡ್ತೀನಿ ಅಂದ್ರೆ ಬೇಡಪ್ಪ, ಇದಿದ್ರೆ ಬರ್ತೀವಿ ಅಂತೀವಿ. ಇಂಥ ಅವಸ್ಥೆಯಲ್ಲಿ ನಾವಿದ್ದೇವೆ. ಸೊ ನಿಮ್ಮ ಸಮಸ್ಯೆ ಅದಕ್ಕೆ ಯಾರೋ ಒಂದು ಇಲ್ಲ, ನಾವೇನ್ ಮಾಡಿದೀವಿ, ಫ್ರಿಡ್ಜ್ ಬಾಗಿಲಿಗೆ ಒಂದು ಕೃಷ್ಣಾಜಿನ ಸುತ್ತಿದ್ದೀವಿ, ಅದನ್ನ ಎಳೀತೀವಿ. ಸರಿ, ಮಡಿ ಆಯ್ತು. ಒಳಗಿರೋ ಹಸಿಮೆಣಸಿನಕಾಯಿ 2 ಧಾವಳಿ ಗ್ಲೌಸ್ ಮಾಡಿಸ್ಕೊಂಡಿದ್ರೆ ಅದರಿಂದ ತೆಗೀತೀವಿ. ಹೋಗ್ಲಿ ಅಂತೂ ಇಟ್ಕೊಂಡೇ ಇರಲ್ಲ ವಾಸಿ. ಒಬ್ರು ಮೇಲೆ ಕೆಲಸಕ್ಕಿದ್ರೆ ಒಳ್ಳೆಯದು, ನೀನು ಹೋಗಿ ಇರುವುದು. ನಾನು 5 ವರ್ಷ ಅವ್ರ ಪಾಪ ಯತಿಗಳಿಗೆ ಸೇವೆ ಮಾಡಿದ್ರು. ಅವ್ರಿಗೇನೋ ಇವ್ರ ಮೇಲೆ ಪ್ರೀತಿ. ಭೋಜನಾನಂತರದಲ್ಲಿ ಒಂದಿಷ್ಟು ಅವ್ರಿಗೆ ಅನ್ನ ಆಹಾರ ಕೊಡೋದು. ಮುಖ್ಯವಾಗಿ ನಾರದರು ಮಾಡಿದ್ದೇನಂತಿದ್ರೆ, ಭಾಗವತ ಹೇಳೋದು, ಅವರು ಉಂಡ ಎಲೆಯನ್ನ ಎತ್ತಿ ಗೋಮೆ ಮಾಡಿದ್ರಂತೆ. ಎಲೆ ಹೋಮ ಮಾಡೋದು ತುಂಬಾ ಪುಣ್ಯದ ಕೆಲಸ ಅಂತ ಭಾಗವತ ಉಲ್ಲೇಖ ಮಾಡಿದೆ.
ನಾರದರು ಮಾಡಿ ಇವನ್ನೆಲ್ಲ ಇವತ್ತು ಹೇಳೋದೇ ಕಷ್ಟ. ಓ ಇದೆಲ್ಲ ಅನ್ಯಾಯ, ಅದು ಇದೊಂದು ಶುರು ಮಾಡಿ ಎತ್ತೋದೇ ಎತ್ತುತ್ತಾ ಇರ್ತಾರೆ. ಇವ್ರು ಅನ್ಯಾಯ ಅನ್ನೋದು, ಇದು ಎಂದೂ ಎಲೆ ಎತ್ತುತ್ತಾ ಇರೋದು ಅನ್ಯಾಯ ಅಂತ ಅಷ್ಟೋ ಸಮಸ್ಯೆ ಇದೆ. ಭಾಗವತ ಹೇಳಿದೆ, ನನ್ನೆಲೆ ಎತ್ತು ನಾ ಹೇಳಿಲ್ಲ, ಭಾಗವತ ಅವ್ರು ಎತ್ತದ್ರು ನಾರದರು ಅಂತ ಅವ್ರು ಹೇಳಿದ್ದಾರೆ. ಸರಿ, 4 ತಿಂಗಳಾದ ಮೇಲೆ ಅವ್ರ ಪಾಡಿಗೆ ಅವರು ಹೊರಟು. ಇವರಿಗೆ ದೇವರ ಧ್ಯಾನದ ಬಗ್ಗೆ ಒಂಚೂರು ಉಪದೇಶ ಮಾಡಿ ಹೋಗಿದ್ರು. ನಾರದರಿಗಿಂತ ಒಂದೇ ಒಂದು ಅಟ್ಯಾಚ್ಮೆಂಟ್ ಅವರ ಅಮ್ಮ, ಹಾವು ಕಚ್ಚಿ ಅವಳು ಸತ್ತೋದು. ಯಾರಿಲ್ಲ, ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದಾರೆ. ಅವ್ರು ಹೇಳಿದ ದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಹೃದಯದಲ್ಲಿ ದೇವರು ಕಂಡ, ಮಿಂಚಿನಂತೆ ಕಂಡಿದೆ. ತಕ್ಷಣ ಹೋಗಿಬಿಡ್ತು. ನಾನು ಅರ್ಥ ಆಗೋದು, ಇನ್ನು ನೋಡ್ಬೇಕು. ಇಲ್ಲ, ನಿನ್ನ ಈ ಜನ್ಮದಲ್ಲಿ ಚೂರೇ ಸ್ಯಾಂಪಲ್ ತೋರಿಸಿದ್ದೇವೆ, ಮುಂದಿನ ಜನ್ಮದಲ್ಲಿ ಸದಾ ನೋಡು ಅಂತ ಹೇಳಿದ್ರು. ಕನ್ಕ್ಲೂಷನ್ ಏನಂದ್ರೆ, ತಿಳುವಳಿಕೆ ಇಲ್ಲದ 5ನೇ ವಯಸ್ಸಿನಲ್ಲಿ 4 ತಿಂಗಳು ಸಜ್ಜನರ ಸಹವಾಸ ಮಾಡಿ ಅತಿಯಾದ ದೊಡ್ಡ ಸೇವೆ ಅಲ್ಲದೆ ಇದ್ರು ಚೂರೋಪಾರೋ ಸೇವೆ ಮಾಡಿದ ನನಗೇ ಈ ಅವಸ್ಥೆ ಬಂದಿದೆ ಅಂದ್ರೆ, ಇನ್ನು ತಿಳಿದು ಸದಾ ಸಜ್ಜನರ ಸೇವೆಯಲ್ಲಿ ಇದ್ದವರು ಉದ್ಧಾರ ಆಗ್ತಾರೆ ಅಂತ ಹೇಳಬೇಕಾ ಅಂತ ಕನ್ಕ್ಲೂಷನ್ ಮಾಡ್ತಾರೆ. ಹಾಗಾಗಿ ಸಜ್ಜನರ ಸಹವಾಸವನ್ನು ಮಾಡಿ. ಅಚ್ಯುತಂಗ್ರೆ ನೆಟ್ಟರಾಯ ದಚ್ಚಲಾಭ ತುಷ್ಟರ ನಿಶ್ಚಯಾತ್ಮಕ ಜ್ಞಾನ ಉಳ್ಳ ಅಚ್ಚ ಭಾಗವತರ ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ. ತಂತ್ರಸಾರ ಅಷ್ಟಮ ಮಂತ್ರ ಪರಿಪೂರ್ಣ ಸ್ನೇಹ ಯಂತ್ರದಿಂದ ಜಗತ್ವ ತಂತ್ರನ ಗುರಿ ಮಾಡುವವರ ಸಂಗವಾಗಲಿ ಸಾಧು ಸಂಗವಾಗಲಿ. ಬಹಳ ದೊಡ್ಡ ಮಾತು. ಆದ ಮೇಲೆ 4 ಶ್ಲೋಕ ಭಾಗವತವನ್ನ ವೇದವ್ಯಾಸ ದೇವರು ಇವರಿಂದ ಕೇಳ್ತಾರೆ. ನಾರದರು ಬ್ರಹ್ಮದೇವರು ಉಪದೇಶ ಮಾಡಿದ 4 ಶ್ಲೋಕ ಭಾಗವತವನ್ನ ಒಪ್ಪಿಸಿ ಹೋಗ್ತಾರೆ. ಅವರು ಹೋದ ಮೇಲೆ ವೇದವ್ಯಾಸ ದೇವರು ಭಾಗವತವನ್ನ ಶುರು ಮಾಡಿದ್ರು. ಭಾಗವತ ಶುರು ಮಾಡಿದ್ದು ಎಲ್ಲಿಂದ ಅಂದ್ರೆ, ಅಶ್ವತ್ಥಾಮ ಕೆಳಗೆ ಬಿದ್ದ, ದುರ್ಯೋಧನ ಕೆಳಗೆ ಬಿದ್ದಿದ್ದಾನೆ, ಅಲ್ಲಿಗೆ ಮಹಾಭಾರತ ಮುಗೀತು. ಇನ್ನೂ ಸತ್ತಿಲ್ಲ. ಅವನಿಗೆ ಕಡೆಯ ಅಪೇಕ್ಷೆ ಒಂದಿತ್ತು. ಅಶ್ವತ್ಥಾಮರನ್ನ ಕೇಳದ, ಅಶ್ವತ್ಥಾಮರೇ, ಉಪಪಾಂಡವರು, ಪಾಂಡವರ ಸಂತತಿಯನ್ನಂತೂ ನಾವು ನಾಶ ಮಾಡ್ಲಿಕ್ಕಾಗಲಿಲ್ಲ. ಪಾಂಡವರ ಮುಂದಿನ ಜನರೇಷನ್ನು ಅವರು ಕುರುವಂಶ ಆಳಬಾರದು. ಅವರು ತಡೆಯನ್ನೆಲ್ಲ ಕಡೆದು ನನ್ನ ಮುಂದೆ ನೈವೇದ್ಯ ಮಾಡಿಬಿಡ್ರಿ, ನಾನು ಸುಖವಾಗಿ ಪ್ರಾಣ ಬಿಡ್ತೇನೆ. ಇದು ಒಂದು ಅಪೇಕ್ಷೆ. ಇನ್ನೊಂದು ಅಪೇಕ್ಷೆ ಇದೆ, ನನ್ನ ಹೆಂಡತಿಯಲ್ಲಿ ನೀವು ಮಕ್ಕಳನ್ನ ಪಡೆದು ಅವರು ನಮ್ಮ ಈ ದೇಶ ಆಳ್ಳಿ. ತಥಾಸ್ತು ಅಂದ್ರು ಬ್ರಹ್ಮಚರ್ಯ ಕಳಕೊಂಡ್ರು. ಈ ಉಪಪಾಂಡವರ ತಲೆಯನ್ನ ಕಡೆದು ತರ್ತಾ ಇದ್ದಾರೆ. ಭೀಮಸೇನ ದೇವರು ಅಟ್ಟಿಸಿಕೊಂಡು ಹೋಗಿ ಎಳೆದುಕೊಂಡು ಬಂದರು. ದ್ರೌಪದಿ ಪಾಪ ನೋಡ್ತಾಳ, 5 ತಲೆ ಒಳ್ಳೆ ಮಕ್ಕಳು. ಕಣ್ಣೀರಿಟ್ಲು. ಭೀಮ ಕೊಂದೇ ಬಿಡ್ತಾನೆ ಅಂದ. ಧರ್ಮರಾಜಾದಿಗಳು ಸ್ವಯಂ ದ್ರೌಪದಿಯೋದು ಬೇಡ, ಗುರುಪುತ್ರರು, ಗುರುವಿಗೆ ಸಮಾನರು, ಗುರುಪುತ್ರಸ್ತು. ಇನ್ನೂ ಒಂದು ಹೇಳ, ಇವರು ಸತ್ತರೆ ನನ್ನ ಮಕ್ಕಳೇನು ಬರೋದಿಲ್ಲ. ಇವರಮ್ಮನೂ ಒಬ್ಬ ತಾಯಿ, ಅವಳಿಗೆ ನೋವಾಗೋದು ಬೇಡ, ನನಗೆ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಇದ್ದೀರಿ. ಈ ತಾಯಿಗೆ, ಇವನ ತಾಯಿಗೆ ಯಾರಿಲ್ಲ, ಬಿಟ್ಬಿಡಿ. ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ. ಭೀಮ ಅಂದ, ನನಗೆ ಇಲ್ಲಿ ಯಾವ ಸಾಫ್ಟ್ವೇರ್ನಲ್ಲೂ ತೋರ್ತಾ ಇಲ್ಲ, ಕೊಲ್ಲೋದೆ. ಇವ್ರ 10 ಇವ್ರಿಷ್ಟು ಜನದ ಒಪಿನಿಯನ್ ಒಂದು, ಆ ಭೀಮಂದೇ ನಡೆಯೋದು. ಭೀಮನಿಗೆ ಕೃಷ್ಣ ಹೇಳಿದ್ರೆ ಕೇಳ್ತಾನೆ. ಕೃಷ್ಣನ ಮುಖ ನೋಡುದು, ಕೃಷ್ಣ ನೀನೇ ಹೇಳು. ಕೃಷ್ಣನನ್ನ ನೋಡಿದಾಗ ಕೃಷ್ಣ ಹೇಳ್ದ, ಭೀಮ ಬ್ರಹ್ಮಬಂಧನ ಹಂತವ್ಯ. ಅವನು ಬ್ರಾಹ್ಮಣನಾದರೂ ಬ್ರಾಹ್ಮಣ್ಯವನ್ನ ಕಳೆದುಕೊಳ್ಳುವಷ್ಟು ತಪ್ಪು ಕೆಲಸ ಮಾಡಿದ್ರೆ ಬ್ರಹ್ಮಬಂಧು ಅಂತ. ಅವನನ್ನ ಕೊಲ್ಲಬಾರದು, ಗೊತ್ತಾಯ್ತಾ? ಹೂ ಅಂದ್ರು. ಇಷ್ಟೇ ಹೇಳಿದ್ರೆ ಬಗೆಹರಿದಿರೋದು. ಇನ್ನೊಂದು ಮುಂದೆ ಹೇಳದ ಕೃಷ್ಣ, ಆತತಾಯಿ ವದಾರ್ಹಣ, ಆತತಾಯಿಗಳನ್ನ ಬಿಡಬಾರದು. ಓ ಇದ್ದ. ಈ ಅಶ್ವತ್ಥಾಮಾಚಾರ ಬ್ರಹ್ಮಬಂಧುನೂ ಹೌದು, ಆತತಾಯಿನೂ ಹೌದು. ಏನು ಆತತಾಯಿ ಅಂದ್ರೆ ಏನು? 6 ಜನರನ್ನ ಆತತಾಯಿಗಳು ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಬರುತ್ತೆ, ಆತತಾಯಿನ ಅಂತ ಈ ಅರ್ಜುನ ಹೇಳ್ತಾನೆ. ಆತತಾಯಿ ಅಂದ್ರೆ 6 ಅಪರಾಧಗಳನ್ನ ಮಾಡಿರುವವನನ್ನ ಆತತಾಯಿಯ ಲಿಸ್ಟ್ ಅಲ್ಲಿ ಸೇರಿಸ್ತಾರೆ.
ಈ 6 ಜನ ಯಾರ್ಯಾರು? ಅಗ್ನಿದಾಹ, ಗರದಹ, ಅಗ್ನಿದೋ ಗರದಶ್ಚೈವ, ಶಸ್ತ್ರಪಾಣಿ, ಧನಾಪಹ, ಕ್ಷೇತ್ರ ಸೀಮಾಪಹಾರಿ ಚ ಷಡೈತೆ ಖ್ಯಾತತಾಯಿನಃ ಅಂತ ಇದು ಒಂದು ಪ್ರಮಾಣ. ಸುಮ್ಮನೆ ಬೆಂಕಿ ಹಚ್ಚೋದು, ಹೊಟ್ಟೆ ಕಿಚ್ಚಿನಿಂದ ಈ ಕೆಲವೆಲ್ಲ ಊರುಗಳಲ್ಲಿ ನೋಡ್ತೀವಿ. ಊರೇ ಯಾಕೆ, ಈಗೆಲ್ಲ ನಮ್ಮ ದೇಶದ ಮೇಲೆ ಸುಖವಾಗಿದ್ರು ಎಲ್ಲೆಲ್ಲೋ ಕ್ಷಿಪಣಿಗಳನ್ನು ಬಿಟ್ಟು ಬೆಂಕಿಯಿಂದ ದಾಳಿ ಮಾಡೋದು. ಅಗ್ನಿದಾಹ, ಗರದಶ್ಚೈವ, ವಿಷವನ್ನ ಹಾಕಿ ಕೊಲ್ಲುವವರು ಗರದಶ್ಚೈವ, ಶಸ್ತ್ರಪಾಣಿ, ಶಸ್ತ್ರಪಾಣಿ ಅಂದ್ರೆ ಟೆರರಿಸ್ಟ್, ಅಸ್ತ್ರಶಸ್ತ್ರ ಹಿಡಿದು ದರೋಡೆ ಮಾಡೋದು. ಧನಾಪಹ, ಇನ್ನೊಬ್ಬರ ಧನವನ್ನ ಅಪಹಾರ ಮಾಡೋದು. ಯಾವ ರೀತಿ ಆದ್ರೂ ಆಗ್ಬೋದು. ಈಗೆಲ್ಲ ಬರುತ್ತಲ್ಲ ಸರ್, ಅರ್ಜೆಂಟ್ OTP ಹೇಳಿದ್ರು ಹೋಗ್ಬಿಟ್ರೆ ಎಲ್ಲ ಬ್ಯಾಂಕಿನ ಇಂದ ಅದು ಅಷ್ಟು ಕಿತ್ಕೊಂಡೇ ಹೋಗ್ಬೇಕು ಅಂತಿಲ್ಲ, ಒಟ್ಟು ನಿಮ್ಮ ಅಕೌಂಟ್ ಖಾಲಿ ಮಾಡೋದು. ಧನಾಪಹ, ಕ್ಷೇತ್ರ ಸೀಮಾಪಹಾರೀಚ, ಪರಸ್ತ್ರೀಯರನ್ನ ಅಪಹಾರ ಮಾಡೋದು. ಪರರ ಸೈಟ್ ಅನ್ನ ಕದಿಯೋದು. ಅದು ಅರ್ಧ ಅಡಿ ಇರ್ಬೋದು, 1 ಅಡಿ ಇರ್ಬೋದು. ಕೆಲವರು 1 ಅಡಿ ಉಳಿಸಿರ್ತಾರಷ್ಟೆ ಪೂರ್ಣ ಕಂದು. ಎರಡೂ ಸಮಸ್ಯೆನೇ. ಕ್ಷೇತ್ರ ಸೀಮಾಪಹಾರೀಚ, ಈ 6 ಜನರನ್ನ ಎನ್ಕ್ವೈರಿ ಮಾಡದೆ ಕೊಲ್ಲಬೇಕಂತ ಇದು ಶಾಸ್ತ್ರ ಹೇಳಿರೋದು. ಆದ್ರೆ ಇದಕ್ಕೆ ಎನ್ಕ್ವೈರಿ ಆದದ್ದು ತುಂಬಾ ಆಗೋದು ಈಗೆಲ್ಲ. ಕ್ಷೇತ್ರ ಸೀಮಾಪಹಾರೀಚ ಷಡೈತೆ ಖ್ಯಾತತಾಯಿನ, ಇಂಥವರನ್ನ ಮುಲಾಜಿಂದ ಕೊಲ್ಲಬೇಕು. ಏನ್ ಮಾಡ್ತೀವಿ ಈಗ? ನಿರಪರಾಧಿಗಳನ್ನ ಕೊಂದಿಯಾನೆ ಅಶ್ವತ್ಥಾಮ, ಆದ್ರೆ ಬ್ರಹ್ಮ ಬಂಧು ಆಗಿದ್ದಾನೆ. ಎರಡೂ ಹೇಳ್ಬಿಟ್ರೆ ಏನ್ ಮಾಡ್ಬೇಕು? ಇದೇ ದೊಡ್ಡ ಸಮಸ್ಯೆ. ಯಾವ್ದಾನ ಒಂದು ನಿರ್ಧಾರವಾಗಿ ಹೇಳಿದ್ರೆ ಫಾಲೋ ಮಾಡಬಹುದು. ಯಾರು ಕೇಳಲಿಕ್ಕೆ ಬರ್ತಾರ ಪಾಪ, ಸರ್ ಏಕಾದಶಿ ನಾಳೆನೋ ನಾಡಂತ, ಇವನ ಒಂದ ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ವಾ ನಿರ್ಧಾರವಾಗಿ ಹೇಳಬೇಕು. ಇವನೇನು, ಅವನಿಗೆ ಡೌಟ್ ಇತ್ತು ಪಾಪ, ಇವನೇನು ಹೇಳ್ದ, ಏನೋಪ್ಪ ಯಾರೋ ಅಂತ ಇದ್ರು ನಿನ್ನೇನೋ ಮೊನ್ನೇನೋ ಅಂತ. ಇಂದ ಮೊದಲೇ 2 ಹುಳ ಇವನ್ ತಲೆಯಲ್ಲಿದೆ, ಇನ್ನೆರಡು ಬಿಟ್ಟು ಕಳಿಸ್ಬಿಟ್ಟೆ, ನಿನ್ನೇನೋ ಮುಗಿದೋಯ್ತ ಅಂದ. ಹೌದು, ನೀವೇನು ಎಷ್ಟು ನಿಶ್ಚಿಂತೆಯಿಂದ ಇದ್ದೀರಿ? ನಾ ಮಾಡಲ್ಲಲ್ಲ, ಅದಕ್ಕೆ ನಿಮ್ಮನ್ನು ನಾ ಕೇಳದಲ್ಲ. ಹಾಗಾದ್ರೆ ಗತಿ ಏನು? ಕೃಷ್ಣ ಹೇಳಿದ್ದು ನನಗೆ ಅರ್ಥ ಆಗಿದೆ. ಬ್ರಾಹ್ಮಣನಾದವನು ಅಪಚಾರ ಮಾಡಿದರೆ ಅವನಿಗೆ ಶಿಕ್ಷೆ ಅಂದ್ರೆ ಹೊಡೆಯೋದಲ್ಲ. ಅವನ ದೇಹವನ್ನ ಮುಟ್ಟದೆ ಅವನ ಮರಣಕ್ಕೆ ಸಮಾನವಾದ ಶಿಕ್ಷೆ ಅಂದ್ರೆ ದೊಡ್ಡ ಪೋಸ್ಟಲ್ ಇದ್ರೆ ಕೆಳಗಿಳಿಸೋದು, ಅವನ ಆಸ್ತಿಯನ್ನ ಉದ್ಧಾರ ಹಾಕಿಕೊಳ್ಳೋದು, 10 ಜನದ ಮುಂದೆ ಅಪಮಾನವನ್ನ ಮಾಡೋದು. ಅದೇ ಅವನು ಸತ್ತಾಗೆ. ಇನ್ನೇನು ಹೊಸದಾಗಿ ಅವನಿಗೇನು ಮಾಡೋದು ಬೇಕಾಗಿಲ್ಲ, ಅಷ್ಟನ್ನ ಮಾಡಿದರೆ ಸಾಕು ಅಂತ. ಇನ್ನೊಂದು ಯಾವುದೋ ಇದರಲ್ಲಿ ಬಂದಿದ್ದ ನ್ಯೂಸ್, ತುಂಬಾ ನೋವಾಗುವ ನ್ಯೂಸ್ ಅದು. ಬ್ರಾಹ್ಮಣ ಅಂತಲ್ಲ ಪಾಪ, ಏನೇನೋ ಆಗಿಬಿಡತ್ತೆ ಜೀವನದಲ್ಲಿ. ಒಂದು 7ನೇ ಕ್ಲಾಸಿನ ಹುಡುಗನೋ ಏನು, ನೀವು ಯಾರೋ ನೋಡಿರ್ಬೋದು ಪಾಪ, ಎಲ್ಲೋ ಚಿಪ್ಸ್ ಅನ್ನ ತಗೊಳ್ಳಿಕ್ಕೆ ಅಂತ ಪಾಪ ಅಂಗಡಿನ ಹಣ ಕಮ್ಮಿ ಇತ್ತು, ಕೊಟ್ಟಿದ್ದಂತೆ ಪಾಪ. ಅವನ್ನ 10 ಜನ ಮುಂದೆ ಕಳ್ಳ ಅಂತ ಹೇಳಿ ಇವನು ಅಂಗಡಿ ಒಂದು ಮಾಡಿದ್ದಕ್ಕೆ ಡೆತ್ ನೋಟ್ ಬರೆದಿಟ್ಟು, ನಾನು ಕಳ್ಳ ಅಲ್ಲ, ಅವನ್ನ ದುಡ್ಡು ಕೊಟ್ಟಿದ್ದೆ ಅಂತ ಹೇಳಿ ಅಯ್ಯೋ ಅನ್ನಿಸ್ತು ಪಾಪ. ಬಡತನವೂ ಹಾಗೆ ಮಾಡಿಸ್ತು. ಅಂಗಡಿ ಅವನು ಅಷ್ಟು ಸ್ಟ್ರಿಕ್ಟ್ ಆಗಿ ಅದನ್ನ 100 ಜನರ ಮುಂದೆ ಅಪಮಾನ ಮಾಡುವಷ್ಟು ದೊಡ್ಡ ಹಣ ಅಲ್ಲ. ಕದಿಯೋರು ಕೋಟಿಗಟ್ಟಲೆ ತಗೋತಾನೆ ಇದ್ದಾರೆ. ಅವರನ್ನ ನಾವು ರಾಜರು ಅಂತ ಪೂಜೆ ಮಾಡುವ ಅನಿವಾರ್ಯತೆಗಳಿದ್ದಾವೆ. ಎಂತ ದುರಂತ. ನಾನು ಕಳ್ಳ, ಆ ಏಜಿಗೆ ಅದರ ಮನಸ್ಥಿತಿ ಹಾಗೆ ಇರುತ್ತೆ, ನನ್ನ ಕಳ್ಳ ಅಂದ್ಬಿಟ್ರೆ ಅಂತ. ಬೆಳೀತಾ ದೊಡ್ಡ ಕಳ್ಳರಾದ್ರೂ ಆಯಾ ಬಿಡ್ರಿ, ಹೇಗೂ ಬಂದಿದೆಯಲ್ಲ ಬಿರುದು ಅಂತ ಹೇಳಿ ಆನಂದವಾಗಿರ್ತಾರೆ. ದುರಂತ ಅಗ್ನಿನೋ ಗರದಶ್ಚಿ. ಹಾಗಾಗಿ ಇವನನ್ನ ನಾವು ಹೊಡೆಯೋದು ಬೇಡ. ಅವನಲ್ಲಿ ಒಂದು ಶಿರೋರತ್ನ ಇದೆ, ಅದನ್ನ ಕಿತ್ಕೊಳ್ಳೋದು. ಇವ್ರ್ಯಾರು ಮುಟ್ಟಿಲ್ಲ, ಅವರೇ ಕಿತ್ಕೊಟ್ಟಿದ್ದು. ನಮಗೊಂದು ತಲೆಯಿದೆ, ಇವರು ಅವರ ತಲೆಯನ್ನ ತೋಡಿ ತೆಗೆದುಕೊಂಡು, ಇಲ್ಲ ಅಶ್ವತ್ಥಾಮಾಚಾರ್ಯ ತಲೆ ತೋಡಿಕೊಂಡು ಕಿತ್ತಿಕೊಟ್ಟದ್ದು, ಯಾರು ಮುಟ್ಟಿಲ್ಲ. ಅದು ಈಗಲೂ ಹುಣ್ಣು ಹಾಗೆ ಉಂಟು ಅಂತ. ಇಷ್ಟಾದ ಮೇಲೆ ಕಡೆ ಕೃಷ್ಣ ಅಂದ, ಅಶ್ವತ್ಥಾಮ ಉತ್ತರೇ ಗರ್ಭದಲ್ಲಿ ಒಂದು ಕೂಸಿದೆ, ಅಲ್ಲಿಗೆ ಪ್ರಯೋಗ ಮಾಡಬೇಡ ಸ್ವಾಮಿ, ಜ್ಞಾಪಿಸ್ತಿ, ಅಲ್ಲಿಗೆ ಪ್ರಯೋಗ ಮಾಡ್ತೇನೆ. ಬೇಡ ಇಲ್ಲ, ತತ್ರೈವ ಬಾಧಯಾಮ್ಯಸ್ತ್ರಂ, ಅಲ್ಲೇ ಪ್ರಯೋಗ ಮಾಡ್ತೇನೆ ಮಾಡು ಅಂದ್ರು. ಉತ್ತರ ಗರ್ಭದ ಮೇಲೆ ಮಾತ್ರ ಪ್ರಯೋಗ ಮಾಡಿದಾಗ ಅವಳು ಓಡಿ ಬರ್ತಾಳೆ. ನಿನ್ನೋರೆ ತೋರೆವರನು ಅರಿಯೇ ಆದಿ
ಮೂಲ ನಿನ್ನ ಪಾದವನಂಬಿದೆ ಭೇದ ಬೇಡಿಸದೆವೆ ಮೋದದಾಯಕನೇ ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಮೇಧಿನಿ ಪತಿ ನಿನ್ನ ಆರಾಧನೆ ಮಾಡಿಸೋ ಹರಿಯೇ ನಿನ್ನೊರೆತು ಕೊರೆಬರನು ನಾ ಹರಿಯೇ ಪಾಹಿ ಪಾಹಿ ಮಾಯೋಗಿ ದೇವದೇವ ಜಗತ್ಪತೆ ನಾಣ್ಯಂ ತದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ನೀನೇ ರಕ್ಷಣೆ ಮಾಡು ಸ್ವಾಮಿ. ದೇವರನ್ನ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಗರ್ಭದಲ್ಲೇ ಹೊಕ್ಕು ಆ ಮಗುವನ್ನ ರಕ್ಷಣೆ ಮಾಡಿ ಅದಕ್ಕೆ ಅದು ಪರೀಕ್ಷಿತ. ಸುತ್ತಲೂ ಪರಿ ಅಂದ್ರೆ ಸುತ್ತಲೂ, ಪರಿಧಿ ಅಂತ ಕನ್ನಡದಲ್ಲಿ ಕರಿತೀವಲ್ಲ, ಸುತ್ತಲೂ ಗರ್ಭದಲ್ಲೇ ಸುತ್ತಲೂ ದೇವರನ್ನ ನೋಡಿದ್ದರಿಂದ ಅವನು ಪರೀಕ್ಷೆ ಮಾಡಿ ದೇವರನ್ನ ನೋಡ್ತಾ ಇದ್ದ. ದೇವರೇನೋ ನನ್ನನ್ನ ಕೊಲ್ಲಲಿಕ್ಕೆ ಒಬ್ಬ ಬರ್ತಾನ ತಕ್ಷಕ ಅಂತ, ಇವನೇನ ಅಂತ ಮಗುವಾಗಿ ಹುಟ್ಟಿದ ಮೇಲೆ ಅವನನ್ನ ನೋಡ್ತಾ ಇದ್ದಂತೆ. ಮಗುವನ್ನ ನೋಡ್ಲಿಕ್ಕೆ ಬಂದವರನ್ನ ಪರೀಕ್ಷೆ ಮಾಡಿ ನೋಡಿದ್ದರಿಂದಲೂ ಪರೀಕ್ಷಿತ. ಸರಿ, ಪರೀಕ್ಷಿತ ಅಂತ ಅವನ ಜನ್ಮ ಆಯ್ತು. ಕೃಷ್ಣ ಹೋಗಿ ಬರ್ತೇನೆ ಅಂದ್ರೆ ಕುಂತಿದೇವಿ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡಿ ಬೇಡ್ಕೋತಾಳ, ಕೃಷ್ಣ ನೀನ್ ಹೋಗ್ಬೇಡ. ಯಾಕತ್ತೆ ಸೋದರತ್ತೆ ಅವಳು, ಕೃಷ್ಣ ನಮಗೆ ಆಪತ್ತು ಬಂದಾಗೆಲ್ಲ ನೀನು ಇರ್ತಾ ಇದ್ದಿ, ಸಂಪತ್ತು ಬಂದ್ರೆ ನೀನ್ ನಮ್ಮಿಂದ ದೂರ ಆಗ್ತೀಯ, ಹಾಗೆ ಅನ್ಕೋ. ಹಾಗಾದ್ರೆ ಕೃಷ್ಣ ಸಂಪತ್ತನ್ನು ನೀನೇ ಇಟ್ಕೋ, ನಮ್ಗೆ ಆಪತ್ತೇ ಕೊಡು. ವಿಪದ ಸಂತುನ ಶಶ್ವತೆ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಮ್ಯ ಸ್ಯಾತ್ ಪುನರ್ಭವ ದರ್ಶನಂ. ಇಲ್ಲೊಂದು ತುಂಬಾ ಸುಂದರವಾದ ಪುಟ್ಟ ತಾತ್ಪರ್ಯವನ್ನು ಮಧ್ವರು ಬರೀತಾರೆ. ಅಲ್ಲ, ಆಪತ್ತನ್ನ ಕೇಳಿ ಸಂಪತ್ತನ್ನ ಕೃಷ್ಣನಿಗೆ ವಾಪಸ್ಸು ಕೊಡುವುದರಿಂದ ಲಾಭ ಏನು? ಕೃಷ್ಣನ ಸ್ಮರಣೆ ಬರುತ್ತೆ. ಇಷ್ಟಕ್ಕಾಗಿ ಸಂಪತ್ತನ್ನ ಯಾಕೆ ಕಾಂಪ್ರಮೈಸ್ ಮಾಡ್ಕೋಬೇಕು? ಅಲ್ಲ, ಪುನಃ ಈ ಆಪತ್ತನ್ನ ಕೊಡುವ ಸಂಸಾರವೇ ಬರಲ್ಲ, ಆದ್ದರಿಂದ ಅವಳು ಇದನ್ನು ಕೊಡ್ತೇನೆ ಎಂದದ್ದು. ಅಪುನರ್ಭವ ದರ್ಶನಂ ಒಂದ್ಯಾವ್ದು ಪೈನ್ ಕಿಲ್ಲರ್ ಇದೆ, ಇದನ್ನ ನೀವು ತಗೊಳ್ತಾನೇ ಇದ್ರೆ ಹಾಯ್ ಅಂತ ಜೀವನವಿಡೀ ಇರಬಹುದು. ಇನ್ನು ಅವನು ಹೇಳ್ದ, ಸರ್ ಸ್ವಲ್ಪ ಹಣ ಜಾಸ್ತಿ ಆಗ್ಬೋದು, ಒಂದು 15 ದಿನ ಖರ್ಚು ನಿಮ್ಗೆ ಟೈಮ್ ನೀವು ಫ್ರೀ ಮಾಡ್ಕೊಳ್ಬೇಕು, ನಿಮ್ ಪರ್ಮನೆಂಟ್ ಆಗಿ ನಿಮ್ಮ ರೋಗವೇ ಇಲ್ಲದೆ ಇರುವಂತೆ ಅದನ್ನೇನೋ ಸಣ್ಣ ಆಪರೇಟ್ ಮಾಡ್ತೇವೆ. ಸಾಮಾನ್ಯ ಸಣ್ಣ ವಯಸ್ಸು ಬುದ್ಧಿವಂತರಾದವನು ಔಟ್ ಮಾಡ್ಕೊಂಬೋದು, ಎಸ್ ನೀವು ಮಾಡಿ ಸರ್ ಆಪರೇಷನ್ ಅಂತ. ಇಲ್ಲ ಇದೆಯಲ್ಲ, ಇದು ಸಾಯೋವರೆಗೂ ಗುಳಿಗೆ ತಗೋತಾ ಇರ್ತೇನೆ ಅಂದ್ರೆ ಅದು ಒಂದಿನ ಕಮ್ಮಿ ಆಗಲ್ಲ. ಹಾಗೆ ನಾನು ರೋಗವನ್ನೇ ಪರಿಹಾರ ಮಾಡಿಕೊಳ್ಬೇಕೇ ವಿನಃ ರೋಗಕ್ಕೆ ಯಾವುದೋ ಒಂದು ಔಷಧಿಯನ್ನ ತೆಗೆದುಕೊಂಡು ಅದನ್ನ ಸಾಯೋವರೆಗೂ ಪರಿಪಾಲನೆ ಮಾಡ್ತೇನೆ ಅನ್ನೋ ಸರಿಯಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಬೇರೆ ರೋಗ ಬಾರದಂತೆ ತಡೆಯೋದು, ಇದ್ದ ರೋಗವನ್ನ ಸಣ್ಣ ಆಪರೇಷನ್ ಅಲ್ಲಿ ಪೂರ್ಣ ಹೋಗುವಂತೆ ಮಾಡಿಕೊಳ್ಳೋದು. ಸಂಸಾರವೆಂಬ ರೋಗವೇ ಹೋಗುತ್ತೆ ದೇವರ ದರ್ಶನದಿಂದ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮತ್ತೆ ನನ್ನಿಂದ ನಿಮಗೆ ಉಪಕಾರ ಆಗಿದೆ ಅಂತೆ, ನನ್ನ ಒಂದೆರಡು ಸ್ಯಾಂಪಲ್ಲು ಎಕ್ಸಾಂಪಲ್ಲು ಹೇಳ್ತೀಯಾ? ಕೇಳೋರಿಗೆ ಈ ಕೆಲವೊಮ್ಮೆ ಸುಮ್ಮನೆ ಔಪಚಾರಿಕವಾಗಿ ಹೊಗಳ್ತಾ ಇರ್ತೇವೆ, ಸಾರ್ ಎಲ್ಲ ನಿಮ್ಮಿಂದಾನೆ ಅಂತ. ಅವ್ರು ಏನೂ ಮಾಡಿರಲ್ಲ, ಅವ್ರಿಗೂ ಆಶ್ಚರ್ಯ, ಏನ್ ನಮ್ಮಿಂದಾನೆ ಅಂತಾರೆ. ಇಲ್ಲ, ಅವ್ನು ಎಲ್ಲಾರ್ಗು ಹೀಗೆ ಅನ್ನೋ ಅಭ್ಯಾಸ ಅಂದ್ರು. ನಾನು ಏನ್ ಮಾಡಿದ್ರೆ ಹೇಳ್ತೀಯಾ? ಇಲ್ಲ ಒಂದ ಎರಡ. ವಿಷಾಮಹದ್ರೇ ಪುರುಷಾದ ದಂಶನಾಥ್ ಅಸತ್ಸಭಾಯಾ ವನವಾಸ ಕೃಚ್ರತಃ ಮೃಧೇ ಮೃಧೆ ಅನೇಕ ಮಹಾರಥೋಸ್ತ್ರತೋ ದ್ರೌಣ್ಯಸ್ತ್ರತಶ್ಚ ಹರೇಭಿರಕ್ಷಿತಾ. ನಮ್ಮಪ್ಪ ನನ್ನ ಮಗುವಿಗೆ ವಿಷ ಹಾಕಿದ್ರು ಭೀಮನಿಗೆ, ಅದು ಜೀರ್ಣ ಆಗುವಂತೆ ಮಾಡಿದ್ದ ನೀನು. ಅರಗಿನ ಮನೆಯಲ್ಲಿ ನಮ್ಮನ್ನೆಲ್ಲ ಇಟ್ಟು ಬೆಂಕಿ ಹಚ್ಚಿದರೆ ನನ್ನ ಕೂಸಿಗೆ ಹೊರೋ ಶಕ್ತಿಯನ್ನ ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ರಿ. ಏನ್ ಕುಂತಿಯ ವ್ಯಕ್ತಿತ್ವ ನೋಡಿ. ಚೂರು ನಮ್ಮ ಮಕ್ಕಳು ಮಾಡಿದ್ರೆ ತುಂಬಾ ಹೇಳ್ಕೊಡ್ತೇವೆ. ಎಲ್ಲರನ್ನ ಹೊತ್ತಿಕೊಂಡು ಬಂದದ್ದನ್ನ ಅಥವಾ ಈ ವಿಷವನ್ನ ಅರಗಿಸಿದ್ದು ಎಲ್ಲವನ್ನ ದೇವರು ಅಂತ ಚಿಂತನೆ ಮಾಡಿದ್ದು. ನಿಮ್ ಮಗು ವಿಷ ಹಾಕಿದ್ರಲ್ಲ, ಹೇಗೆ ಡೈಜೆಸ್ಟ್ ಆಯ್ತು? ಅಯ್ಯೋ ಬಿಡಿ, ನಮ್ಮ ಮಗ ಏನೇನೋ ತಿಂದು ಡೈಜೆಸ್ಟ್ ಮಾಡ್ಕೋತಾನೆ, ನಾನು ಬೆಳೆಸಿರೋದು ಹಾಗೆ. ಅವೆಲ್ಲ ಇಲ್ಲ, ದೇವರ ಅನುಗ್ರಹ. ಅಸತ್ ಸಭಾಯ ನಮ್ಮಪ್ಪ ಎಲ್ಲಕ್ಕಿನ್ನ ಎಲ್ಲಾ ಕೈ ಚೆಲ್ಲಿ ಕೂತಿದ್ವು.
ಸಭೆಯ ಮಧ್ಯದಲ್ಲಿ ನನ್ನ ಸೊಸೆಯ ವಸ್ತ್ರಾಪಹರಣ, ಇನ್ನೇನು ಗತಿ ಅಂದ್ರೆ ಹಸ್ತಿನಾವತಿಗೂ ದ್ವಾರಾವತಿಗೂ ಹೂಗಳ ದಯೆ. ವನವಾಸ ಗಚ್ಚತಃ, ಆ ವನವಾಸದಲ್ಲಿದ್ದಾಗ ಅಂತರಂ ಕಿಂಚಿದೇವಹಿ ಅಂತಾರೆ ಆಚಾರ್ಯರು. ಮೋಕ್ಷದಲ್ಲಿರುವವರೆಗೂ ಪಾಂಡವರ ವನವಾಸಕ್ಕೂ ಗ್ಯಾಪ್ ಚೂರೆ ಅಂತ, ಅಷ್ಟು ಸುಖವಾಗಿದ್ದು. ಯುದ್ಧದಲ್ಲಿ ದಿನಾ ಸಾವಿರಾರು ಜನ ಸತ್ತರು, ನನ್ನ 5 ಮಕ್ಕಳ ತಲೆಯನ್ನು ಉಳಿಸ್ತಿ, ಕಡೆಗೆ ನಮ್ಮ ವಂಶ ರಕ್ಷಣೆ ಮಾಡುವ ಕೂಸನ್ನು ಉಳಿಸ್ಬಿಟ್ಟಿ, ಇಷ್ಟೆಲ್ಲ ಮಾಡಿ ನಮ್ಮನ್ನು ಬಿಟ್ಟು ಹೋಗೋದಾ? ಅತ್ತೆ, ನಾನು ಎಲ್ಲ ಕಡೆ ಇದ್ದೇನೆ, ನಿಮ್ಮಲ್ಲೂ ಇದ್ದೇನೆ, ನಿಮ್ಮೊಳಗೆ ನನ್ನನ್ನು ನೋಡಿಕೊಳ್ಳಿ, ನಾನು ಪಬ್ಲಿಕ್ ಪ್ರಾಪರ್ಟಿ ಹೋಗಿ ಬರ್ಬೇಕು ಅಂತ ಹೊರಟು. ಭೀಷ್ಮಾಚಾರ್ಯ ಅಳ್ತಾಕು, ಧರ್ಮರಾಜ ಅಳ್ತಾಕು, ನಾನು ಅಧರ್ಮ ಮಾಡಿದೆ, ಬಾ ನಿಮ್ಮಾಚಾರಕ್ಕೆಲ್ಲ ಹೇಳಿಸ್ತೇನೆ ಅಂತ ಶರಶೈಯಲ್ಲಿ ಮಲಗಿದ ಭೀಷ್ಮರ ಕೈಯಲ್ಲಿ ಉಪದೇಶ ಮಾಡಿ ಅಂದ್ರೆ ಕಣ್ಣೀರಿರ್ತಾನೆ. ನಮ್ಮಪ್ಪ ನನ್ನ ದೇಹದಲ್ಲಿ ಬಾಣ ಇನ್ಯಾಕೆ ಬಿಟ್ಟಿಲ್ಲ ಅಂದ್ರೆ ಜಾಗ ಇಲ್ಲ ಅಂತ ಬಿಟ್ಟಿಲ್ಲೋ, 8 ಗರ್ಭವಾಸದ ದುಃಖವನ್ನ ಅನುಭವಿಸುವ ನಾನು ಉಪದೇಶ ಮಾಡ್ತೇನ? ಅವನು ಧರ್ಮರಾಜ ಎತ್ತರ, ಅವನು ಯಮಧರ್ಮರಾಜ ತಾರತಮ್ಯದಲ್ಲಿ ತುಂಬಾ ಮೇಲಿದ್ದಾನೆ, ಅದು ಎದುರ ನೀನು ಬೇರೆ ಇರ್ತಿ. ಏನನ್ಬೇಕು ದೇವರು, ನೀವು ಬಾಯಾಡಿಸ್ರಿ ಹಿನ್ನೆಲೆ ಗಾಯಕ ನಾನಾಗ್ತೇನೆ. ಏನು ಭಾಗ್ಯ ರೀ ಆ ಪುಣ್ಯಾತ್ಮರದು. ಒಂದು ದೇವರ ನಾಮ ಸಾಯೋ ಕಾಲಕ್ಕೆ ಬಂದ್ರೆ ಪುಣ್ಯ ಅಂದ್ರೆ ವಿಷ್ಣು ಸಹಸ್ರನಾಮವನ್ನ ಜಗತ್ತಿಗೆ ಕೊಟ್ಟು, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಕಿಂ ಜಪನ್ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮೃತ್ತಿಕಾ ವೃಂದಾವನದಲ್ಲಿ ಆಚಾರ್ಯರೇ ಇದರಿಗೆ ಪಾರಾಯಣ ಮಾಡಿದ್ರೆ ಪುಣ್ಯ ಅಂದ್ರೆ ಆ ಗ್ರಂಥ ಪ್ರತಿಪಾದ್ಯನಾದ ವಿಷ್ಣುವಿನ ಮುಂದೆ ವಿಷ್ಣು ಸಹಸ್ರನಾಮವನ್ನು ಒಪ್ಪಿಸುವ ಭಾಗ್ಯ. ಏನು ಭೀಷ್ಮರ ಭಾಗ್ಯ! ಅನುಶಾಸನ ಪರ್ವ, ಶಾಂತಿ ಪರ್ವ ಎಲ್ಲ ಹೇಳಿ ಕಡೆಗೆ ಕಣ್ಣೀರಿಟ್ರು. ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ ಮೃತಮಧಿಕರ್ತು ಅವಪ್ಲುತೋ ರಥಸ್ಥಃ. ನಮ್ಮಪ್ಪ, ನಿನ್ನ ಕರುಣೆ ತುಂಬಾ ದೊಡ್ಡದು. ಯಾಕೆ ಭೀಷ್ಮರೇ, ನೀವೊಂದು ಪ್ರತಿಜ್ಞೆಯನ್ನ ಮಾಡಿದ್ದಿ, ಯುದ್ಧದಲ್ಲಿ ನಾನು ಅಸ್ತ್ರವನ್ನ ಶಸ್ತ್ರವನ್ನ ಹಿಡಿಯೋದಿಲ್ಲ ಅಂತ. ನಾನು ಎಂಥ ಭ್ರಷ್ಟ! ನಿನ್ನ ಮಾತನ್ನ ಮೀರಿ ಕೃಷ್ಣನ ಕೈಯಲ್ಲಿ ಅಸ್ತ್ರಶಸ್ತ್ರ ಹಿಡಿಸ್ತೇನೆ ಅಂತಂದ್ರೆ ಪ್ರತಿಜ್ಞೆ ಮಾಡಿ ಕ್ಷತ್ರಿಯರು ಈಡೇರಿಸದೆ ಸತ್ತರೆ ಮೂಲ ರೂಪದಲ್ಲಿ ಪ್ರವೇಶ ಇಲ್ಲಂತೆ. ನನಗೆ ಆ ನೋವು ಆಗಬಾರದು ಅಂತ ನಿನ್ನ ಪ್ರತಿಜ್ಞೆಯನ್ನ ಪಕ್ಕಕ್ಕಿಟ್ಟು ನನ್ನ ಪ್ರತಿಜ್ಞೆಯನ್ನ ಈಡೇರಿಸ್ತೇನೋ? ನಾನೆಲ್ಲಿ, ನೀನೆಲ್ಲಿ? ಸ್ವನಿಯಮಂ ಅಪಹಾಯ. ನನ್ನ ಎದುರಿಗೆ ಅವತ್ತು ಆ ರಥದ ಚಕ್ರವನ್ನ ತೆಗೆದುಕೊಂಡು ಬಂದು, ಇನ್ನೊಂದು ನಾನು ಬಾಣ ಬಿಟ್ರೆ ನಿನ್ನ ತಲೆಗೆ ಏಟನ್ನ ತಾಗಿಸಿಕೊಂಡಂತೆ ಮಾಡಿ ನನಗೊಂದು ಅಕ್ನಾಲೇಜ್ಮೆಂಟ್ ಬೇಕಲ್ಲ. ನಾನು ಬಿಟ್ಟ ಬಾಣ ಕೃಷ್ಣನಿಗೆ ಚೆನ್ನಾಗಿ ತಾಕಿದೆ, ರಕ್ತವನ್ನು ಸೂರಿಸಿದಂತೆ ನಟನೆ ಮಾಡಲಿಲ್ಲ ನಮ್ಮಪ್ಪ. ಎಷ್ಟು ಕರುಣೆ ನಿಂದು ಅಂತ ಹೇಳಿ ಸ್ತೋತ್ರ ಮಾಡಿ ಕಡೆಗಂದ್ರು, ನಮ್ಮಪ್ಪ ನನಗೆ ಹೆಂಡತಿ ಮಕ್ಕಳು ಯಾರಿಲ್ಲ, ನನ್ನ ಶ್ರಾದ್ದಾದಿಗಳೆಲ್ಲ ಆಗತ್ತಾ? ಕೃಷ್ಣ ಅಂದ, ನಿಮಗೆ ಜಗತ್ತಿನಲ್ಲಿರುವ ಎಲ್ಲಾ ಯೋಗ್ಯರು ನಿಮ್ಮ ಮಕ್ಕಳೇ, ನಿಮ್ಮ ಹೆಸರಲ್ಲಿ ನಾನು ಯುಗ ಮುಗಿದರೂ ಶ್ರಾದ್ದವನ್ನ ಮಾಡಿಸ್ತೇನೆ ಅನ್ನೋದಕ್ಕೆ ಇವತ್ತು ಭೀಷ್ಮಾಷ್ಟಮಿ ದಿವಸ ಎಲ್ಲರೂ ತಂದೆ ಇದ್ದವರು ತರ್ಪಣವನ್ನ ಕೊಡ್ತಾರೆ. ಏನು ದೇವರ ಸಂಕಲ್ಪ! ತಂದೆ ತಾಯಿಗಾಗಿ ಅವರು ಮದುವೆಯನ್ನ ಬಿಟ್ಟು ಪ್ರತಿಜ್ಞೆಯನ್ನ ಮಾಡಿ ನೈಷ್ಠಿಕ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿದ್ದರ ಫಲ ಎಲ್ಲರೂ ಅವರ ಮಕ್ಕಳು. ಎಂತ ದೊಡ್ಡ ಭಾಗ್ಯ! ಇದೇ ದುಶ್ಯಾಸನಿಗೆ, ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರು, 100 ಜನ ಮಕ್ಕಳ ತಿಥಿಯನ್ನ ಅವನು ಮಾಡಬೇಕಾಯ್ತು. ನೀನು ದೇವರ ವಿಚಿತ್ರ ವ್ಯಾಪಾರ. 100 ಮಕ್ಕಳ ಶ್ರಾದ್ದವನ್ನ ಅಪ್ಪ ಮಾಡಿದ, ಮದುವೆ ಇಲ್ಲದ ಭೀಷ್ಮರ ಶ್ರಾದ್ದವನ್ನ ಎಲ್ಲರೂ ಮಾಡ್ತಾರೆ. ಸ್ವಾಮಿ ಅನುಗ್ರಹ ಇತ್ತು ಅಂತಾದ್ರೆ ಮುಂದಿನ ಗತಿಯ ವ್ಯವಸ್ಥೆಯನ್ನ ಅವನು ಮಾಡ್ತಾನೆ. ಅವನನ್ನ ನಂಬಿ ಅನ್ನುವ ಅದ್ಭುತವಾದ ಮಾತನ್ನ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಇದಾದ ಮೇಲೆ ಕೃಷ್ಣ ತಾನು ಬರಂಧಾಮಕ್ಕೆ ಹೋದ ಅನ್ನೋ ಸುದ್ದಿಯನ್ನು ತಿಳಿದು ಪಾಂಡವರು ಪರೀಕ್ಷಿತನಿಗೆ ರಾಜ್ಯವನ್ನು ಕೊಟ್ಟು ಹೊರಟಿದ್ದಾರೆ. ಪರೀಕ್ಷಿತ ರಾಜ್ಯ ತೆಗೆದುಕೊಂಡಾಗ ಕಲಿ ತನ್ನ ಚಾರ್ಜ್ ಅನ್ನು ತೆಗೆದುಕೊಂಡ. ಕಲಿ ಮಾಡಿದ್ದು ಗೋರೂಪದಲ್ಲಿ ಭೂದೇವಿ, ಎತ್ತಿನ ರೂಪದಲ್ಲಿ ಧರ್ಮದೇವತೆ ಹೊಡಿತಾ ಇದ್ದಾನೆ ಅದಕ್ಕೆ ಎರಡಕ್ಕೂ. ಇದು ಇವನಿಗೆ ಗೊತ್ತಾಯ್ತು, ಪರೀಕ್ಷಿತನಿಗೆ. ಪಾಂಡವರು ಇಲ್ಲ ಅಂದ್ರೆ ಎಲ್ಲರೂ ಬಾಲ ಬಿಚ್ಚೋದ, ಇನ್ನೂ ಅವರ ಸಂತತಿ ಇದೆ. ಯುದ್ಧಕ್ಕೆ ಬಂದಾಗ ಕಲಿ ನೋಡಿ ನಮಸ್ಕಾರ ಮಾಡಿಬಿಟ್ಟು, ಯಾರು ನೀನು? ನೀ ಏನೂ ಮಾಡಲ್ಲ ಅಂದ್ರೆ ಹೇಳ್ತೇನೆ ಅಂತ ಎದ್ದೇಳ ಮೇಲೆ. ಯಾರು ನೀನು? ನಮ್ಮದು ಅರ್ಜುನರ ವಂಶ, ವಂಶದಲ್ಲಿ ಬಂದವರು ಶರಣಾಗತರಾದವರಿಗೆ ಏನು ಮಾಡಲ್ಲ. ಅದೇ ಗುಡಾಕೇಶ ಯಶೋಧರಾಣ ಮತ್ತಾಂಜಲೇಭ್ಯೋ ಭಯವಸ್ತಿ ಕಿಂಚಿತ್. ಹೇಳವೆ
ಎದ್ದ, ಯಾರು ನೀನು? ಕಲಿರಾವ್. ಯಾಕೆ ಬಂದಿ? ನಮ್ಮದೇ ಬಿರುಡು. ಇಲ್ಲ, ನೀ ಇರಬೇಡ. ಯಾಕೆ ಇರಬಾರ್ದು? ನೋಡು, ನೀನು ಸರಿ ಇಲ್ಲ, ನಿನ್ನ ಬಂಧು ಬಳಗ ಇನ್ನೂ ಅಯೋಗ್ಯ. ನೀನು ಬಂದಿ ಅಂದ್ರೆ ಎಲ್ಲಾರನ್ನೂ ಕರೆಸ್ಕೊಳ್ತು. ಕಲಿಯ ಬಂಧು ಬಳಗ ಯಾರು? ತ್ವಂ ವರ್ತಮಾನಂ ನರದೇವ ದೇಹೇಶ್ವನುಪ್ರವೃತ್ತೋ ಅಯಮಧರ್ಮಯೂತಃ ಲೋಭೋ ಅನೃತಂ ಚೌರ್ಯಂ ಅವಾರ್ಯ ಮೋಹಂ ಜ್ಯೇಷ್ಠಾಚಮಾಯ ಕಲಹಶ್ಚ ದಂಭಃ. ಇದು ಭಾಗವತ ಹೇಳುತ್ತೆ. ಕಲಿ ಏನಾದ್ರು ನಮ್ಮ ಮೇಲೆ ಅನುಗ್ರಹ ಮಾಡದ ಅಂದ್ರೆ ಮಾಡೋದು ಬೇಡ. ಇವೆಲ್ಲ ಒಂದೊಂದೇ ಶುರು ಆಗತ್ತದ. ಲೋಭ, ಒಳ್ಳೆ ಕೆಲಸ ಮಾಡ್ತಿರ್ತೀವಿ, ಲೋಭ ಶುರು ಆಗತ್ತೆ. ಏನೋ ಒಂದು 10 ಜನನ್ನ ಕರೆದು ಮನೆಗೆ ಊಟ ತಿಂಡಿ ಮಾಡ್ತಾ ಇದ್ವಿ. ಏನು ಇತ್ತೀಚೆಗೆ ನೀವು ಆಚಾರಗಳನ್ನೆಲ್ಲ ಊಟ ಕರೆಯೋದು ಬಿಟ್ಬಿಟ್ರಿ? ಅವನು ಬಿಟ್ಟಿದ್ದೇನೆ ಅನ್ನಲ್ಲ, ಯಾವ ಆಚಾರಗಳು ಸರಿ ಇಲ್ಲ ರೀ. ಎಲ್ಲ ಆಚಾರಗಳ ಬಂಡವಾಳ ಗೊತ್ತಾಯ್ತಾನೆ. ಒಬ್ಬರೇ ಒಬ್ರು ಆಚಾರ್ಯದ, ಅವ್ರ ಮಾತ್ರ ಹಾಕ್ತೀನಿ ಅಂತ. ಯಾರಪ್ಪ? ಅಂತೂ ಒಬ್ಬರಾದ್ರೂ ಉಳ್ಕೊಂಡ್ಯಾರೆ, ಅದೇ ಮಧ್ವಾಚಾರ್ಯರು. ಅವ್ರು ಬರಲ್ಲ, ನೀ ಹಾಕಲ್ಲ ಅನ್ನೋದಕ್ಕೆ ಪರ್ಯಾಯ ವಾಚಕ ಪದ. ಇದು ಲೋಭ. ಅನೃತ, ಬಾಯಿ ಎತ್ತಿದ ವೇಳೆಯಿಂದ ಸುಳ್ಳು. ಸುಮ್ಮನೆ ಸುಳ್ಳು ಹೇಳೋದು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ಏನೋ ಹಾಸ್ಯ ಗೀಸಕ್ಕಾಗಿ ಸುಳ್ಳು ಹೇಳಿದ್ರೆ ಸರಿ. ಅಪರೂಪಕ್ಕೆ ನಿಜ ಹೇಳಿದ್ರೆ ಗತಿ ಅಂತ. ಬರೀ ಸುಳ್ಳು. ಇವರಂತೂ ಬಹಳ ಸುಳ್ಳು ಹೇಳ್ತಾರೆ. ಏನೇನು ಮಾಡಲ್ಲ ಅವರು. ಯಾರೇನು ಕೇಳಿದ್ರು ಏನೂ ಇಲ್ಲ. ಏಕಾದಶಿ ಮಾಡ್ತೀರಾ? ಓ. ವಿಷ್ಣು ಪಂಚಕ? ಓ. ಭೀಷ್ಮ ಪಂಚಕ? ಓ. ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಉಪವಾಸಗಳು, ಅದಕ್ಕೆ ಅವರು ವಾಯ್ಸು ಜಾಸ್ತಿ ಆಗಿದೆ. ಮಾಡಲ್ವೇ? ಸರಿ, ಇವರು ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿದ್ರು. ಏಕಾದಶಿ ಓ ಅಂದ್ರು, ವಿಷ್ಣು ಪಂಚಕ ಓ, ಭೀಷ್ಮ ಓ ಅಂದ್ರು, ಧನಿಷ್ಠ ಪಂಚಕ ಆ. ಮೊನ್ನೆ ಸ್ವಾಮಿಗಳು ಬಂದಾಗ ಆಯ್ತಲ್ಲ ಉದ್ಯಾಪನೆ. ಆಮೇಲೆ ಅಂದ್ರು, ಮುಚ್ಚಯ್ಯ ಬಾಯಿ, ಧನಿಷ್ಠ ಪಂಚಕ ಅನ್ನೋದು ನೀ ಇದ್ದಾಗ ಮಾಡೋದಲ್ಲ, ನೀ ಹೋದ್ಮೇಲೆ ಮಾಡೋದು. ಅವನು ವಿಷ್ಣು ಪಂಚಕದ ಅಣ್ಣ ಅನ್ಕೊಂಡಿದ್ದ. ಏನು ಇಷ್ಟು ಸುಳ್ಳು ಹೇಳಿದೇನೆ ಅನ್ನೋದು ಅವನು ಬೇಜಾರಿಲ್ಲ. ಹೋಗ್ರೆ ಬಿಡಿ, ಹೋದ್ಮೇಲೆ ಮಾಡಿಸಿದ್ರಾಯ್ತು ಅಂತ. ಇಂಥ ಬಂಡ. ಲೋಭೋನೃತಂ ಚೌರ್ಯಂ ಅವಾರ್ಯ ಮೋಹಂ, ಇವೆಲ್ಲವೂ ಶುರು ಆಗತ್ತೆ. ತುಂಬಾ ದೊಡ್ಡ ತಪ್ಪು. ಕಣ್ಣಿಗೆ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು. ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು. ಚಿನ್ಮಯ ಚರಣಕ್ಕೆ ನಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು. ನೀನು ಇರಕೂಡದಂದ ಅಲ್ಲಪ್ಪ, ನಂದೇ ಬಿಡು. 4 ಜಾಗ ಕೊಡ್ತೇನೆ. ಯೂತದಲ್ಲಿ, ಪಾನದಲ್ಲಿ, ಅಯೋಗ್ಯ ಸ್ತ್ರೀಯರಲ್ಲಿ, ಹಿಂಸೆಯಲ್ಲಿ ಕಲಿಯ ವಿಶೇಷ ಸನ್ನಿಧಾನ. ಈ ಪ್ರಶ್ನೆ ಏನ್ ಮಾಡ್ತಾರೆ ವಿಷ್ಣು ತೀರ್ಥರು? ಕಲಿಯನ್ನ ನಿಗ್ರಹ ಮಾಡಿದ್ರೆ ಚೆನ್ನಾಗಿರೋದು, ಎಲ್ಲಾರು ಸುಖವಾಗಿರೋರು. ಇಲ್ಲ, ಕಲಿಯುಗ ಅದು ಶ್ರೇಷ್ಠ ಅಂತಾನೆ ಬಿಟ್ಟ. ಇನ್ ವಾಟ್ ಮೀನ್ಸ್ ಶ್ರೇಷ್ಠ? ಸಾಧನೆಗೆ ಹಾಕುವ ಎಫರ್ಟ್ ತುಂಬಾ ಕಡಿಮೆ, ಬರುವ ಪುಣ್ಯ ಜಾಸ್ತಿ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಬೇರೆ ಯುಗದಲ್ಲೆಲ್ಲ ತುಂಬಾ ಸಾಧನೆ ಮಾಡಿದ್ರೆ ಚೂರೇ ಪುಣ್ಯ. ಕಲಿಯುಗದಲ್ಲಿ ಹಾಗಲ್ಲ. ಹರಿಸ್ಮರಣೆಯನ್ನು ಮಾಡಿದ್ರೆ ತುಂಬಾ ಪಾಪಗಳು ಪರಿಹಾರ ಆಗತ್ತೆ. ಅದಕ್ಕೆ ಅವನು ಉಳಿಸಿದ್ದು ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ ಅಂತ ಭಾಗವತ ಹೇಳಿದ್ದನ್ನೇ ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಕೋಟ್ ಮಾಡ್ತಾರೆ. ಇದಾದ ಮೇಲೆ ಪರೀಕ್ಷಿತನಿಗೆ ಒಂದು ಕಲಿ ತೊಂದರೆ ಕೊಟ್ಟ. ನಾನು ದೊಡ್ಡವನು ಅಂತ. ನೀರಡಿಕೆ ಆಗಿತ್ತು, ಹೋದ. ಒಬ್ಬರ ಆಶ್ರಮ, ಶಮೀಕರು ಅನ್ನೋ ಋಷಿಗಳು, ಅವರ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ರು. ನಾನು ಬಂದದ್ದಕ್ಕೆ ಕಣ್ಣು ಮುಚ್ಚಿದ್ದಾರೆ ಇವರು ಅಂತ ಹೇಳಿ ಸತ್ತ ಹಾವನ್ನ ಅವರ ಕೊರಳಿಗೆ ಹಾಕ್ದ. ಮುಂದೆ ಅವರ ಮಗ ಶಾಪ ಕೊಟ್ಟ, ಶೃಂಗಿ ಅಂತ. ಇವತ್ತಿನಿಂದ 7ನೇ ದಿವಸಕ್ಕೆ ಸಾಯಿತು. ಪರೀಕ್ಷಿತ ಸತ್ತದ್ದು ಶಾಪದಿಂದಲ್ಲ. ಯಾವುದೇ ಶಾಪ ಅಥವಾ ವರದಿಂದ ಹೊಸದಾದದ್ದು ಕ್ರಿಯೇಟ್ ಆಗಲ್ಲ. ಪರೀಕ್ಷಿತನ ಜಾತಕ ಬರೆಯುವ ದಿವಸವೇ ಹೇಳಿದ್ರು ಸರ್ಪ ಕಚ್ಚಿ ಸಾಯುವ ಯೋಗ ಇದೆ ಅಂತ. ಮತ್ತೆ ಈ ಶಾಪ ಏನ್ ಮಾಡಿತು? ಅದನ್ನ ಅವನಿಗೆ ತಿಳಿಸ್ತು ಅಷ್ಟೇ. ಇದನ್ನ ಹೇಳ್ತಾರೆ. ಒಂದು. ಇನ್ನೊಂದೇನಂದ್ರೆ, ನಿಜವಾಗಲೂ ಅವನಿಗೆ ಶಾಪ ಬಂದದ್ದು ನಮ್ಮೆಲ್ಲರ ಭಾಗ್ಯವ ಅಂತ. ಅವನಿಗೆ ಶಾಪ ಬಂದದ್ದರಿಂದಲೇ ನಮಗ್ ಭಾಗವತಾಮೃತ ಸಿಕ್ತು. ನೋಡಿ, ಇಬ್ಬರಿಗೆ ನೀರಡಿಕೆ ಆಯಿತು. ಆ ನೀರಡಿಕೆ ಆದದ್ದರಿಂದ 2 ಅಮೃತ ಬಂತು.
ಒಂದು ಜಯತೀರ್ಥರಿಗೆ ನೀರಡಿಕೆ ಆದದ್ದರಿಂದ ಶ್ರೀಮನ್ ನ್ಯಾಯಸುಧಾ ಬಂತು. ಅವ್ರಿಗೂ ನೀರಡಿಕೆ ಆಗಿ ಆ ಕುದುರೆಯ ಸಮೇತ ನೀರನ್ನ ಕುಡಿದ ಕಿಂಬಶು ಪೂರ್ವದೇಹೆ ಅಂದದ್ದಕ್ಕೆ ಆಶ್ರಮ ಆಗಿ ಮುಂದೆ ಟೀಕಾಕೃತ್ಪಾದರಾದರು. ಈ ಪರೀಕ್ಷಿತನಿಗೆ ನೀರಡಿಕೆ ಆದದ್ದಕ್ಕೆ ಭಾಗವತಾಮೃತ ಬಂತು. ದೊಡ್ಡವರಿಗೆ ನೀರಡಿಕೆ ಆದ್ರೆ ಇವೆಲ್ಲ ಬರುತ್ತೆ, ನಿಮಗೆ ನೀರಡಿಕೆ ಆದ್ರೆ ಏನು ಬರುತ್ತೆ ಎಂದು ಕೈಯಲ್ಲಿ ತಮ್ಮಿಗೇನೋ ಬಿಸ್ಲೇರಿ ಬಾಟ್ಲೋ ಬರುತ್ತೆ ಅಷ್ಟೇ. ಯೋಗ್ಯತೆ ಚಿಕ್ಕದು ನಮ್ಗೆ. ಹೀಗಾಗಿ ಪ್ರಕೃತದಲ್ಲಿ ಅವನು ತಕ್ಷಣ ಪ್ರಾಯೋಪವೇಶ ಅಂತ ಮಾಡಿ, ಅಂದ್ರೆ ಪ್ರಾಯೋಪವೇಶ ಅದೊಂದು ವ್ರತ. ಅನ್ನ ಆಹಾರವನ್ನ ಸಾಯುವವರೆಗೂ ತಗೊಳ್ಳೋದಿಲ್ಲ, ಅಂದ್ರೆ ಅನ್ನ ಆಹಾರ ಬಿಟ್ಟು ಸಾಯೋದು. ಗಂಗಾತೀರಕ್ಕೆ ಬಂದಿಯಾನೆ ಅನೇಕ ಋಷಿಮುನಿಗಳೆಲ್ಲ ಬಂದರು. ಅವ್ರಿಗೆಲ್ಲ ಅರ್ಘ್ಯ ಬಾಧ್ಯ ಆಚಮನ ಕೊಟ್ಟು ಅವರನ್ನ ಬೇಡ್ಕೊಳ್ತಾನೆ, ನೀವೆಲ್ಲ ದೇವರಲ್ಲಿ ಬೇಡಿಕೊಳ್ಳಿ ನನ್ನ ಪರವಾಗಿ. ಪುನಃ ದೇವರು ಜನ್ಮ ಕೊಡೋದಾದ್ರೆ ನಿಮ್ಮೆಲ್ಲರ ಸೇವೆಯನ್ನು ಮಾಡುವ ಭಾಗ್ಯ, ದೇವರಲ್ಲಿ ಭಕ್ತಿ, ನಿಮ್ಮೆಲ್ಲರ ಸೇವಕನಾಗುವ ಭಾಗ್ಯ. ನಮ್ಮ ವ್ಯಾಸರಾಜರದೇ ಕೇಳ್ತಾರೆ, ಸಕಲ ವಿಭುಧೋತ್ತಮರಲ್ಲಿ ನಮ್ರತೆಯು ಸುಖತೀರ್ಥರಲ್ಲಿ ಮುಖ್ಯ ಗುರುಭಾವನೆ ಮುಕುತಿ ಪ್ರದಾಯಕ ಶ್ರೀಕೃಷ್ಣ ನಿನ್ನಲ್ಲಿ ಅಕಳಂಕವಾದ ನವವಿಧ ಭಕುತಿಯ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೇ. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಶು. ಅಷ್ಟೊತ್ತಿಗೆ ಶುಕಾಚಾರ್ಯರು ಬಂದರು. ಬಂದ ಕೂಡಲೇ ಇವನು ಎದ್ದು ಹೋಗಿ ಅರ್ಘ್ಯಪಾದ್ಯ ಆಚಮನ ಕೊಟ್ಟು, ನೀವು ಬಂದದ್ದು ನನ್ನ ಭಾಗ್ಯ, ಒಂದು ಆಸನದಲ್ಲಿ ಕೂಡಿಸಿ, ಸಾಯೋದರಲ್ಲಿ ಮನುಷ್ಯ ಏನ್ ಮಾಡಬೇಕು, ಏನ್ ಬಿಡಬೇಕು, ಯಾವುದನ್ನ ಕೇಳಬೇಕು, ಯಾವುದನ್ನ ಕೇಳಬಾರದು, ಯಸ್ ಮರ್ತವ್ಯಂ ಭಜನೀಯಮ್ಮ ಬ್ರೂಹಿಯತ್ವ ವಿಪರ್ಶ್ರೋತವ್ಯ, ಯಾವುದನ್ನ ಕೇಳಬೇಕು ಹೇಳಿ ಎಂದಾಗ ಶ್ರೀ ಶುಕವಾಚ ವರೀಯಾನೇಶತೆ ಪ್ರಶ್ನ. ಒಳ್ಳೆ ಪ್ರಶ್ನೆ ಮಾಡಿದೆಪ್ಪ. ಸಾವಿರಾರು ಕೇಳೋದಿದೆ, ಸಾವಿರಾರು ಬಿಡೋದಿದೆ, ಆಯುಷ್ಯವೇ ಇಲ್ಲ. ಅಲ್ಲ 100 ವರ್ಷ ಇದೆಯಲ್ಲ, 100 ವರ್ಷ ಇಲ್ಲ, 100 ವರ್ಷ ಇದ್ರು ಶುಕಾಚಾರ್ಯ ಹೇಳೋದು ನಿದ್ರಭಾಗದಿಂದ ಅರ್ಧಾಯುಷ್ಯ ಹೋಯಿತು. ಇದು ಅದಿರಾಗರ ವಿರಾಟ್ ರೂಪದ ಚಿಂತನೆ, ಭಾಗವತದ್ದೇ ಅವ್ರು ಹೇಳೋದು. ನಿದ್ರೆಯ ಕ್ರಿಯತೆ ನಕ್ತಂ ನಿದ್ರಭಾಗದಿಂದ ಅರ್ಧಾಯುಷ್ಯ ಹೋಯಿತು. 12 ಗಂಟೆ ಎಲ್ಲಿ ಮಲ್ಕೋತೀವ್ರಿ, ಸುಮ್ಮನೆ ಹಾಗೆಲ್ಲ ಅನ್ಬೇಡ್ರಿ. 12 ಗಂಟೆ ಮಲ್ಕೊಂಬಲ್ಲಪ್ಪ, ಈ ಮಲಗೋದು 6-7 ಗಂಟೆ ಆದ್ರೂ ಪ್ರಿಪರೇಷನ್ 2-3 ಗಂಟೆ ಆಗಿರುತ್ತೆ. ಹಾಸಿ ಅದನ್ನೆಲ್ಲ ಜಾಡಿಸಿ ಒಂದೊಂದೇ ಸೊಳ್ಳೆಯನ್ನು ಹೊಡೆದು 108 ಆದ್ಮೇಲೆ ಬಿದ್ದುಕೋಬಹುದು. ನಿದ್ರಭಾಗದಿಂದ ಅರ್ಧ ಆಯುಷ್ಯ ಹೋಯಿತು, ಹಗಲು ಹೋಯಿತು ವ್ಯರ್ಥ ಉದರಂಬರಣದಲ್ಲಿ. ಹಗಲಿದೆಯಲ್ಲ, ಹಾಳು ಹೊಟ್ಟೆ ಸಲುವಾಗಿ ಹೋಗ್ಬೇಕೆ, ಏನೋ ಸಣ್ಣ ಪುಟ್ಟ ಊರಲ್ಲಿದ್ದು ಹೆಚ್ಚು ಟ್ರಾಫಿಕ್ ಇಲ್ಲ ಅಂದ್ರೆ ಕೆಲಸಕ್ಕೆ ಹೋಗೋದು ಬರೋದು ಅನುಕೂಲ. ಈ ಸಿಟಿಗಳಲ್ಲಿ ಇದ್ದು ಬಿಟ್ರೆ, ಈಗ ನಮ್ಮ ಬೆಂಗಳೂರು ಅಂತ ಊರಲ್ಲಿ ಇದ್ರೆ ಪಾಪ ತುಂಬಾ ಜನ ಟ್ರಾಫಿಕ್ ಜಾಮ್ ಬಹಳ ಕಷ್ಟ ಇದೆ. ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಇರುತ್ತೆ, ಇವನು ಇರೋದು ಇಲ್ಲೆಲ್ಲೋ ಪಾಪ ವಿದ್ಯಾಪೀಠವೋ ಅಲ್ಲೋ. ನಾವು ನಮ್ಮ ಒಂದು ಲೊಕ್ಯಾಲಿಟಿ ನಮಗೆ ಅಡ್ಜಸ್ಟ್ ಆಗೋದು ಅಂತ ಇರುತ್ತಲ್ಲ, ಅಲ್ಲಿ ಇರ್ತೇವೆ. ಅವನು ಹೋಗ್ಬೇಕಾದ್ರೆ 2-3 ಗಂಟೆ, ಬರ್ಬೇಕಾದ್ರೆ 3 ಗಂಟೆ, ದಿನ 6 ಗಂಟೆ ಹೋಗ್ಲಿಕ್ಕೆ ಬರಕ್ಕೆ. ಹೆಸರೊಂದೇ ವೈಟ್ ಫೀಲ್ಡ್, ಇವನು ಬ್ಲ್ಯಾಕ್ ಆಗಿ ಬಂದ್ಬಿಡ್ತಾನೆ. ಅಲ್ಲೊಂದು 12 ಗಂಟೆ ಕೆಲಸ, 12 ಪ್ಲಸ್ ಈ 6 ಗಂಟೆ 18 ಗಂಟೆ ಕೆಲಸ ಮಾಡಿ ಮನೆಗೆ ಬಂದ್ಮೇಲೆ ಪಾಪ ಹೆಂಡತಿ ಅವನಿಗೆ ಸಂಧ್ಯಾವಂದನೆ ಮಾಡ್ಲಿ ಅಂತ 2 ಪಾತ್ರೆಯಲ್ಲಿ ನೀರು, ಒಂದು ಆಚಮನಕ್ಕೆ, ಇನ್ನೊಂದು ಅರ್ಘ್ಯಕ್ಕೆ, ಇನ್ನೊಂದು ಅರ್ಘ್ಯ ಪಾತ್ರೆ ಇಟ್ಟಿದ್ದು. 2 ಕುಡಿದು ಕೂತ್ಬಿಟ್ಟೆ. ಯಾಕೆ ಹೀಗೆ ಮಾಡೋದ್ರಿ? ಸಂಧ್ಯಾವಂದನೆ ನೀರು ಇಟ್ಟಿದ್ದು, ದಯಮಾಡಿ ಪ್ರಾಣ ಹೋಗ್ತಾ ಇದೆ ನನಗೆ, ನೀ ಅದೆಲ್ಲ ಹೇಳಬೇಡ, ಅದಕ್ಕೆ ನಿನ್ನ ಹೆಸರು ಅತ್ತೆ ಮನೆ ಚೇಂಜ್ ಮಾಡಿದೀವಿ, ಸಂಧ್ಯಾ ಅಂತ ನಿನ್ನ ಹೆಸರು, ನಿಂಗೆ ಒಂದು ವಂದನೆ ಅಂತ. ಇದು ಪ್ರಾಯ ನಮ್ಮ ನಿಮ್ಮ ಜೀವನದಲ್ಲಿ ಆಗುವಂಥದ್ದು. ಹೊಟ್ಟೆ ಸಲುವಾಗಿ ನಾನು ಕೆಟ್ಟೆ. ದಾಸರು ಅನೇಕ ಪದಪದ್ಯಗಳನ್ನ ಮಾಡಿದ್ದಾರೆ. ಹಗಲು ನಿನ್ನ ನೆನೆಯಲಿಲ್ಲ, ಹಸಿವು ತೃಷೆಯಿಂದ, ಇರಳು ನಿನ್ನ ನೆನೆಯಲಿಲ್ಲ, ನಿದ್ರೆ ಭರದಿಂದ. ನಾನು ಯಾವಾಗ ನಿನ್ನನ್ನು ನೆನೆಯಲಿ? ಬರೀ ನೆನೀತೀನಿ ಅನ್ನೋದಾಯ್ತೇ ವಿನಃ ತುಂಬಾ ಅಪರೂಪ. ಸರಿ, ಗವಾಯನ ನವಮಯ ಅಲ್ಲ, ನೀವು ಹಾಗೆಲ್ಲ ಅನ್ಬೇಡ್ರಿ. ರಾತ್ರೆಲ್ಲ ನಿದ್ದೆಗೆಟ್ಟು ಡ್ರೈವಿಂಗ್ ಮಾಡೋರು ಇದ್ದಾರೆ, ರಾತ್ರೆಲ್ಲ ನಿದ್ದೆಗೆಟ್ಟು ಮ್ಯಾಚು ಗೀಚು ನೋಡೋರು ಇದ್ದಾರೆ, ರಾತ್ರೆಲ್ಲ ನಿದ್ದೆಯಿಂದ ಹಾಳಾಯ್ತು ಅನ್ಬೇಡ್ರಿ. ವೇದವ್ಯಾಸ ದೇವರು ರಾತ್ರೆಲ್ಲ ನಿದ್ದೆಗೆಡ್ತಿ, ಆದ್ರೆ ಶಾಸ್ತ್ರ ಓದಲಿಕ್ಕೆ, ದೇವರ ಸ್ಮರಣೆ ಮಾಡ್ಲಿಕ್ಕೆ ಯಾರು ನಿದ್ದೆ ಬಿಡ್ತಿ? ಗವಾಯನ ನವಮಯ, ನಿನ್ನ ತಾರುಣ್ಯದಲ್ಲಿ ನೀನು ಸರಸ ಸಮಾಪಗಳಿಗೆಲ್ಲ ನೀನು ನಿದ್ದೆಯನ್ನ ಬಿಟ್ಟದ್ದು ಅಕೌಂಟಬಿಲಿಟಿಗೆ ಯಾಕೆ ತಗೋಬೋಣ ಅಂತ. ದಿವಾಚ ಅತ್ರೇಯ ಪುಂಸಾಂ ಕುಟುಂಬ ಭರಣೇನವ, ದೇಹ ಅಪತ್ಯ ಕಲತ್ರ, ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು. ಇದು ಎಲ್ಲರಿಗೂ ಹೇಳುವ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಯಾರಿಗಿಲ್ಲ.
ನಾವೆಲ್ಲರೂ ಆ ಪಾಶದಲ್ಲೇ ಬಿದ್ದಿದ್ದೇವೆ. ದಾಸರೊಂದು ಮಾತು ಹೇಳ್ತಾರೆ, ನಮ್ಮಪ್ಪ ದಿನಾ ನೀನೊಂದು ಬೆಲ್ ಹೊಡಿಸ್ತೀಯ ಯಮಧರ್ಮರಾಜನ ಕೈಯಲ್ಲಿ. ಸಾಮಾನ್ಯ ಬೆಲ್ ಹೊಡೆದ್ರೆ ಒಂದು ಸಂತೋಷವೇ. ಈ ಶಾಲೆಯಲ್ಲಿ ಇದ್ದವರಿಗೆ ಒಂದೊಂದೇ ಬೆಲ್ ಹೊಡೆದ್ರೆ ಮನೆ ಹತ್ರ ಹೋಗ್ತೀವಿ, ಹುಡುಗರಿಗೂ ಒಂದು ಆನಂದ, ಟೀಚರ್ಗೂ ಸದ್ಯ ಲಾಂಗ್ ಬೆಲ್ ಆದ್ರೆ ಮನೆಗೆ ಹೋಗ್ತೀವಿ. ಅಂತೂ ಈ ಗಂಟೆಗೂ ಸಂತೋಷಕ್ಕೂ ಒಂದು ಸಂಬಂಧ ಇದೆ. ಈ ಮಠಾಛತ್ರಕ್ಕೆ ಬಂದಾಗ ಗಂಟೆ ಶಬ್ದ ಆದ್ರೆ ಒಂದು ಸಂತೋಷ. ಏನದು? ಸದ್ಯ ಮಹಾಮಂಗಳಾರತಿ ಆಯ್ತು, ಇನ್ನು ಎಲೆ ಬೀಳುತ್ತೆ ಅಂತ. ಯಮಧರ್ಮರಾಜ ಒಂದು ಬೆಲ್ ಹೊಡಿತಾನಂತ. ದಿನಾ ಒಂದು ಬೆಲ್ ಹೊಡೆದ ಅಂದ್ರೆ ಹತ್ರ ಹೋಗ್ತೀವಿ. ಎಲ್ಲಿ ಹತ್ರ? ಅವನ ಮನೆ ಹತ್ರ. ಶ್ರೀಜನ ಭಜನಯ ಮಾಡದ ಮನುಜನ ಆಯುಷ್ಯವು ವೃಥಾವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಬರೀ ಬಾರಿಸಿದ್ದಲ್ಲ, ಅದನ್ನೊಂದು ಮೆಸೇಜ್ ಅಂತ. ಏನದು? ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ಅತಿಲೋಲ ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಏನು ಸಾಧನೆಯನ್ನ ಮಾಡಿದ್ದೀವಿ? ತಿಂದೆ, ಒಂದೇ, ಬಿದ್ದುಕೊಂಡೆ, ಇಷ್ಟೇ ಆಯ್ತಲ್ಲ ಸ್ವಾಮಿ. ಏನು ಮಾಡಿದರೆ ಸಾರ್ಥಕ ಅದನ್ನು ಹೇಳ್ರಿ. ಸಿಲೆಬಸ್ ಆಫ್ ಮಾಡ್ಕೊಳ್ಳಿಕ್ಕಾದ್ರೆ ಮಾಡ್ತೇವೆ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಕಡೆಗಾಲದಲ್ಲಿ ಅವನು ಸಂಸಾರದ ಚಿಂತೆಯನ್ನ ಬಿಟ್ಟು ದೇವರ ಧ್ಯಾನ ಮಾಡಿ ಕಡೆ ಪಕ್ಷ ಸ್ಮರಣೆ ಮಾಡಿ ಪ್ರಾಣ ಬಿಟ್ಟ ಅಂದ್ರೆ ಅವನ ಜನ್ಮ ಸಾರ್ಥಕ. ಆಯಾ ಸಾಯೋ ದಿನ ನಾರಾಯಣ ಅನ್ಲಿಕ್ಕೆ ಈಗ ಬೇಕ ಅಪ್ಪ. ಅವತ್ತು ಬರತ್ತಾ ಎರಡು ಅನ್ಸರ್ಟನ್. ಯಾವಾಗ ಸಾಯ್ತಿ ಗೊತ್ತಿಲ್ಲ. ಸಾಯೋ ಕಾಲಕ್ಕೆ ನಿನ್ನ ಅವಸ್ಥೆ ಹೇಗಿರುತ್ತೆ ಅಂತ ಹೂನೋಸ್. ನಿನ್ನ ಬಾಯಿ, ನಿನ್ನ ಮನಸ್ಸು ಏನು ಸರಿ ಇರುತ್ತೆ? ಆ ಚಿಂತನೆ ಏನೇನು ದೇವರು ಸಾಯೋ ಕಾಲಕ್ಕೆ ನಾನು ಬೆಳೆಸಿದ್ದು, ಇಷ್ಟು ದಿನ ನಾನು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದ್ದೋ ಅದನ್ನೇ ನನಗೆ ರಿಟ್ರೈವ್ ಮಾಡ್ತಾನೆ. ಇದು ಶಾಸ್ತ್ರವೇ ಹೇಳಬೇಕು. ಕಾರಣ ಏನು ಗೊತ್ತಾ? ಸಾಯುವ ಸ್ಥಿತಿಯನ್ನ ತಲುಪಿದವನು ನಮ್ಮ ಎದುರಿಗಿಲ್ಲ. ಯಾರನ್ನ ನಾವು ಕೇಳೋಣ ಅಂದ್ರೆ, ಸರ್ ನೀವು ಮೊನ್ನೆ ಸಾಯಕ್ಕೆ ಹೊರಟಿದ್ರಲ್ಲ, ಹೇಗಿತ್ತು ನಿಮ್ಮ ಪರಿಸ್ಥಿತಿ? ಅಯ್ಯ ಸುಮ್ಮನೆ ನೋಡಿದಾಗೆಲ್ಲ ಇದೇ ಕೇಳ್ತೀರಿ. ಸುಮ್ಮನೆ ಅದೇನೋ ನಾನು ನಾಟಕ ಮಾಡಿದ್ರೆ ನೀವು ನೋಡಿದಾಗೆಲ್ಲ ಇವರೇ ಅಪ್ಪ ಸಾಯಕ್ಕೆ ಹೋದವರು ಅಂತೀರಿ. ಬದುಕು ಬಂದ್ರೆ ಸಾಕು ಅಂತಾಗಿರುತ್ತೆ. ನಮ್ಮ ಮನಸ್ಸು ಯಾವುದರಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತೇವೆ. ನಾವು ತುಂಬಾ ಇನ್ವಾಲ್ವ್ ಆದದ್ದು ಸಂಸಾರದಲ್ಲಿ. ಹಣ ಸಂಪಾದನೆ ಮಾಡೋದು ಹೇಗೆ, ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡೋದು, ಅದನ್ನ ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಬೆಳೆಸೋದು ಹೇಗೆ, ತಿನ್ನೋದು, ಉಣ್ಣೋದು, ಇದರಲ್ಲಿ ನಮ್ಮ ಮನಸ್ಸು ತುಂಬಾ. ಇದು ಒಂದು ಜನ್ಮದ್ದಲ್ಲ, ಅನಂತ ಜನ್ಮದ ಈ ಪರಂಪರೆಯಲ್ಲಿ ತುಂಬಾ ನಾವು ಕಮಿಟ್ ಆಗಿರೋದು ವಿಷಯಗಳ ಜೊತೆ, ದೇವರ ಜೊತೆ ತುಂಬಾ ಕಡಿಮೆ. ಆ ಫೈಲ್ ಓಪನ್ ಆಗೋದು ಅಂದ್ರೆ ಏನು ಹುಡುಗಾಟವ? ಹಾಗಾದ್ರೆ ಏನ್ ಮಾಡಬೇಕು? ಶ್ರೋತವ್ಯ ಕೀರ್ತಿತವ್ಯಶ್ಚ. ನೀನು ಈಗಿಂದ ಒಂದಿಷ್ಟು ದೇವರ ಬಗ್ಗೆ ಕೇಳು, ಕೇಳಿದ್ದನ್ನ ಮತ್ತೆ ಮತ್ತೆ ಮೆಲುಕು ಹಾಕು. ಒಂದಿನ ದೇವರು ನಿನಗೆ ಅವನ ಸ್ಮರಣೆಯನ್ನ ಸಾಯೋ ಕಾಲಕ್ಕೆ ಕೊಡ್ತಾನೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಅದನ್ನ ಮನಸ್ಸಿನಲ್ಲಿ ನೀನು ತಂದುಕೊಂಡು ಧ್ಯಾನ ಮಾಡಬೇಕು. ಸ್ವಾಮಿ ಮನಸ್ಸೇ ಸರಿ ಇಲ್ಲಲ್ಲ. ಮನಸ್ಸಿನ ಶುದ್ಧಿಗೆ ಕೆಲವು ಉಪಾಯವನ್ನ ಹೇಳ್ತೇನೆ, ಹೇಳಿ ಅಂತ. ಎರಡು ಉಪಾಯವನ್ನ ಹೇಳಿದ್ದಾರೆ. ಒಂದೇನು ಅಂದ್ರೆ, ನನ್ನ ಮನಸ್ಸು ದೇವರು ಅಂದ್ರೆ ಅದನ್ನ ರಿಸೀವ್ ಮಾಡ್ತಾ ಇದೆ. ಈಗ ಕೇಳ್ತೇನೆ, ಕೇಳಿದ್ರು ಅದು ನೆನಪು ಉಳಿತಾ ಇದೆ. ಬೇರೆ ಬೇರೆ ಏನೇನೋ ಬೇಡದೇ ಇರೋ ವಿಷಯ ಎಲ್ಲ ತಲೆಯಲ್ಲಿ ರಿಕಲೆಕ್ಟ್ ಆಗತ್ತೆ. ಭಾಗವತ ಹೇಳಿತು, ಮನಸ್ಸನ್ನ ಶುದ್ಧ ಮಾಡು. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಯಾವುದದು? ವಿಂಬಾರು, ಆ ಬಾರು, ಯಾವ ಬಾರು ಬೇಡ. ಮನಸ್ಸಿನ ಶುದ್ಧೀಕರಣ ಅಂದ್ರೆ, ನೀನು ಏನಾಗಿದೆ ಅಂದ್ರೆ ನಮ್ಮ ಇಂದ್ರಿಯಗಳು ಇನ್ಲೆಟ್ಟೋ ಹೌದು, ಔಟ್ಲೆಟ್ಟೋ ಹೌದು. ನಮಗೆ ವಿಷಯಗಳನ್ನ ಫೀಡ್ ಮಾಡೋದು ಈ ಕಣ್ಣು, ಕಿವಿ, ಮೂಗು, ಬಾಯಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದು ಒಳಗೆ ಎಲ್ಲಾನು ಬಿಟ್ಕೊಂಬತ್ತು ಹೋಗಲಿ. ಅದನ್ನ ಡಿಲೀಟ್ ಮಾಡತ್ತಾ? ಡಿಲೀಟ್ ಮಾಡೋದೇ ಇಲ್ಲ, ಗಟ್ಟಿಯಾಗಿ ಕೂತ್ಕೊಂಡ್ಬಿಡತ್ತೆ. ಅದನ್ನ ಅಳಿಸಬೇಕಾದರೆ ಯಾವುದನ್ನು ನೀನು ನೋಡಬಾರ್ದು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಉಣಬಾರ್ದು ಅಂದ್ರೆ ಇಟ್ ಈಸ್ ಇಂಪ್ರಾಕ್ಟಿಕಲ್ ಅಂಡ್ ಇಂಪಾಸಿಬಲ್. ಹೇಗೆ ಸಾಧ್ಯ? ಏನೋ ಕಿವಿಗೆ ಹರಟೆ ಇಟ್ಕೋ, ಕಣ್ಣಿಗೆ ಬಟ್ಟೆ ಕಟ್ಕೋ, ಏನೋ ಮಾಡಿದೆ, ಆದ್ರೆ ಹಾಳಾದ್ದು ಮನಸ್ಸು ಏನೋ ಚಿಂತನೆ ಮಾಡ್ತಿರತ್ತೆ. ಅದರಲ್ಲೂ ಕಣ್ಣಿಗೆ ತುಂಬಾ ಚಟ ಅಂತ, ಏನ್ ನೋಡ್ಬೇಡ ಅಂದ್ರೆ ಅದನ್ನ ನೋಡ್ತಾ ಇರತ್ತೆ.
ಅದಕ್ಕೆ ಕೆಲವರಿಗೆ ಕರುಣಾನಿಧಿ ಕನ್ನಡ ಹಾಕೊಂಡು ಕೂತ್ಬಿಟ್ಟಿರ್ತಾರೆ. ಅವ್ರು ಯಾರನ್ನು ನೋಡ್ತೀಯಾರ, ಅವ್ರು ನೋಡೋದು ನಮಗ್ ಗೊತ್ತಾಗಲ್ಲ, ನಾವು ನೋಡಿದ್ದು ಅವ್ರಿಗೆ ಗೊತ್ತಾಗತ್ತ ಬಿಡುತ್ತೆ. ನೀನು ಯಸ್ತ್ವೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರನ್. ಕೃಷ್ಣ ಹೇಳ್ತಾನೆ, ಇಂದ್ರಿಯಗಳನ್ನ ನೀನು ನಿಯಮನೆ ಮಾಡಿದಂತೆ ಇದ್ದು ಮನಸ್ಸನ್ನ ಹೊರಗೆ ಬಿಟ್ಟರೆ ನೀನೊಬ್ಬ ದೊಡ್ಡ ನಾಟಕ ಮಾಡಿದಂತೆ, ನಿನಗೆ ನೀನು ದ್ರೋಹ ಮಾಡಿಕೊಂಡಂತೆ. ಹಾಗಾದ್ರೆ ಏನ್ ಮಾಡೋದು? ಮಳೆಗಾಲ, ಯಾವುದೋ ಒಂದು ಪೈಪಿನಿಂದ ಮನೆಯೊಳಗೆ ನೀರು ಬರ್ತಾ ಇದೆ. ಆ ನೀರು ಬಂದ ಕೂಡಲೇ ಬಕೆಟಿಂದ ಎತ್ತಿ ಹೊರಗೆ ಹಾಕ್ತಾನೆ ಇದ್ದೇನೆ. ನಾನು ಹಾಕಿದ ನೀರೇ ಮತ್ತೆ ಒಳಗೆ ಬರ್ತಾ ಇರುತ್ತೆ. ಪ್ರಯೋಜನ ಏನು? ಒಳಗೆ ಬರೋದನ್ನು ಮೊದಲು ತಡಿ, ಆಮೇಲೆ ಇದ್ದ ನೀರನ್ನ ಹೊರಗೆ ಹಾಕು. ಇದು ಸಾಧ್ಯ ಇಲ್ಲಲ್ಲ. ಭಾಗವತ ತುಂಬಾ ಸುಂದರವಾದ ಉಪಾಯ ಹೇಳ್ಕೊಡು. ನೀನ್ ಏನ್ ನೋಡ್ತೇವೋ ನೋಡು, ಏನ್ ಕೇಳ್ತೇವೋ ಕೇಳು, ಮತ್ತೆ ಪಾಪ ಬರೋದಿಲ್ವಾ? ಎಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಲಿಂಕ್ ಅನ್ನ ಕೊಡುದು. ಏನಾಗ್ತದೆ? ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಸಿ ದದಾಸಿಯತೆ ಯತ್ ತಪಸ್ಸಸಿ ಕೌಂತೆಯ ತತ್ಪುರುಷ ಮದರ್ಪಣಂ. ಹೇಳಿದಂತೆ ಸ್ವಾಮಿ ತ್ವಂ ಹರೇ ತವಾನುಚರಣಾಹ ಪ್ರಾಣ. ಗೋಪಾಲದಾಸರು ಮತ್ತೆ ನಮ್ಮ ಐ.ಜಿ. ವೆಂಕಟರಮಣಾಚಾರ್ಯ ಅಂದ್ರೆ ಮುಂದೆ ವ್ಯಾಸತತ್ವಜ್ಞರಾದವರು. ತುಂಬಾ ಸ್ನೇಹ. ಗೋಪಾಲದಾಸರು ಸಣ್ಣ ವಯಸ್ಸಿನಲ್ಲಿ ಸಣ್ಣವರು, ಐ.ಜಿ. ವೆಂಕಟರಮಣಾಚಾರ್ಯ ದೊಡ್ಡವರು. ಯಾವತ್ತೋ ಒಂದಿನ ಮಾತುಕತೆಗೆ ಕೂತಿದ್ದಾರೆ. ಅವತ್ತಿನ ಕಾಲದಲ್ಲಿ ಗಡಿಯಾರ ಏನು ಇರ್ತಿರ್ಲಿಲ್ಲ. ಮಾತಿಗೆ ಕೂತವರು ಮಧ್ಯಾಹ್ನ 2ಕ್ಕೆ ಕೂತವರು ರಾತ್ರಿ 9ರವರೆಗೂ ಮಾತಾಡ್ತಾ ಇದ್ದಾರೆ. ಗೋಪಾಲದಾಸರು 9 ಆದ ಮೇಲೆ ಬೇಚಾಡ್ಲಿಕ್ಕೆ ಶುರು ಮಾಡಿ. ಯಾಕೆ? ಏನಾಯ್ತು? ನಾನು ಉಪನಯನ ಆದಾಗಿನಿಂದ ಸಾಯಂ ಸಂಧ್ಯಾ ವಂದನೆ ಒಂದೂ ದಿವಸವೂ ಸೂರ್ಯಾಸ್ತ ಆದ್ಮೇಲೆ ಮಾಡಿಲ್ಲ. ಕಾಲಾತೀತ ಅರ್ಘ್ಯ ಕೊಟ್ಟೇ ಗೊತ್ತಿಲ್ಲ. ಇವತ್ತು ಅನ್ಯಾಯ ಕಾಲಾತೀತ ಆಯ್ತಲ್ಲ. ಗೋಪಾಲದಾಸರಂದ್ರಂತೆ, ಇದುವರೆಗೂ ನಾವು ಮಾಡಿದ್ದು ಏನು ಅಂದ್ರಂತೆ. ಅಲ್ಲ, ಅದು ಮಾತಲ್ವಾ? ದೇವರ ಮಾತು ಅಂದ್ರೆ ಅದೇ ಸಂಧ್ಯಾ ವಂದನೆ. ನೀವೇನೋ ಔಪಚಾರಿಕವಾಗಿ ಹೇಳಬೇಡಿ, ನಾನು ಕಾಲಾತೀತ ಕೊಡ್ತೇನೆ. ಸಂಧ್ಯಾ ವಂದನೆ ಶುರು ಮಾಡಿದ್ದೀರಿ ಇಬ್ಬರು. ಇನ್ನೇನು ಅರ್ಘ್ಯ 4ನೇ ಕೊಡ್ಬೇಕು. ಗೋಪಾಲದಾಸ ಕೊಡಬೇಡಿ. ಇಲ್ಲ ನೀವು ಹಾಗೆ ತಡಿಬೇಡಿ, ಶಾಸ್ತ್ರ ಹೇಳಿದೆ. ನೀವು ಸೂರ್ಯ ಇದ್ರೆ ಕೊಡಲ್ಲ ಅಲ್ವಾ? ಈಗ 9ಕ್ಕೆ ಬರ್ತಾನೆ, 1 ನಿಮಿಷ ಇರಿ ಅಂತ ಪ್ರಾರ್ಥನೆ ಮಾಡಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಅವರಿಗೆ ತೋರಿದಂತೆ. ಅವರಂದರು, ನೀವು ಸೂರ್ಯನ ಬಳಗಾನ? ನಾವೆಲ್ಲರೂ ಬಳಗವೇ. ಈಗ ನಾವು ಮಾತಾಡ್ತಾ ಇದ್ವಲ್ಲ, ಅಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳಿದ್ರು, ಅವರೆಲ್ಲ ಹೋಗ್ತಾರೆ. ಇಷ್ಟೊತ್ತವರೆಗೂ ಮಾತಾಡಿದ್ದು ಅದೇ ಮಾತು. ಇದನ್ನ ನಾವು ನಮ್ಮ ಜೀವನದಲ್ಲಿ ಇಟ್ಕೋಬಾರ್ದು. ಯಾವ್ದು ಸೀರಿಯಲ್ ನೋಡ್ಕೊಂಡು, ಸೀರಿಯಲ್ಲು ಆ ಸೂರ್ಯ ಅನ್ನೋನೇ ಹೀರೋ ಹೆಸರು ಅಂತ. ಬಾಲದಾಸರ ಯೋಗ್ಯತೆ, ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು. ನಾವು ಸಕಾಲಕ್ಕೆ ಮಾಡುವ, ಯಾಕೆಂದ್ರೆ ಸ್ವಲ್ಪ ಇದು ಮಿಸ್ಲೀಡು ಆಗತ್ತೆ. ಆಚಾರ್ಯ ನೀವೇ ಹೇಳಿದ್ರಿ, ಹರಿಸ್ಮರಣೆ ಮಾಡೋರು ಸೂರ್ಯನ ನೋಡಿದ್ರೇನು? ನಮಗೆಲ್ಲ ಅಲ್ಲ, ಸೂರ್ಯನನ್ನ ತೋರಿಸುವ ಶಕ್ತಿ ಇದ್ದವರ ಅವರು. ಆ ಯೋಗ್ಯತೆ ಅವ್ರಿಗಿತ್ತು ಅಂತೇಳಿ ದಿನ ಮಾಡಿಲ್ಲ ಅವರು. ಒಂದೇ ಒಂದು ದಿವಸ ದೇವರ ವಾರ್ತೆಗಾಗಿ ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲೇ ಗಂಗಾ ಯಮುನಾ ಸರಸ್ವತಿ. ಹಾಗಾಗಿ ಭಗವಂತನ ವಾರ್ತೆಯನ್ನ ಆಸ್ವಾದನೆ ಮಾಡ್ತಾ ಸಂಧ್ಯಾ ವಂದನೆ. ಪ್ರಕೃತದಲ್ಲಿ ವಿಶೇಷವಾಗಿ ನೀವು ಏನೇನ್ ನೋಡ್ತೀರಿ ಅಂದ್ರೆ, ನಮ್ಮ ವಿಜಯರಾಯರು ಅಂತ ಕಂಡದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ವಾರಿಜಾಕ್ಷರ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ, ಸಾಧನಕ್ಕೆ ಬಗೆಗಾಡೆ ಎನ್ನಬಹುದೇ, ಮೈ ಮರೆತು ಮರಗುವುದೇ ಧರಣಿಗೆ ನಮಸ್ಕಾರ, ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ, ವೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ ವೈಮಾಲಿತನವೆಲ್ಲ ಹರಿಯ ವಿಹಾರ, ಸಾಧನಕ್ಕೆ ಬಗೆಗಾಡೆ ಎನ್ನಬಹುದೇ. ಈ ದೃಷ್ಟಿಯಲ್ಲಿ ಎಲ್ಲವನ್ನ ದೇವರಿಗೆ ಅದೊಂದು ಕ್ರಮ ಹೇಳಿಕೊಟ್ಟು, ಪಾತಾಳ ಮೇಧಸ್ಸೇ ಪಾದಮೂಲ, ಪಾದಮೂಲದಿಂದ ಪಾತಾಳ ಲೋಕ ಹುಟ್ಟಿತು. ಎಲ್ಲ ಸರಿ. ನಾವು ನೀವು ನೋಡುವ ಪದಾರ್ಥಗಳು, ಮರಗಿಡಗಳು ದೊಡ್ಡ ದೊಡ್ಡದಿದೆ. ಮೈಸೂರಿನಲ್ಲಿ ಬೇಕಾದಷ್ಟು ಇದೆ. ಆ ಮರಗಿಡಗಳನ್ನ ನೋಡಿದಾಗ ಅದನ್ನ ಮರ ಗಿಡ ಅನ್ಬೇಡ,
ದೇವರ ಮೈಮೇಲಿನ ಕೂದಲು ಅಂತ ಚಿಂತನೆ ಮಾಡು. ಸೂರ್ಯ ಚಂದ್ರರು ದೇವರ ಕಣ್ಣು ಅಥವಾ ದವಡೆ ಹಲ್ಲು, ನಕ್ಷತ್ರಗಳೆಲ್ಲ ದೇವರ ಹಲ್ಲುಗಳು, ಮಳೆ ಬರುವ ಮುಂಚೆ ಇರುವ ಮೋಡ ದೇವರ ಕೂದಲು, ನಾವು ತಿನ್ನುವ ಅನ್ನ ದೇವರ ವೀರ್ಯ, ಅವನ ಓಡಾಟ ನಮ್ಮ ಆಯುಷ್ಯ. ಹೀಗೆ ನಾವು ಮಾಡಿದ್ದಕ್ಕೆಲ್ಲ ಪುಣ್ಯ ಉಂಟು. ಏನನ್ನ ನೋಡಿದ್ರು ಭಗವಂತನ ಚಿಂತನೆ ಮಾಡುವಂತಹ ಮೆಂಟಾಲಿಟಿ ಡೆವಲಪ್ ಮಾಡ್ಕೋ, ಮನಸ್ಸು ಶುದ್ಧ ಆಗತ್ತೆ. ತುಂಬಾ ಕಷ್ಟವಾದದ್ದು, ಆದರೆ ಸುಲಭವಾಗಿ ಪರಿಪಾಲನೆ ಮಾಡಬಹುದಾದದ್ದು. ಇನ್ನೊಂದು ಉಪಾಯಾಂತರಂಚ ಆಹ ಅಂತ ಶಬ್ದಸ್ಸೈ ಬ್ರಹ್ಮಣ ಯೇಷಪಂಥಾಹ. ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ. ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್. ಎಲ್ಲ ಶಬ್ದಗಳ ಗುರಿ ದೇವರನ್ನ ತಿಳಿಸಿಕೊಡೋದು. ಅದನ್ನ ಪ್ರಾಕ್ಟೀಸ್ ಮಾಡುವಂತ, ಆಗ ನಿನಗೆ ಮನಸ್ಸು ಶುದ್ಧ ಆಗುತ್ತೆ. ಶುದ್ಧವಾದ ಮನಸ್ಸಿನಲ್ಲಿ ದೇವರನ್ನ ಚಿಂತನೆ ಮಾಡು. ಆಪಾದ ಮೌಲಿ ಪರ್ಯಂತ 2 ಬಾರಿ ಹೇಳ್ತಾರೆ. ಇಲ್ಲೊಂದು 3ನೇ ಸ್ಕಂದದಲ್ಲೊಂದು. ಹೇಗಿದ್ದಾನೆ ದೇವರು ನಮ್ಮ ಹೃದಯದಲ್ಲಿ? ಪುಟ್ಟ ರೂಪವನ್ನು ನಾವು ಆ ಕೃಷ್ಣನನ್ನು ನೋಡಿ ಚಿಂತನೆ ಮಾಡಬಹುದು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ. 4 ಭುಜಗಳು ದೇವರಿಗೆ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ. ಖಂಜ ರಥಾಂಗ ಶಂಖ ಗದಾಧರಂ ಧಾರಣಯ ಸ್ವನಂದಿ. ಧಾರಣೆ ಅಂದ್ರೆ ಒಂದೊಂದೇ ಪಾದ, ಆಮೇಲೆ ಮಂಡಿ, ತೊಡೆ, ಟೊಂಕ, ಹೃದಯ, 2 ಕೈಗಳು, ಅದೆಲ್ಲ ಇರೋದಲ್ಲ, ಅದು ಮಾಡಿದ ಗುಣಗಳನ್ನ ಚಿಂತನೆ ಮಾಡೋದು. ಹೀಗೆ ಒಳ್ಳೆ ನಗುಮುಖದ ಭಗವಂತ, ಅರಳಿದ ಕಣ್ಣುಗಳು. ಒಮ್ಮೆ ಅರಳಿದ ಕಣ್ಣಿನಿಂದ ಭಕ್ತನನ್ನ ತಿರುಗಿ ನೋಡಿದರೆ ಸಂಸಾರದ ಸಮಸ್ಯೆಗಳು ಬತ್ತಿ ಹೋಗತ್ತೆ ಅಂತ ದೇವರನ್ನ ಹೃದಯದಲ್ಲಿ ಚಿಂತನೆ ಮಾಡು. ಮುಂದೆ ಅವನು ನಿನಗೆ ದರ್ಶನವನ್ನ ಕೊಡ್ತಾನೆ. ದೇಹದಲ್ಲಿರುವ ನಾಡಿಗಳು ಪ್ರಧಾನವಾಗಿ 101, 72,000 ನಾಡಿ ಹೇಳಿದ್ದಾರೆ. ಮಧ್ಯದಲ್ಲಿರುವ ನಾಡಿ ಸುಷುಮ್ನ, ಎಡದ್ದು ಇಡ, ಬಲದ್ದು ಪಿಂಗಲ. ಎಡಭಾಗದಿಂದ ಪ್ರಾಣೋತ್ಕ್ರಮಣ ಆದ್ರೆ ಪಿತೃಯಾನ, ಬಲಭಾಗದಿಂದ ಹೋದ್ರೆ ದೇವಯಾನ, ಮಧ್ಯದಿಂದ ಹೋದ್ರೆ ಬ್ರಹ್ಮಲೋಕ ಅಥವಾ ಅಮುಕ್ತ ವೈಕುಂಠ ಅಂತ ಆ ಮಾತನ್ನ ಹೇಳಿ, ಇದಾದ ಮೇಲೆ ರಾಜರು ಕೇಳ್ತಾರೆ, ನನಗೆ 7 ದಿವಸ ಆಯುಷ್ಯ ಇದೆ, ಇನ್ನೇನಾದ್ರೂ ಹೇಳ್ಬೋದಾ? ನೀನು ಪುಣ್ಯವಂತನು, 7 ದಿವಸ ಗ್ಯಾರಂಟಿ ಇದೆ. ಯಾರಿಗೂ 7 ದಿವಸ ಗ್ಯಾರಂಟಿನೂ ಇಲ್ಲ, ಅಥವಾ ಎಲ್ಲರಿಗೂ 7 ದಿವಸ ಗ್ಯಾರಂಟಿ. ಅದೇನದು? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂದ್ರೆ ಮತ್ತೆ ಭಾನುವಾರವೇ ಬರ್ಬೇಕು, ಇನ್ನೊಂದು ವಾರ ಆಗ್ತಿಲ್ಲ. ಸರಿ, ನೀನೇನು ಯೋಚನೆ ಮಾಡಬೇಡ, ನಾನು ಭಾಗವತವನ್ನ ನನ್ನ ಅಪ್ಪನಿಂದ ಕೇಳಿದ್ದನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿ, ನಮ್ಮಪ್ಪ ಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ಧೃತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಅಂತ ಮಂಗಲಾಚರಣೆಯನ್ನು ಮಾಡಿ ಬ್ರಹ್ಮನಾರದ ಸಂವಾದವನ್ನ ಹೇಳ್ತಾರೆ. ಬ್ರಹ್ಮದೇವರು ಕೂತಾಗ ನಾರದರು ಬಂದು ಸರ್ವೋತ್ತಮ ಅಂತ ಸಂಬೋಧನೆ ಮಾಡಿದ್ರೆ, ನಾನಲ್ಲಪ್ಪ, ನಮ್ಮಪ್ಪ ಸರ್ವೋತ್ತಮ, ಹಾಗೆಲ್ಲ ನನ್ನನ್ನು ಅನಬೇಡ ಅಂತ ಹೇಳಿ ಭಗವಂತನ ಮಹಿಮೆಯನ್ನ ಹೇಳಿ, ನಾನು ಅವನ ನಾಭಿಯಲ್ಲಿ ಅವತಾರ ಮಾಡಿದಾಗ 4 ದಿಕ್ಕನ್ನ ನೋಡಿದೆ, 4 ಮುಖ ಆಯಿತು. ಆ ನಾಳವನ್ನ ಹಿಡಿದುಕೊಂಡು ಕೆಳಗೆ ಇಳದೆ ನನಗೆ ತಪ ಅನ್ನೋ ಅಕ್ಷರ ಕೇಳಿಸ್ತು. ತಪಸ್ಸು ಮಾಡಿದೆ. ತಪಸ್ಸು ಮಾಡಿದ ಮೇಲೆ ವೈಕುಂಠ ಪ್ರವೇಶ ದೇವರು ಮಾಡಿಸಿದ. ಅವರ ಮನೆ ಪ್ರವೇಶಕ್ಕೂ ತಪಸ್ಸು ಬೇಕಂತೆ. ವೈಕುಂಠ ಹೇಗಿದೆ ಅದನ್ನು ತುಂಬಾ ಸುಂದರವಾಗಿ ದ್ವಿತೀಯ ಸ್ಕಂದ ವರ್ಣನೆ ಮಾಡಿ. ಎಲ್ಲಾದರೂ ವೈಕುಂಠದ ಬಗ್ಗೆ ಮಾಹಿತಿ ಅಂದ್ರೆ ಭಾಗವತ ಅನಿವಾರ್ಯ. ಇದೇ ಬೇಕಾದಷ್ಟು ವೈಕುಂಠದ ಬಗ್ಗೆ ಗ್ರಂಥಗಳಿದ್ದಾವೆ. ಅದಕ್ಕೆ ಮೂಲ ಒಂದು ಈ ಮಾಡಿ ನಮ್ಮ ವೆಹಿಕಲ್ಸ್ಗೆ ಚಾಸಿಸ್ ಅಂತಾರಲ್ಲ, ಅದ್ಯಾವುದು ಅಂದ್ರೆ ಭಾಗವತವೇ. ಏನೇನಿತ್ತು? ಯಾಕೆಂದ್ರೆ ವೈಕುಂಠಕ್ಕೆ ಹೋದವರು ಇಲ್ಲಿ ಬರಲ್ಲ, ಇಲ್ಲಿದ್ದವರು ವೈಕುಂಠಕ್ಕೆ ಹೋಗಿಲ್ಲ. ಇಲ್ಲಿದ್ದವ್ರು ತುಂಬಾ ವೈಕುಂಠದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಂಡಲ್ಲೇ. ಭಾಗವತ ಕೇಳಿ ಹೇಳಿದ್ರೆ ಪರವಾಗಿಲ್ಲ, ಮೊನ್ನೆ ವೈಕುಂಠಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತಪ್ಪ, ಬಟ್ ಬೇಗ ಬಂದ್ಬಿಟ್ವಿ. ಇವರನ್ನು ವೈಕುಂಠಕ್ಕೆ ಹೋದ್ರು ಬರಲ್ಲ ಅಂತಾರಲ್ಲ ಆಚಾರ್ಯರು. ಇಲ್ಲಪ್ಪ, ಏನ್ ಕ್ರಿಸ್ಪಿ ಆಗಿತ್ತು ಗೊತ್ತಾ ಒಡೆ ಅದು. ಅಯ್ಯೋ ನಿಮ್ಮ ವೈಕುಂಠ ಸಮಾರಾಧನೆ ಅದೇ ಅಂದಿತ್ತು. ಹೀಗಾಗಿ ಅಜ ಪುನರಾವರ್ತದೆ. ಹೇಗಿದೆ ವೈಕುಂಠ? ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಶಮಾವದಾತ ಶತಪತ್ರಲೋಚನಾ. ಅರಳಿದ ಕಣ್ಣುಗಳು ಮತ್ತೆ ಶತಪತ್ರಲೋಚನಾ. ಮೊನ್ನೆ ಸ್ವಾಮಿಗಳು ಪಾಠ ಹೇಳ್ಬೇಕಾದ್ರೆ ವೈಕುಂಠದಲ್ಲಿರುವ ಒಂದು ಮಂಚದ ಬಗ್ಗೆ ಬಂತು. ದೇವರು ಮಲಗುವಂತಹ ಒಂದು ಮಂಚಕ್ಕೆ ಪಲ್ಲಂಗ ಅಂತ ಕರೆದಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ. ಅದು ಪೂರ್ಣ ಲಕ್ಷ್ಮಾತ್ಮಕವಾದ ಬಂಗಾರದ ಪಲ್ಲಂಗ. ಅದು ಹೇಗಿದೆಯಂತೆ ಅಂದ್ರೆ ಪಲ್ಲಂಗ ದೇವರು ಮಲಗಿದರೆ ಅದಕ್ಕೆ ತಕ್ಕ ಹಾಗೆ ಅದು ಅಡ್ಜಸ್ಟಬಲ್ ಪಲ್ಲಂಗ. ಈಗ ಅಡ್ಜಸ್ಟಬಲ್ ಎಲ್ಲ ಕೆಲವು ಬೆಡ್ ಇದೆ,
ಅಂದ್ರೆ ಬೆನ್ನೋವು ಬಂದಾಗ ಅದನ್ನೇ ಹೀಗೆ ತಿರುಗಿಸ್ತಾ ಇದ್ರೆ ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ. ಅದು ರೋಗ ಬಂದಾಗ ಅದನ್ನೇನು ದೊಡ್ಡ ಹೆಮ್ಮೆ ಅಂತ ಹೇಳ್ಕೋ, ಇವು ನಮ್ಮ ಮನೇಲಿ ಹಾಸಿಗೆ ಬಂದಿದೆ, ಅದು ಹೇಗೆ ಅಂದ್ರೆ ನಾನು ಹೇಗೆ ಕೂತ್ರು ಅದು ಎತ್ತಿ ಕೂಡ ಮೂರು ತಿರುಗಿಸ್ಕೊಮಕ್ಕಾಗಲ್ಲ. ಮತ್ತೆ ಯಾರೋ ಬಂದು ತಿರುಗಿಸ ಸಾಕಾ, ಇನ್ನೂ ತಿರುಗಿಸ್ತಾ, ಅದೇನಾಗುತ್ತೆ, ಅದು ಒಂದ್ ಆಂಗಲ್ ಚೂರು ತಿರುಗಿಸಿದ್ರೆ ಕಮ್ಮಿ, ಚೂರು ಇಲ್ಲೇ ಕೂತಿರೋದು ಆ 3 ಸಲ ತಿರುಗಿಸ್ಬಿಟ್ಟು ಹೇಗೋ ಬಿಟ್ಟೋದು ಸತ್ಕೊಳ್ರಿ ಅಂತ ಹೇಳಿ. ಈ ಪಲ್ಲಂಗ ಹಾಗಲ್ಲ, ದೇವರು ಉದ್ದ ಆದ್ರೆ ಉದ್ದ ಆಗತ್ತಂತೆ. ಇನ್ನೊಂದು ಸ್ವಾಮಿಗಳು ಸುಮ್ಮನೆ ಆಸೆ ಕೇಳಿದ್ರು, ಅದ್ರ ಬಿಡ್ತಿದೆಯಲ್ಲ ಅದು ದೇವ್ರ ಎಷ್ಟಿದಾನೋ ಅಷ್ಟೇ ಇರತ್ತಂತೆ. ಯಾಕೆ ಅಂದ್ರು, ಸ್ವಲ್ಪ ದೊಡ್ಡದ ಅವರು ನಿಮ್ಮಂತ ಅವ್ರು ಹೋಗಿ ಮನ್ಕೊಂಡ್ಬಿಟ್ರೆ ಕಟ್ಟ ಅಂತ ಹೇಳಿ ಕೆಲವು ಚಾಪೆ ಅಂತ ಅವ್ರು ಮನ್ಕೊಂಡು ಮಲಗದವನ್ನ ಪಕ್ಕಕ್ಕೆ ತಳ್ಳಿ ಇವ್ನ ಎಪ್ಸ್ಲಿಕ್ಕಾಗಲ್ಲ, ಅವರೇ ಎದ್ದು ಹೋಗ್ತಾರೆ. ಹಾಗಾಗೋದಿಲ್ಲ. ಆ ಪಲ್ಲಂಗ ಅಡ್ಜಸ್ಟಬಲ್ ಪಲ್ಲಂಗ ಅಂತದ್ದು, ಅಲ್ಲಿ ಎಲ್ಲವೂ ಲಕ್ಷ್ಮಾತ್ಮಕವಾಗುತ್ತೆ. ಛತ್ರ ಚಾಮರ ವ್ಯಜನ ಪರ್ಯಂಕ, ಇದನ್ನ ಹೇಳಿಸಿದ್ರು. ಪರ್ಯಂಕ ಅಂದ್ರೆ ಇದೇ ಪುರಂದರದಾಸರ ಅಂತಿರೋದು. ಏನ್ರಿ ಆ ದಾಸರು ಎಲ್ಲೋ ಮೂಲೆಯಲ್ಲಿ ಉಪನಿಷತ್ತಿನಲ್ಲಿರುವ ಪ್ರಮೇಯವನ್ನ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ಸೇವೆಯನ್ನು ಮಾಡುತ್ತಿರಳು, ಇದು ಧನ್ಯಳೋ ಲಕುಮಿಯಂಥ ಮಾನ್ಯಳೋ. ಮಹಾಲಕ್ಷ್ಮ್ಯಾತ್ಮಕವಾದದ್ದು ಎಲ್ಲ ಪದಾರ್ಥ. ಲಕ್ಷ್ಮೀದೇವಿ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಶ್ರೀರತ್ನ ರೂಪಿಂಡುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಹಿ. ಅದೇ ಮಾತನ್ನ ಸುಮಧ್ವ ವಿಜಯ ನಾರಾಯಣ ಪಂಡಿತರು ಅಂತ, ಸ್ವಯಮಿಂದಿರೈವ ಪತಿಮಾನ ಕರಿ ಗ್ರಹ ಕರ್ಮ ಯತ್ರ ಕುರುತೆ ಸುತರಾಂ. ತಾನೇ ಗಂಡನ ಸೇವೆಯನ್ನು ಮಾಡಲಿಕ್ಕೆ ಅನೇಕ ರೂಪಗಳನ್ನು ತೆಗೆದುಕೊಂಡಿರ್ತಾಳೆ ಲಕ್ಷ್ಮೀದೇವಿ. ಮೋಕ್ಷದ ವೈಭವ ಲಕ್ಷ್ಮೀದೇವಿ ಅವಳ ಮನೆಯ ಕೆಲಸವನ್ನ, ಅವರ ಗಂಡನ ಕೆಲಸವನ್ನ ಅವಳೇ ಮಾಡ್ತಾಳೆ. ಇದನ್ನು ಕೇಳಿದ ಕೂಡಲೇ ಯಾರು ಅಂದ್ರು, ಸರ್ ಅಂಟು ಕೆಲಸದವ್ರ ಪ್ರಾಬ್ಲಮ್ ಅಂತೂ ವ್ಯೂ ಆಫ್ ಥಿಂಕಿಂಗ್ ಹೇಗೆ ಇರತ್ತೆ ನೋಡಿ. ಕೆಲಸದವ್ರ ಪ್ರಾಬ್ಲಮ್ ಇಲ್ಲಿ ಸಿಗೋದಿಲ್ಲ, ಸಿಕ್ಕಿದ್ರು ಅವ್ರು ಕೇಳೋಷ್ಟು ನಮಗೆ ಕೊಡಕ್ಕಾಗಲ್ಲ ಕೆಲವರು. ಅದರಲ್ಲೂ ಈ ಮಡಿವಂತರು ಅಂದ್ರೆ ಅಲ್ಲಿ ಬರ್ಬೇಡ್ರಿ ಇಲ್ಲಿ ಬರ್ಬೇಡ್ರಿ ಅಂತ ಬರೋದೇ ಇಲ್ಲ. ಈ ಒಲೆ ಗಿಲೆ ಮೇಲೆ ಇಟ್ಟು ತಿಕ್ಕಲ್ಲಮ್ಮ ಅಂತ ಮಹಾ ಸಮಸ್ಯೆ. ಹಾಗಾಗಿ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಲಕ್ಷ್ಮೀದೇವಿ ತಾನೇ ಬಿಟ್ಕೊಡಲ್ಲಂತೆ, ಗಂಡನ ಸೇವೆಯನ್ನು ತಾನೇ ಮಾಡಿ ಮಾಡೆಲಿಂಗ್ ಮಾಡ್ಯಾರಂತೆ. ಮನೆಯ ಕೆಲಸವನ್ನ ಹೆಣ್ಣು ಮಕ್ಕಳು ಬೇಸರ ಇಲ್ಲದೆ ಸಂತೋಷದಿಂದ ಮಾಡಿದರೆ ಲಕ್ಷ್ಮೀನಾರಾಯಣರ ಸನ್ನಿಧಾನ ಮನೆಯಲ್ಲಿರುತ್ತಂತೆ. ಮಾಡೋದೇ ಅನಿವಾರ್ಯ ಆದಾಗ ಬೇಸರದಿಂದ ಮಾಡ್ಬೇಡ್ರಿ, ನಗನಗ್ತಾ ಮಾಡ್ರಿ ಅಂತ. ನಗನಗ್ತಾ ಕಷ್ಟ ಕೆಲಸ ಮಾಡೋದು, ಯಾರು ಬರೇ ಪಾತ್ರೆ ತಗೊಂಡು ನಗನಗ್ತಾ ಇರೋದಿಲ್ಲ. ಏನೋ ಪಾಪ ನಗೋ ಪ್ರಯತ್ನವನ್ನಂತೂ ಮಾಡೋದು. ಒಬ್ರು ಯಾರೋ ಪುರಾಣ ಕೇಳಿ ಗಂಡ ಬಂದಾಗೆಲ್ಲ ಆಯ್ತು ನೀನ್ ನಗೋರ್ ಬೇಡ, ಸೀರಿಯಸ್ ಆಗಿದ್ರೆ ವಾಸಿ ಅಂತ ಹೇಳಿ ಸ್ವಯಂವೇ ಏನೋ ಪ್ರತಿಮಾನ ಕಲಿ. ಅವಳು ತುಂಬಾ ಆನಂದ ದೇವರ ಸೇವೆಯನ್ನು ಮಾಡೋದು. ಮತ್ತೆ ಮುಖ್ಯವಾಗಿ ವೈಕುಂಠದಲ್ಲಿ ನಮಗೆ ಸಂಬಂಧಪಟ್ಟದ್ದೇನು ಗೊತ್ತಾ, ಜನನ ಮರಣ ಇಲ್ಲ, ವೃದ್ಧಾಪ್ಯ ಇಲ್ಲ, ಎಲ್ಲಕ್ಕಿನ್ನ ಅಡಿಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಆನಂದ ಆಗತ್ತಪ್ಪ. ಈ ಸಂಸಾರ ಅಂದ್ರೆ ಮಾಡೋದು, ತೊಡೋದು, ತೊಳಿಯೋದು, ಬರೆಯೋದು ಸಾದಾ ಇದೇ ಆಗುತ್ತೆ. ಅಲ್ಲ ಅಡಿಗೆನೇ ಇಲ್ಲ, ಕೇಳಿದ್ರೆ ಯಾರೋ ಹೀಗೆ ಹೊರಟುಕೊಳ್ಳೋ ವೈಕುಂಠಕ್ಕೆ ಇಲ್ಲ, ಅವನೇ ಕೊಡ್ಬೇಕು. ಜನನ ಮರಣವಿಲ್ಲ, ಅಲ್ಲಿ ಉಳುವ ದುಃಖವಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ನಿದ್ರೆಯು ಅಲ್ಲಿಲ್ಲ, ರೋಗೋಪದ್ರವಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಬಲ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿ, ಮಾಧವ ಪುರಂದರ ವಿಠಲರಾಯನು ಆಧರಿಸುವನಲ್ಲಿ ಬಲ ಇಲ್ಲ. ಸಜ್ಜನರ ಸಹವಾಸ ಮಾಡಿ ಭಗವಂತನ ಅನುಗ್ರಹದಿಂದ ಅದನ್ನು ಪಡೆಯುವುದು. ಬ್ರಹ್ಮದೇವರಿಗೆ ಭಗವಂತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನಾದರೂ ಕೇಳು ಅಂದಾಗ ಏನು ಬೇಡ ಸ್ವಾಮಿ ನಾನೇ ಕೊಡ್ತೇನೆ ಅಂತ ಮಹತ್ತತ್ವದ ಅಧಿಕಾರ ಅಂತ ಜೀವರಾಶಿಗಳನ್ನ ನಿಯಮನೆ ಮಾಡೋದು. ಅಹಂಕಾರ ಬಾರದಂತೆ ಏನಾದರೂ ನನಗೆ ಉಪದೇಶ ಮಾಡು ಅಂದಾಗ 4 ಶ್ಲೋಕ ಭಾಗವತವನ್ನ ದೇವರು ಉಪದೇಶ ಮಾಡಿದ. ಅದೇ ಚತುಶ್ಲೋಕಿ ಭಾಗವತ ಅಂತ. ಅಹಮೇವ ಸಮಗ್ರೇ ಚ ನಾನ್ಯತ್ಯ ಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋ ಶಿಷ್ಯೇತ ಸೋಸ್ಮ್ಯಹಂ
ತಥೇಚ್ಛಂ ಯತ್ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ವಚೇಷು ಚ ಪ್ರವಿಷ್ಟಾನ್ನ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸನಾತ್ಮನಃ ಅನ್ವಯೋ ವ್ಯತಿರೇಕಾಭ್ಯಾಂ ಯಸ್ಯಾತ್ ಸರ್ವತ್ರ ಸರ್ವದೈವ. 4 ಶ್ಲೋಕ. ಇದರ ಅರ್ಥ ಏನು ಅಂದ್ರೆ ಅಹಮೇವ ಆಸಂ ಅಗ್ರೆ, ಸೃಷ್ಟಿ ಆಗುವ ಮುಂಚೆ ನಾನೊಬ್ಬನೇ ಇದ್ದೆ, ಪ್ರಳಯ ಕಾಲದಲ್ಲೂ ನಾನೊಬ್ಬನೇ ಇರ್ತೇನೆ. ಕನ್ಕ್ಲೂಷನ್ ಏನು ಅಂದ್ರೆ ಸೃಷ್ಟಿ ಮುಂಚೆ ಒಬ್ಬನೇ, ಪ್ರಳಯ ಆದ ಮೇಲೂ ಒಬ್ಬನೇ, ಇನ್ ಬಿಟ್ವೀನ್ ಈ ಸ್ಥಿತಿ ಕಾಲದಲ್ಲಿ ನೀವೆಲ್ಲ ಇದ್ದೀರಿ. ಅಲ್ಲಿ ಆ ಮುಖ್ಯ ಅಭಿಪ್ರಾಯ ಏನು ಅಂದ್ರೆ ಇದ್ರ ಮೇಲೆ ಒಂದೆರಡು ಪ್ರಶ್ನೆಯನ್ನು ಮಾಡಿಕೊಡ್ತಾರೆ. ಅಲ್ಲ, ದೇವರ ಜೊತೆ ಪ್ಯಾರಲಲ್ ಆಗಿ ನಿತ್ಯ ಪದಾರ್ಥಗಳು ಇದ್ದೇ ಇದೆ, ಅನಾದಿ ನಿತ್ಯ, ಹುಟ್ಟಿಲ್ಲದ ಸಾವಿಲ್ಲದ ಪದಾರ್ಥಗಳು. ಅದ್ಯಾವು? ಜೀವ, ಕಾಲ, ಆಕಾಶ, ಕರ್ಮ. ಇವುಗಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಇವೆಲ್ಲವೂ ದೇವರ ಜೊತೆಯಲ್ಲೇ ಇದ್ದಾಗ ದೇವರು ನಾನೊಬ್ಬನೇ ಇದ್ದೆ ಅಂದದ್ದು ಎಷ್ಟರ ಮಟ್ಟಿಗೆ ಸರಿ? ಮಧ್ವಾಚಾರ್ಯರು ಆ ಶ್ಲೋಕದಲ್ಲಿ ಅಹಮೇವ ಆಸಂ ಅಗ್ರೆ ನ ಅನ್ಯತೆ ಸದಸತ್ ಪರಂ ಅಂತ ಒಂದು ಪದ ಇದೆ. ಪರಂ ಅಂತ, ಪರಂ ಅನ್ನೋದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದು ಸ್ವತಂತ್ರವಾಗಿ. ಎಲ್ಲ ಸರಿ ಹೊರಟೋಯ್ತು. ಇವ್ರು ಯಾರು ಇಲ್ಲ ಅಂತಲ್ಲ, ಸ್ವತಂತ್ರವಾಗಿ ಇಲ್ಲ. ಹೀಗೆಲ್ಲಾದ್ರೂ ಇದ್ದವರನ್ನ ಇಲ್ಲ ಅಂತ ವ್ಯವಹಾರ ಮಾಡಿದ್ದು ಕಂಡಿದ್ಯಾ? ನಮಗೆ ಅರ್ಥ ಆಗುವಂತೆ ಶ್ರೀಮದಾಚಾರ್ಯ ಒಂದು ಬ್ಯೂಟಿಫುಲ್ ದೃಷ್ಟಾಂತ ಕೊಟ್ಟಿದ್ದಾರೆ. ಯಥಾಛತ್ರ ಧರಾದ್ಯಾಸ್ತು ರಥಸ್ಥ ಅಭಿಸರ್ವಶಃ. ಯಾವ ವ್ಯಕ್ತಿ ಇದ್ದರೂ, ಅವನು ಇದ್ದರೂ ಆ ಕಾರ್ಯಕ್ರಮ ಆಗತ್ತೆ, ಇಲ್ಲದೇ ಇದ್ರೂ ಆಗತ್ತೆ ಅಂದ್ರೆ ಅವನ ಹೆಸರನ್ನೇನು ಹೇಳೋದಿಲ್ಲ. ಒಂದು ತಿರುಪತಿ ಬ್ರಹ್ಮ ರಥೋತ್ಸವವೋ ಅಥವಾ ಉಡುಪಿಯ ರಥೋತ್ಸವವೋ ತೆಗೆದುಕೊಂಡ್ರೆ ರಥದಲ್ಲಿ ದೇವರ ಪ್ರತಿಮೆಯನ್ನ ಇಟ್ಟು ಪ್ರೋಟೋಕಾಲ್, ದೇವರಿಗೆ ಶ್ವೇತಛತ್ರ ಹಿಡಿಲಿಕ್ಕೆ ಒಬ್ಬ, ಅಕ್ಕಪಕ್ಕ ಚಾಮರ ಹಾಕಲಿಕ್ಕೆ, ಮಂಗಳಾರತಿ ಮಾಡಲಿಕ್ಕೆ, ಕಾಯಿ ಹೊಡೆದು ನೈವೇದ್ಯ ಮಾಡಿ 10 ಜನ ಇರ್ತಾರೆ. ಆಕ್ಚುಲಿ ನಾವು ಟಿವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವರ ಮುಖ. ಅಲ್ಲೇ ಲೈವ್ ನೋಡ್ಲಿಕ್ಕೆ ಹೋದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದು ಬ್ರಹ್ಮರಥೋತ್ಸವ ಕೃಷ್ಣ ಉಡುಪಿದಂತೂ ಆದ್ರೆ ಏನು ಕಾಣಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿ ಚೆನ್ನಾಗಿ ಕಾಣೋದು ಪೂಜಾರೇ. ಸಿಕ್ಕಾಬಿಟ್ಟೆ ಅವ್ರು ಏನಿಷ್ಟು ಅಂಚಿನ ಮಡಿ ಗಿಡಿ ಉಟ್ಕೊಂಡು ಮೈ ತುಂಬಾ ಆಭರಣ ಹಾಕೊಂಡು ದೇವರಿಗೆ ಆಶ್ಚರ್ಯ, ಇದು ರಥೋತ್ಸವ ನಂಗೋ ನಿಂಗೋ ನಿಮ್ಮ ಅಕ್ಕ ಮಂಡ ಏನೋ ದೊಡ್ಡವರು ನಾವು ಕೈ ಮುಗಿತೀವಿ. ಒಂದು ಮಗು ಬಂದಿತ್ತು, ಅಮ್ಮ ನಾನು ಪೂಜಾರ ಆಗ್ಬಿಡ್ತೀನಿ ಅಂತ. ಯಾಕೋ ದಿನ ಅವರು ರಥೋತ್ಸವ ಮಾಡ್ತಾರಲ್ಲ, ಅಯ್ಯೋ ಪೆದ್ದು ಅದು ಪೂಜಾರಗಲ್ಲೋ, ಒಳಗಿರೋ ದೇವ್ರು ಮತ್ತೆ ಕಾಣಿಸ್ತಾನೆ ಇಲ್ಲ. ಅವ್ರು ಇಷ್ಟ ಅಗಲ ಕೂತಿದ್ರೆ ದೇವರಲ್ಲಿ ಕಾಣಿಸ್ತಾನಪ್ಪ, ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಅವ್ನು ಹಿಂದೆ ಹೊಟ್ಟೆ ಹೋಗಿದ್ದಾನೆ. ಅದು ರಥೋತ್ಸವ, ಪೂಜಾರಗಲ್ಲ. ಪೂಜಾರ ಒಂದೇ ಸಲಿ, ಅದು ಅವ್ರು ಇದ್ದಾಗಲ್ಲ. ಹಾಗಾಗಿ ಭಕ್ತ ಜನ ಮುಂದೆ ಯಥಾಛತ್ರ ಧರಾದ್ಯಾಸ್ತು ರಥಸ್ಥ ಆಚಾರ್ಯರಂದ್ರು. ಹೌದು, ಹಾಗಾದ್ರೆ ಜೀವ ಕರ್ಮ ಕಾಲಗಳನ್ನ ಇಲ್ಲ ಅಂದದ್ದು ಯಾವ ಆಸ್ಪೆಕ್ಟ್ ಅಲ್ಲಿ? ಏನು ಮಾಡಿದ್ದಾರೆ ಅವರು ಇದ್ದಾರೆ ಅನ್ನಬಹುದು, ಏನು ಮಾಡದೇ ಇದ್ದದ್ದಕ್ಕೆ ಅವ್ನಿಲ್ಲ ಅಂದದ್ದು. ಜೀವಸ್ಯ ಜೀವನಾಭಾವ, ಜೀವನ ಮಾಡಿಲ್ಲ. ಕಾಲಸ್ಯ ಪರಿಣಾಮಾಭಾವ, ಕಾಲ ಪರಿಣಾಮ ಮಾಡಿಲ್ಲ. ಕರ್ಮ ಪಾಪ ಪುಣ್ಯಗಳನ್ನ ಮಾಡಿಸಿಲ್ಲ. ಆಕಾಶ ಅವಕಾಶವನ್ನ ಕೊಟ್ಟಿಲ್ಲ. ತಾನು ಏನು ಮಾಡಬೇಕಾಗಿತ್ತು ಅದನ್ನ ಮಾಡದೇ ಇದ್ದದ್ದರಿಂದ ಅದು ಇದ್ದರೂ ಇಲ್ಲದೇ ಇದ್ದಂತೆ. ಇದು ಎಷ್ಟು ನಿಮ್ಮ ಜೀವನದಲ್ಲಿ ವ್ಯವಹಾರ ಮಾಡ್ತೀವ್ರಿ? ಬೇಕಾದಷ್ಟು ಆಟಕೊಂಡು ಲೆಕ್ಕಕ್ಕಿಲ್ಲ. ಹಾಗೆ ಇದು ಅಭಿಪ್ರಾಯ. ಇನ್ನ ಈ ಜಗತ್ತಿನ ನಿರ್ಮಾಣಾದಿಗಳಿಂದ ನನಗೆ ಪ್ರಯೋಜನ ಇಲ್ಲ. ನಾನು ಪ್ರತಿಬಿಂಬ, ನೀವೆಲ್ಲರೂ ನನ್ನ ಪ್ರತಿಬಿಂಬರು. ನಾನು ಚಲಿಸಿದರೆ ನೀವು ಚಲಿಸ್ತೀರಿ ಅಂತ ಹೇಳಿ 4 ಶ್ಲೋಕದ ವಿವರಣೆಯನ್ನು ಕೊಟ್ಟಾದ ಮೇಲೆ ವಿದುರ ಮೈತ್ರೇಯರ ಸಂವಾದ ಪ್ರಾರಂಭ ಆಗತ್ತೆ 3ನೇ ಸ್ಕಂದದಲ್ಲಿ. ವಿದುರರು ಮನೆಯನ್ನ ಯಾಕೆ ಬಿಟ್ರು ಅಂತ ಪ್ರಶ್ನೆ. ಅವತ್ತಿನ ಕಾಲದ ಪ್ರಧಾನಮಂತ್ರಿಗಳು ಅವರು ಮನೆಯನ್ನ ಬಿಡ್ಲಿಕ್ಕೆ ಏನು ಕಾರಣ, ಏನಂತದ್ದಾಯ್ತು ಅಂದಾಗ, ಯದಾತು ರಾಜ ಸುಸುತಾನ್ ಅಸಾಧು ಪುಷ್ಟನ್ ಅಧರ್ಮೇಣ ವಿನಷ್ಟ ದೃಷ್ಟಿ ರಾತ್ರಿರ್ಯವಿಷ್ಟಸ್ಯ ಸುತಾನ್ ವಿಬಂಧು ಪ್ರವೇಕ್ಷ್ಯ ರಾಕ್ಷಾಭವನೇ ದದಾಹ. ದುರ್ಯೋಧನ ಮಾಡಿದ ಎಲ್ಲ ಅಪಚಾರಗಳಿಗೆ ಮೊದಲು ಪುಷ್ಟಿಯನ್ನ ಕೊಟ್ಟು ಆನಂದಪಟ್ಟ ಮಹಾ ಅಯೋಗ್ಯ ಧೃತರಾಷ್ಟ್ರ ಕಲಿ ಒಳಗೆ ಸೇರಿಬಿಟ್ಟಿದ್ದ. ತುಂಬಾ ಆನಂದ ಪಡೋನಂತ.
ಭೀಮಸೇನ ದೇವರು ಸಖತ್ತಾಗಿ ಬೈದ ಮೇಲೆ ಕಲಿ ಹೊರಬೋದ. ಹಾಗಾಗಿ ವಿದುರರು ಬಂದು ಹೇಳೋರು, ಬೇಡ ನಿಮ್ಮ ಮಗನ ಮಾತು ಕಟ್ಕೋಬೇಡ. ಏನಿದೆ ಅಂದ್ರೆ ಭಾಗವತದಲ್ಲಿ ವಿದುರ ಯಾಕೆ ಮನೆ ಬಿಟ್ಟ ಅಂದ್ರೆ ಒಂದು 5-6 ರೀಸನ್ಸ್ ಅನ್ನ ಕೊಟ್ಟಿದೆ. ಯಾವಾಗ ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಡಬೇಕು ಅಂತ ಮನಸ್ಸು ಮಾಡಿದ್ರು ಆಗ ಮನೆ ಬಿಟ್ರು, ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಮನೆ ಬಿಟ್ರು, ಜೂಜಿನಲ್ಲಿ ಸೋತಾಗ ಮನೆ ಬಿಟ್ರು. ಅವ್ರು ಬಿಟ್ಟದ್ದು ಒಮ್ಮೆನೆ, ಒಂದು 4-5 ಸಲ ಬಿಟ್ಟು ಹೋದಾಗಿದೆ. 10-6 ಸಲ ಬಿಟ್ಟು ಹೋಗಿ ಬಂದು ಮಾಡ್ತಾ ಇದ್ರೆ ಕಿಮ್ಮತ್ತೇನಿರುತ್ತೆ. ಈ ಮನೇಲಿ ಕೆಲವು ಮಾಡ್ತಿರ್ತಾರೆ, ಏನೋ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡಿಕೊಂಡು ಆ ಹೆಂಡತಿ ಕಾಫಿ ಕೊಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಮನೆ ಬಿಟ್ಟಿರ್ಬೋದು. ಅದು ಏನೋ ಕಾಫಿ ಇದು ತಗೊಂಡು ಫ್ಲಾಸ್ಕ್ ತಗೊಂಡೆ ಈಗ ಹೋಗ್ತಾ ಇದ್ರೆ ಅದು ತುಂಬಾ ದೂರ ಹೋಗಿರಲ್ಲ, ಇಲ್ಲ ಅಪ್ಪೂರ ಇಲ್ಲ ಚನ್ನಪಟ್ಟಣ ಹೋಗಿ ಆಮೇಲೆ ಅವ್ರು ಕೇಳ್ತಾರೆ ನಿಮ್ಮ ಮನೆಯವ್ರ, ಅಯ್ಯ ಏನಪ್ಪ ಹಿಡಿದು ಬಿಟ್ಟಿದ್ದು ಕೋಪ, ಇಲ್ಲೇ ಇಲ್ಲ ಇರ್ತಾರೆ ಚನ್ನಪಟ್ಟಣ ಅಪ್ಪೂರ ಇಲ್ಲ ನಂಜನ್ ಕೊಡೋ ಕತ್ತೆ ತಪ್ಪಿಸ್ಕೊಂಡ್ರೆ ಹಾಳು ಕೂಡ ಬರ್ತಾರೆ ಸಾಯಂಕಾಲ. ಆದ್ರೂ ಅವನಿಗೆ ಇವ್ರೇನು ವಿಚಾರಿಸೋದೇ ಇಲ್ಲ, ಅವ್ನು ಎಲ್ಲೋದ ಅಂತ. ರಾತ್ರಿ ಫೋನ್ ಮಾಡ್ತಾನೆ 9 ಗಂಟೆಗೆ, ಹೇಗಿದೆ ಆಯ್ತದೆ, ಒಂದು ವಾರ ಅಲ್ಲೇ ಇದು ಬನ್ನಿ ಅಂತಾರೆ, ಬಂದ್ಬಿಡ್ತಾರೆ. ಈಗ ಹೋಗ್ತಾ ಇದ್ರೆ ಬೆಲೆ ಇರೋದಿಲ್ಲ. ಮತ್ತೆ ಇವನು ಒಮ್ಮೆನೆ ಹೋದದ್ದು. ಇವೆಲ್ಲ ಒಂದು ಕಾರಣಗಳು. ಪ್ರಧಾನ ಕಾರಣ ಕೃಷ್ಣ ಸಂಧಾನಕ್ಕೆ ಬಂದಾಗ ಕೃಷ್ಣನ ಮಾತಿಗೂ ಕಿಮ್ಮತ್ತು ಕೊಡದೆ ಅವನನ್ನು ಕಟ್ಟಾಕ್ಲಿಕ್ಕೆ ಹೋದಾಗ, ಏನು ನಿನ್ನ ದುರವಸ್ಥೆ, ಸರ್ವೋತ್ತಮನಾದ ದೇವರು ಮನಸ್ಸು ಮಾಡಿದರೆ ಪಾಂಡವರಿಗೆ ಹೀಗೆ ಮೋಕ್ಷವನ್ನ ಕೊಡಬಲ್ಲ, ಯಾವ ಚಿಲ್ಲರೆ ಭೂಮಿಯನ್ನ ಅವನಿಗೆ ನಿನ್ನಿಂದ ತಗೋಬೇಕಾ ದಾನವನ್ನ, ದಯಮಾಡಿ ಕೊಡು ಅಂದಾಗ ದುರ್ಯೋಧನ ಚೆನ್ನಾಗಿ ಬೈತಾನೆ. ಬುದ್ಧಿ ಇಲ್ಲ ಜ್ಞಾನ ಇಲ್ಲ, ತಿನ್ನೋದು ನಮ್ಮನೆ ಅನ್ನ, ನಮ್ಮನ್ನೇ ಅಂತಿ, ಹಾಗೆ ಹೀಗೆ. ಇವನು ಕೈಕಾಲ ಬಂದು ಊರಾಚೆ ಇವನನ್ನ ಭಿಕ್ಷೆ ಬೇಡಿ ಕೂಡಿಸ್ರಿ, ಮಾಡಲ್ ಆಗ್ಬೇಕು ಇವನು, ಹಾಗೆ ಬೇಸರ ಇಲ್ಲ. ದುರ್ಯೋಧನ ಹೀಗೆ ಆಡೋದೇ ಸಂತೋಷ. ದುರ್ಯೋಧನ ಬೈದದ್ದಕ್ಕೆ ಸ್ವಲ್ಪವೂ ಬೇಸರ ಇಲ್ಲ. ಯಾಕೆಂದ್ರೆ ಈ ದುರ್ಯೋಧನ ಸರಿಯಾಗಿದ್ರೆ ಸಮಸ್ಯೆ. ಈ ಕೆಲವ್ರಿಗೆಲ್ಲ ಅನುಭವ ಇರುತ್ತೆ. ಈ ತುಂಬಾ ಬಯ್ಯೋ ಗಂಡಂದ್ರಿದ್ದು ಅವ್ರೊಂದೆರಡು ದಿನ ಸುಮ್ಮನಿದ್ರೆ ಇವರೇ ಕೇಳ್ತಾರೆ ಮನೆಯವರು, ಯಾಕೆ ನಿಮ್ಗೆ ಜ್ವರಾನ? ಸ್ವಲ್ಪ ಏನೋ ಫೀವರಿಶ್ ಆಗಿತ್ತು. ನಾನೇನು ಹೇಳಿಲ್ಲ, ನಿಂಗೆ ಗೊತ್ತಾಯ್ತು. ನೀವು 2 ದಿನ ಊದು ಉಪ್ಪಿನಕಾಯಿ ಹಾಕಿಲ್ಲ, ಹೊಚ್ಚು ಬಾಯ್ ಅಂದ. ಇನ್ನು ಸರಿ ಇದೆ, ಡೋಲೋಗಿಲ್ಲ ಬಿಡ್ರಿ ಅಂದ್ರು. ಹೀಗಾಗಿ ಆ ವಾಯ್ಸಲ್ಲೇ ಅವನ ಆರೋಗ್ಯವನ್ನ ಕಂಡುಕೊಳ್ಳುವ ಯೋಗ್ಯತೆ ಇರುತ್ತೆ. ಇವ್ರಿಗೆ ಏನು ಬೇಸರವೇ ಇಲ್ಲ. ಕೃಷ್ಣನಿಗೆ ಕಿಮ್ಮತ್ತಿಲ್ಲದ ಮನೆಯಲ್ಲಿ ಇರಬಾರದು ಅಂತ ದ್ವಾರದಲ್ಲೇ ಬಿಟ್ಟು ಮುಂದೆ ಹೊರಟಾಗ ಯಮುನಾ ತೀರದಲ್ಲಿ ಉದ್ಧವರ ಭೇಟಿಯಾಯಿತು. ಕೃಷ್ಣನ ಕಥೆಯನ್ನ ಸ್ವಲ್ಪ ಕೇಳಿ ಹರಿದ್ವಾರಕ್ಕೆ ಬಂದಾಗ, ಅಲ್ಲಿ ಹೋಗುವಂತ ಇವರೇ ಹೇಳ್ತಾರೆ, ಹರಿದ್ವಾರದಲ್ಲಿ ಮೈತ್ರೇಯರು ಅನ್ನೋರು ವಿಸ್ತಾರವಾಗಿ ಸೃಷ್ಟ್ಯಾದಿಗಳ ಬಗ್ಗೆ ಹೇಳಿದ್ದಾರೆ. ನಾಳೆ ದಿವಸ ಆಕ್ಚುಯಲ್ ಆಗಿ ಇವತ್ತು 3ನೇ ಸ್ಕಂದ ಮುಗಿಸ್ಬೇಕು ಅಂದ್ರೆ ನಾಳೆಯಿಂದ ಇಷ್ಟು ಜನ ಉತ್ಸಾಹದಿಂದ ಇರೋದಕ್ಕೆ ತುಂಬಾ ನಿಧಾನಕ್ಕೆ ಹೊರಟಿದ್ದೀನಿ. ನಾಳೆಯಿಂದ ಸ್ವಲ್ಪ ಸ್ಪೀಡ್ ಆಗಿ ಹೋಗಿ ಕೃಷ್ಣನವರೆಗೂ ಬೇಗ ಬರುವ, ಆದಷ್ಟು ಬೇಗ ಬರ್ತೇನೆ. ಹರಯೇ ನಮಃ.